ಕ್ವಶನ್ ಕೇಳ್ತೀನಿ ಹೇಳ್ರ ಮೊದಲು. ಇದನ್ನು OBC ಬರ್ತದೆ ಗೊತ್ತಾನೆ, OBC ಆಯೋಗ ಮಾಡ್ತಾರಲ್ಲ, ಯಾವ ತಿದ್ದುಪಡಿ ಪ್ರಕಾರ ಮಾಡ್ತಾರ? 102 ಆರ್ಟಿಕಲ್ ಪ್ರಕಾರ, 102 ತಿದ್ದುಪಡಿ ಪ್ರಕಾರ OBC ಅದು ಸೇರಿಸ್ತಾರಲ್ಲ. ಆ OBC ಒಳಗ ಎಕನಾಮಿಕ್ ವೀಕರ್ ಸೆಕ್ಷನ್ ಅಥವಾ ಏನಂದಿದ್ರು ಅಂದ್ರೆ, ನಾ EWS ಬಗ್ಗೆ ಹೇಳತ್ತಿಲ್ಲ, OBC ಒಳಗ ಕ್ರಿಮಿಲೇಯರ್ ಆ್ಯಡ್ ಮಾಡ್ಬೇಕಂದಿದ್ರು. ಆ ಕ್ರಿಮಿಲೇಯರ್ ಬಗ್ಗೆ ಹೇಳುದ ಕಮಿಟಿ ಯಾವ್ದು? ನಾ ಇನ್ನೊಮ್ಮೆ ಕೇಳ್ತೀನಿ, ಇಲ್ಲ ಡೈರೆಕ್ಟ್ ಕೇಳ್ತಾರ ಕ್ರಿಮಿಲೇಯರ್ ಕಮಿಟಿ ಯಾವ್ದತ್ ಇಂಡಿಯಾದ? ಡೈರೆಕ್ಟ್ ಕ್ರಿಮಿಲೇಯರ್ ಕಮಿಟಿ ಅಂತ ಕೇಳ್ಬೋದು, ಅಥವಾ ಏನ್ ಕೇಳ್ತಾರ ಅಂದ್ರೆ ಕ್ರಿಮಿಲೇಯರ್ನ OBC ಒಳಗೆ ಅಡಾಪ್ಟ್ ಮಾಡ್ಕೊಂಡಿದ್ ಕಮಿಟಿ ಯಾವ್ದು? ತಪ್ಪ. ನಾ ಇನ್ನೊಂದು ಕೇಳತ್ತ ನೋಡ್ರಿ. ಎಸ್, ರಾಮನಂದನ್ ಕಮಿಟಿ. ಇದು ಕೇಳ್ರ ನೆನಪಿಟ್ಕೋರಿ. ಅದಕ್ಕದ್ರ ಕ್ವಶನ್ ಏನ್ ಕೇಳಂದ್ರ ಡೈರೆಕ್ಟ್ ಕೇಳ್ತಾರ, ಪ್ರಕರಣ ಬೇರೆ ಮತ್ತ ಕಮಿಟಿ ಬೇರೆ. ಡೈರೆಕ್ಟ್ ಹೇಳ್ರಿ ಕ್ರಿಮಿಲೇಯರ್ ಕಮಿಟಿ ಅಥವಾ ಕ್ರಿಮಿಲೇಯರ್ ಸಮಿತಿ ಅಂತ ಯಾವ್ದಾರ ಕೇಳ್ರಿ. ಯಾವ್ದಂದ್ರ ರಾಮನಂದನ್ ಕಮಿಟಿ. ಎದಕ್ಕಂತ ಹೇಳ್ತಾರ ನೋಡ್ರಿ, ರೀಸೆಂಟ್ ಆಗಿ ಅದ್ರ ಮೇಲೆ ಏನ್ ಮಾಡಿದಂದ್ರ EWS ಆಗ್ಲಿ ಮತ್ತೆ ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಏನು ಒಳ ಮೀಸಲಾತಿ ಅಂತ ಕೊಟ್ರಲ್ಲ, ಆ ಒಳ ಮೀಸಲಾತಿ ಒಳಗೆ ಕ್ರಿಮಿಲೇಯರ್ ಆ್ಯಡ್ ಮಾಡತ್ತಿದ್ರಲ್ಲ, ಆ ಕ್ರಿಮಿಲೇಯರ್ ಆ್ಯಡ್ ಮಾಡ್ಬೇಕಂದ್ರೆ ಯಾವ ಕಮಿಟಿದಿಂದ ರೆಕಮೆಂಡ್ ಮಾಡತ್ತಿದ್ರ ಅಂದ್ರೆ ರಾಮನಂದನ್ ಕಮಿಟಿ. ಆ ರಾಮನಂದನ್ ಕಮಿಟಿ. ಕ್ರಿಮಿಲೇಯರ್ ಅಂದ್ರೆ ಏನ್ ಹೇಳ್ರಿ ಮೊದಲು? ಕೆನೆ ಪದರ. ಹಂಗಂದ್ರೆ ಏನ್ ಕೆನೆ ಪದರ? ಕರೆಕ್ಟ್, ಕೆನೆ ಪದರ ನೀತಿ. ಎಸ್, ಆರ್ಥಿಕವಾಗಿ ಮೇಲ್ಪದರ ಅಂತ ಕರೀತಾರ ಇದನ್ನ. ಈ ಸದ್ಯ ಪ್ರೆಸೆಂಟ್ SC ಒಳಗ ಒಳ ಮೀಸಲಾತಿ ಒಳಗ ಕ್ರಿಮಿಲೇಯರ್ ಆ್ಯಡ್ ಮಾಡ್ಯಾರೋ ಇಲ್ಲೋ ಅಂದ್ರ ಮಾಡ್ಯಾರನ್ರಿ. ಕ್ರಿಮಿಲೇಯರ್ SC ಒಳ ಮೀಸಲಾತಿ ಅಂತ ಕೊಟ್ರಲ್ಲ, ಅದ್ರೊಳಗ ಕ್ರಿಮಿಲೇಯರ್ ಮಾಡತ್ತ ಸುಪ್ರೀಂ ಕೋರ್ಟ್ ಹೇಳತ್ತಿತ್ತ. ಕ್ರಿಮಿಲೇಯರ್ ಕೊಟ್ಟಾರೋ ಇಲ್ಲೋ SC ಒಳಗ? ಕೊಟ್ಟಿಲ್ಲ. ಕ್ರಿಮಿಲೇಯರ್ ಅಂದ್ರೆ ಏನಂತ ಹೇಳ್ತೇನೆ ನೋಡ್ರಿ. ಏನತ್ ಕೊಟ್ಟಿಲ್ಲ, ಕರೆಕ್ಟ್ ಐತಿ, ಮಾಡ್ಯಾರತ್ತಂದ್ರ ಇಲ್ಲ. ಕ್ರಿಮಿಲೇಯರ್ ಅಂದ್ರೆ ಏನ್ ಹೇಳ್ತೀನಿ ನೋಡ್ರಿ, ಕ್ರಿಮಿಲೇಯರ್ ಅತ್ ಬತ್ತೇಳಿ ಅಥವಾ ಏನಂತಾರ ಅಂದ್ರೆ ಕೆನೆ ಪದರ ಅಂತ ಕರೀತಾರಲ್ಲ. ಆ ಕೆನೆ ಪದರ ಯಾರಿಗೆ ಅಪ್ಲೈ ಆಗಿರ್ತೈತೆ ಅಂದ್ರೆ ಅವ್ರ ಮನ್ಯಾಗ IAS KAS ಆಫೀಸರ್ ಇರ್ತಾರ, ಅಥವಾ ಆರ್ಥಿಕವಾಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರ ತಿಳ್ಕೊರಿ. ಆ ಬಿಸ್ನೆಸ್ ಮ್ಯಾನ್ಗಳು ಮಕ್ಳಿಗೆ ಏನ್ ಮಾಡಿರ್ತಾರ ಅಂದ್ರೆ, ಅವ್ರು ಚಲೋ ಏನ್ ಗೌರ್ಮೆಂಟ್ ಸ್ಕೂಲ್ ಕಳ್ಸಿರಂಗಿಲ್ಲ, ಚಲೋ ಕಾಲೇಜ್ ಸ್ಕೂಲ್ ಒಳಗೆ ಕಳ್ಸಿರ್ತಾರಲ್ಲ ಜಾಸ್ತಿ ರೊಕ್ಕ ಕೊಟ್ಟು. ಅಂತವ್ರು ಕಲ್ತವ್ರು SC ರಿಸರ್ವೇಶನ್ ST ರಿಸರ್ವೇಶನ್ದಾಗ ಬಂದ್ರತ್ತೇಳಿ ಪೋಸ್ಟ್ಗಳನ್ನ ಏನ್ ಮಾಡ್ತಾರ ಅಂದ್ರೆ, ಅವ್ರ ಜಾಸ್ತಿ ಏನ್ ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು, ಅಥವಾ ಎಕ್ಸಾಮ್ನಾಗ ಪೋಸ್ಟ್ ಡೈರೆಕ್ಟ್ ರಿಸರ್ವೇಶನ್ ಅವ್ರಿಗೆ ಸಿಗೋ ಚಾನ್ಸಸ್ ಇರ್ತೈತಲ್ಲ. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಕೆನೆ ಪದರ ನೀತಿ ಅಂತ ಅಳವಡಿಸ್ಕೊಂಡು ಅಂದಿರ್ತಾರ. ಬಟ್ ಈ ಪ್ರೆಸೆಂಟ್ ಎಲ್ರ ಕೇಳಿರತ್ತೇಳಿ OBC ಒಳಗಾಗ್ಲಿ EWS ಒಳಗಾಗ್ಲಿ ಅಥವಾ SC ಒಳಗೆ ಬರ್ತೈತಿಲ್ಲ, ಎಲ್ರ ಇದನ್ನ ಯಾವ್ದಂದ್ರೆ ಕ್ರಿಮಿಲೇಯರ್ ಅಥವಾ ಕೆನೆ ಪದರ ನೀತಿ ಐತೆ ಅಂದ್ರೆ ಎಲ್ಲಿ ಏನ್ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡ್ಕೊಂಡಿಲ್ಲ. OBC ಒಳಗೂ ಕೆನೆ ಪದರ ಇಲ್ಲ. ಕೆನೆ ಪದರ ಅಂದ್ರೆ ಗೊತ್ತಾತಲ್ಲ, ನಾಳೆ ಕೇಳ್ರೆ ನೆನ್ಪಿಟ್ಕೋರಿ. ಕೆನೆ ಪದರ ಅಂದ್ರೆ ಏನಾರ ಅಭಿವೃದ್ಧಿ ಹೊಂದಿರ್ತಾರ ತಿಳ್ಕೊರಿ. ಯಾವ್ದಾರ ಒಂದು ರಿಸರ್ವೇಶನ್ ಕ್ಲೇಮ್ ಮಾಡ್ಕೋಬೇಕಲ್ಲ, ಅವಾಗ ಅಭಿವೃದ್ಧಿ ಹೊಂದಿರ್ತೀರಿ ಅಂದ್ರ ಆರ್ಥಿಕವಾಗಿ ಚಲೋ ಇರ್ತೈತಿ ಅವ್ರು. ಯಾಕಂದ್ರೆ ನಮ್ಮಲ್ಲಿ ಈಗ ರಿಸರ್ವೇಶನ್ ಎದಕ್ಕದಾವ SC ST ಅಂದ್ರ, SC ಒಳಗ ST ಒಳಗ ಎಜುಕೇಶನ್ ಕಡಿಮೆ ಇರ್ತೈತಿ. ಅವ್ರ ಮಕ್ಕಳಿಗೆ ಏನಂದ್ರೆ ಗೌರ್ಮೆಂಟ್ ಸ್ಕೂಲ್ನಾಗ ಅದು ಕಲ್ಸಿರ್ತಾರ. ಅವ್ರು ಹೋಗಿ ಪ್ರೈವೇಟ್ ದವ್ರ ಜೋಡ ಅಥವಾ ಇಂಗ್ಲಿಷ್ ಎಜುಕೇಶನ್ ಜೋಡ ಕಾಂಪೀಟ್ ಮಾಡಂದ್ರ ಮಾಡಂಗಿಲ್ಲ. ಈಗ ನೀಟ್ ಎಕ್ಸಾಮ್ನಾಗು SC ST ರಿಸರ್ವೇಶನ್ ಕೊಡ್ತಾರ, ನೆನಪೈತಲ್ಲ. ಎದಕ್ ಕೊಡ್ತಾರ ಅಂದ್ರೆ SC ST ಹುಡುಗರು ಏನ್ ಮಾಡಿರ್ತಾರ ಅಂದ್ರೆ ದೊಡ್ಡ ದೊಡ್ಡ ಕಾಲೇಜ್ನಾಗ ಕಲ್ತಿರಂಗಿಲ್ಲ, ಇಂಗ್ಲಿಷ್ ವೀಕ್ ಇರ್ತಾರಲ್ಲ, ಒಂದ್ 10 ಮಾರ್ಕ್ಸ್ ವೇರಿಯೇಷನ್ ಕೊಟ್ರೆ ಇವರು ಅವ್ರ ಜೋಡ ಕಾಂಪಿಟೇಷನ್ ಮಾಡ್ದಂಗ ಆಕೈತೆ ಅಂತ ಕೊಡ್ತಿರ್ತಾರ. ಅದ್ರ ಸಲ್ಬಂದ ಕೆನೆ ಪದರ ಮಾಡ್ರಿ ಕೆನೆ ಪದರ ಮಾಡ್ರಿ ಅಂದಿರ್ತಾರ. ಬಟ್ ಪ್ರೆಸೆಂಟ್ ಇಂಡಿಯಾದಾಗ ಎಲ್ಲಿ ಅಡಾಪ್ಟ್ ಮಾಡ್ಕೊಂಡಿಲ್ಲ, ನೆನಪಿಟ್ಕೋರಿ. ಬಟ್ ಕಮಿಟಿ ಕೇಳ್ರೆ ನೆನಪಿಟ್ಕೋರಿ, ಯಾವ ಕಮಿಟಿದಾಗ ಕ್ರಿಮಿಲೇಯರ್ ಅಥವಾ ಕೆನೆ ಪದರ ನೀತಿ ಹೇಳ್ತಾರ ಅಂದ್ರ ರಾಮನಂದನ್ ಕಮಿಟಿ. ಈಗ ಇನ್ನೊಂದು ಕೇಳ್ತಾನೆ ನೋಡ್ರಿ, ಈ ರಾಮನಂದನ್ ಕಮಿಟಿ ಏನ್ ಹೇಳ್ತೈತೆ ಅಂದ್ರೆ ಕೆನೆ ಪದರ ನೀತಿ ಬಗ್ಗೆ ಹೇಳ್ತೈತೆ. ಈ ಕೆನೆ ಪದರನ ಉಲ್ಲೇಖ ಮಾಡಿದ್ದು ಪ್ರಕರಣ ಯಾವ್ದತ್ ನಾಳೆ ಕೇಳ್ರ. ಪ್ರಕರಣ ಮತ್ತು ಕಮಿಟಿ ಗೊತ್ತಕ್ಕವಲ್. ನಾಳೆ ಕ್ವಶನ್ ಕೇಳಿರ್ತಾನೆ ಏನಂದ್ರ, ರಾಮನಂದನ್ ಕಮಿಟಿ ಅನ್ನೋದನ್ನ ಅಪಾಯಿಂಟ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾನೋ, ಎರಡು ಆಪ್ಷನ್ದಾಗ ಒಂದ್ ಹೇಳ್ರಿ. ಇಲ್ಲಿ ತಪ್ಪಕತ್ ನೋಡಿ. ನಾ ಅದಕ್ಕೆ ಹೇಳಿ, ಪ್ರಕರಣ ಮತ್ತ ಸಮಿತಿ ಅಂತ ಬರ್ತಾವಲ್ಲ, ಸಮಿತಿನ ಎಲ್ಲರ ಸುಪ್ರೀಂ ಕೋರ್ಟ್ ನೇಮಕ ಮಾಡಿತ್ತೇಳಿ ಇಂದಿರಾ ಸಾಹನಿ ಪ್ರಕರಣ ಹೈಲೈಟ್ ಮಾಡ್ತಿದ್ದಿಲ್ಲ ಅವ್ರ. ಇದನ್ನ ಸಮಿತಿನ ಯಾರು ರೆಕಮೆಂಡ್ ಇದನ್ನ ಅಪಾಯಿಂಟ್ ಮಾಡಿದ್ರು ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ದವ್ರು ಮಾಡಿದ್ರು. ಕೆನೆ ಪದರ ನೀತಿ ಸಂಬಂಧ ಕಮಿಟಿನ ಇವ್ ಹೇಳಿಕೆ ಒಳಗ ಡೈರೆಕ್ಟ್ ಇಲ್ಲಾರ KAದಾಗ ಒಂದೇದ್ ಲೈನ್ ಹಾಕಿರ್ತಾರ ನೋಡ್ರಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡೈತು ಅಥವಾ ಏನಂದ್ರೆ ಸುಪ್ರೀಂ ಕೋರ್ಟ್ ಹತ್ ಕೊಟ್ಟಿರ್ತೈತಿ. ಗೌರ್ಮೆಂಟ್ ಆಫ್ ಇಂಡಿಯಾದವರ ರಾಮನಂದನ್ ಕಮಿಟಿ ಅಥವಾ ರಾಮನಂದನ್ ಸಮಿತಿ ಅಂತ ನೇಮಕ ಮಾಡಿರ್ತಾರ. ಆ ನೇಮಕನ ಸ್ಟಡಿ ಮಾಡ್ತಾರಲ್ಲ, ಆ ಸ್ಟಡಿ ಮಾಡಿದ್ದು ಕ್ವಶನ್ ಎದುರೋಗಿ ಮಾಡಿರ್ತಾರ ಅಂದ್ರೆ ಇಂದಿರಾ ಸಾಹನಿ ಪ್ರಕರಣ ಅಂತ ಬರ್ತೈತೆ. ನೆನಪೈತಲ್ಲ, ಇಂದಿರಾ ಸಾಹನಿ ಪ್ರಕರಣ ಅಂತೂ ಫೇಮಸ್ ಐತಿ. ಅದಕ್ಕೆ ಅದಕ್ಕೆ ಬರ್ತೈತಿ 50% ಮೀರಬಾರ್ದತ್ತೆ ಹೇಳ್ತಾರಲ್ಲ. ರೀಸೆಂಟ್ ಆಗಿ ಏನಾಗೈತೆ ಅಂದ್ರೆ ಕರ್ನಾಟಕದಾಗ 56 ಇದ್ದಿದ್ದು 50%ಗೆ ಮಾಡಂದಾರಲ್ಲ. SC ST ರಿಸರ್ವೇಶನ್ ಕಡಿಮೆ ಮಾಡಿನ ರಿಕ್ರೂಟ್ಮೆಂಟ್ ಮಾಡಂದಾರಲ್ಲ. ಇದು ಯಾವ ಪ್ರಕರಣ ಹೇಳ್ತೈತೆ ಅಂದ್ರೆ ಇಂದಿರಾ ಸಾಹನಿ ಪ್ರಕರಣ. ಬಟ್ ಈ ಪ್ರಕರಣದಾಗ ಕ್ರಿಮಿಲೇಯರ್ ಬಗ್ಗೆ ಡಿಸ್ಕಷನ್ ಮಾಡ್ಯಾರೋ ಇಲ್ಲಾಂದ್ರೆ ಇದ ಪ್ರಕರಣ ಬರ್ತದ್ರಿ. ಕ್ರಿಮಿಲೇಯರ್ ಗೊತ್ತಾತಲ್ಲ, ಕೆನೆ ಪದರ ನೀತಿ ಅಂತ ಯಾವ ಕಮಿಟಿ ಹೇಳಿ? ರಾಮನಂದನ್ ಕಮಿಟಿ. ನೆನಪಿಟ್ಕೋರಿ. ಇದು ಯಾವ್ದು ಇದನ್ನ ವಿಧಿಯೊಳಗೆ ಬರ್ತೈತೆ ಹೇಳ್ರಿ ನೋಡು. OBC ಅಂತ ಬರ್ತದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 338B. ಈ OBC ಐತಲ್ಲ, OBC 50% ಒಳಗೆ ಬರ್ತೈತೆ, 50% ಮ್ಯಾಲ ಬರ್ತೈತಿ. ನಾ ಇನ್ನೊಂದು ಕೇಳತ್ ನೋಡ್, ಈಗ ನಮ್ಮಲ್ಲಿ EWS ರಿಸರ್ವೇಶನ್ ಅಂತ ಐತಿ. ಎಷ್ಟೈತೆ ಅಂದ್ರೆ 10% EWS ರಿಸರ್ವೇಶನ್ ಕೊಡ್ತೀವಿ. OBC ಪ್ರೆಸೆಂಟ್ ಕರ್ನಾಟಕದಾಗ 27% ಐತಿ. SC ST ರಿಸರ್ವೇಶನ್ ಅಂತ ಐತಿ. ನಮ್ಮಲ್ಲಿ 50% ಮೀರಬಾರ್ದಂದ್ರಲ್ಲ. ಇಂದಿರಾ ಸಾಹನಿ ಪ್ರಕರಣದಾಗ OBC ಏನೈತಲ್ಲ 50% ಮ್ಯಾಲ ಬರ್ತದೆ, 50% ಒಳಗೆ ಬರ್ತದೆ. ಗೊತ್ತಾಗತ್ತಲ್ಲ. OBC EWS ಸಬ್ ಕಾಸ್ಟ್ನೇ ಬರ್ತೈತೋ ಇಲ್ಲೋ ಸೀಲಿಂಗ್ ಒಳಗೆ?
ಇನ್ನೊಮ್ಮೆ ಕೇಳತ್ ನೋಡ್ರಿ ಕ್ವಶನ್ ಗೊತ್ತಾತ OBC ಅಂತ ಹೇಳ್ರ OBC ಕಂಪಲ್ಸರಿ ನಮ್ಮಲ್ಲಿ ಈಗ 50% ಮೀರ್ಬಾರ್ದು 50% ಮೀರ್ಬಾರ್ದು ಅನ್ನತ್ತಾರಲ್ಲ ಆ 50% ಹೆಂಗ್ ಮೀರ್ಬಾರ್ದು ಅಂದ್ರೆ OBC ಪ್ರೆಸೆಂಟ್ 27 ಐತಲ್ ಅದಾದ್ಮೇಲೆ SC ಗೆ ಎಷ್ಟೈತಿ 3% ಐತಿ ಎಷ್ಟಾಯ್ತು 30 ಅದಾದ್ಮೇಲೆ ನಮ್ದು ST ಗೆ ಎಷ್ಟೈತಿ ಅಂದ್ರ ಸಾರಿ ಉಲ್ಟಾ ಹೇಳಿ ST ಗೆ ಎಷ್ಟೈತಿ ಅಂದ್ರೆ 3% SC ಗೆ ಎಷ್ಟೈತ್ರಿ 15% ಎಷ್ಟಾಗತ್ತಿದೆ ಎಲ್ಲ ಕೊಡಿ ಸರ್ 48 49 50% ಒಳಗೆ ಬತ್ತಲ್ಲ ಎಷ್ಟಾಗ್ತದ ಕೊಡಿ ಸರ್ 45 ಸಮಥಿಂಗ್ ಅದ್ರೊಳಗೆ ಬತ್ತಲ್ಲ ಇದೇನಂದ್ರೆ ಇದ್ರೊಳಗ 50% ಒಳಗೆ ಮೀಸಲಾತಿ ಯಾವಂದ್ರೆ ಇವು ಕೆಟಗರೈಸ್ ಕೊಟ್ಟಿದ್ದು ನಾಳೆ ಎಲ್ರ ಇದು ನಮ್ದು EWS ಐತಲ್ಲ ವಿಶೇಷ ಆರ್ಥಿಕ ಏನಂತಾರ ಅದಕ್ಕೆ ಎಕನಾಮಿಕ್ ವಿಕರ್ ಸೆಕ್ಷನ್ ಅಂತ ಆರ್ಥಿಕ ಹಿಂದುಳಿದ ವರ್ಗ ಅಂತ ಕರೀತಾರಲ್ಲ ಆರ್ಥಿಕ ಹಿಂದುಳಿದ ವರ್ಗ ಪ್ರಕರಣಕ್ಕೆ ಅಥವಾ ಯಾವ್ದಾರ ಇಂದ್ರಾಸಾನಿ ಪ್ರಕರಣ ಇಂಪ್ಲಿಮೆಂಟ್ ಆಕತ್ತೆ ಅನ್ನತ್ತೆ ಹಿಂಗೆ ಹೇಳಿಕೆ ಟೈಪ್ನಾಗ ಕೊಟ್ಟಿರ್ತಾರೆ ಇಲ್ಲಾರ ಡೆಪ್ತ್ ಹಾಕೊಳ್ಳೋದಾಗ ಹಂಗ ಕೇಳಿರ್ತಾರ ಅವ್ರು ಇದೇನಂದ್ರೆ ವಿಶೇಷ ಏನಂತ ಅದಕ್ಕೆ ಏನಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ 50% ಮೀಲ್ ಅಥವಾ ಇಂದ್ರಾಸಾನಿ ಪ್ರಕರಣಕ್ಕೆ ಸಂಬಂಧಿಸಿರ್ತೇವೆ ಇಲ್ಲ ಅಂದ್ರೆ ಇಂದ್ರಾಸಾನಿ ಪ್ರಕರಣ ಇದಕ್ಕೇನು ಸಂಬಂಧ ಬರಂಗಿಲ್ಲ ನೆನಪಿಡ್ಕೋ EWS ಏನಂದ್ರೆ 50% ರಿಸರ್ವೇಶನ್ ಒಳಗೆ ಬರಂಗಿಲ್ಲ ಮ್ಯಾಲಿಂದ ಬರ್ತದೆ ಮ್ಯಾಲಿನ 50% ಬಿಟ್ಟಿರ್ತೀವಲ್ಲ ಅದ್ರೊಳಗೆ ಬಂದಿರ್ತದೆ ಗೊತ್ತಾತಲ್ಲ ಹೇಳುದು ಗೊತ್ತಾಗತ್ತಲ್ರಿ ಯಾಕಂದ್ರೆ ಈಗ ನಮ್ಮಲ್ಲಿ ಕರ್ನಾಟಕದಾಗ ಈ KE ರಿಕ್ರೂಟ್ಮೆಂಟ್ ಮಾಡ್ಬೇಕಾರೆ ಏನ್ ಮಾಡ್ರಂದ್ರ 50% ಒಳಗಂದಿದ್ರ ಅದು 56% ಆಗಿತ್ತ 6% ತೆಗೆದು 50% ರಿಸರ್ವೇಶನ್ ಅಂತ ಮಾಡಿರಲ್ಲ ಈ 50% ಮಾಡಿದಾಗ ನಾಳೆ ಇಲ್ರ 50% ಒಳಗ ನಮ್ದು ಎಕನಾಮಿಕ್ ವಿಕರ್ ಸೆಕ್ಷನ್ ದವ್ರು ಬರಂಗಿಲ್ಲ ಮ್ಯಾಲೆ ಏನು 50% ಅಥವಾ 50 ಜನ ಏನಿರ್ತಾರಲ್ಲ ಜನರಲ್ದವ್ರು ಅದ್ರೊಳಗೆ ಎಕನಾಮಿಕ್ ವಿಕರ್ ಸೆಕ್ಷನ್ ಇರ್ತದೆ ಈಗ ಹೇಳ್ರಿ ನೋಡು ಕ್ರಿಮಿಲೇಯರ್ ಅಥವಾ ಕೆನೆಪದರ ಸಮಿತಿ ಯಾವ್ದ ಪ್ರಕರಣ ಯಾವ್ದತ್ ಕೇಳ್ರ ವೆರಿ ಗುಡ್ ನೀವು ಹೇಳ್ರಿ ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ದವ್ರದ್ದು ಹೇಳಿದ್ನ ಒಂದು ಅಮಿತಾಬ್ ರಾವ್ ಕಮಿಟಿ ಅಂತ ಬರ್ತೈತೆ ಅಂತ ಹೇಳಿ ನಿನ್ನ ಸುಪ್ರೀಂ ಕೋರ್ಟ್ ದವ್ರು ಮಾಡಿರ್ತಾರೆ ಎದ್ರ ಸಂಬಂಧ ಜೈಲು ಸುಧಾರಣೆ ನೆನಪಿರ್ತೈತಲ್ಲ ಜೈಲು ಸುಧಾರಣೆ ಈಗ ರೀಸೆಂಟ್ ಆಗಿ ಜೈಲುಗಳ ಸುಧಾರಣೆ ಸಂಬಂಧ ಅಲ್ಲ ನ್ಯಾಯಾಂಗ ಸುಧಾರಣೆ ಸಂಬಂಧ ಒಂದು ಕಮಿಟಿ ಮಾಡಕ್ ನಾ ಈಗ ಇನ್ನೊಂದು ಕ್ವಶನ್ ಕೇಳತ್ ಸುಪ್ರೀಂ ಕೋರ್ಟ್ ದವ್ರ ನ್ಯಾಯಾಂಗ ಸುಧಾರಣೆ ಸಂಬಂಧ ಒಂದು ಕಮಿಟಿ ಮಾಡ್ಯಾರ ರೀಸೆಂಟ್ ಆಗಿ ಎಸ್ ಕರೆಕ್ಟ್ ಅರವಿಂದ್ ಕುಮಾರ್ ಕಮಿಟಿ ಮಾಡಿಲ್ಲ ನ್ಯಾಯಾಂಗ ಸುಧಾರಣೆ ಸಲ್ಮಾನ್ ಜಸ್ಟಿಸ್ ಅರವಿಂದ್ ಕುಮಾರ್ ಕಮಿಟಿ ಅಂತ ಮಾಡಲ್ಲ ಎದ್ರ ಸಲ್ಮಾನ್ ನ್ಯಾಯಾಂಗ ಕಮಿಟಿ ಅಂತಂದ್ರ 1 ಕೇಸ್ 1 ಡಾಟಾ ಇನಿಷಿಯೇಟಿವ್ ತರ್ತಾರ ನೆನಪೈತ್ರಿ 1 ಕೇಸ್ 1 ಡಾಟಾ ಅಂಡರ್ ಯಾವ ಪೋರ್ಟಲ್ ತಂದಾರತ್ತಂದ್ರ ಇವು 1 ಕೇಸ್ 1 ಡಾಟಾ 1 ನೇಷನ್ 1 ರೇಷನ್ ಇವು ಏನೇನ್ ತರತಾರಲ್ಲ ಇವನ್ನೆಲ್ಲ ನೆನಪಿಟ್ಕೋರು 1 ನೇಷನ್ 1 ರೇಷನ್ ಅಂತ ಎದಕ್ ತರತಾರ ಹೇಳ್ರಿ 1 ನೇಷನ್ 1 ರೇಷನ್ ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಅಂತ ಮಾಡ್ಯಾರ ಇದು ಎದ್ರ ಸಲ್ಮಾನ್ ಅಂದ್ರೆ ಪ್ರೆಸೆಂಟ್ ರೇಷನ್ ಕಾರ್ಡ್ ಪ್ರಕಾರ ಏನೈತೆ ಅಂದ್ರೆ ನಿಮ್ ಗ್ರಾಮ ಪಂಚಾಯತಿ ಅಥವಾ ನಿಮ್ಗೆ ರೇಷನ್ ಅಂಗಡಿ ಯಾವ್ದು ಇರ್ತಲ್ಲ ಅಲ್ಲಿ ಅಟ್ಟ ಅಲೋ ಮಾಡ್ತಿದ್ರಲ್ಲ ಈಗ ಏನ್ ಮಾಡ್ರ ಅಂದ್ರೆ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗಿರ್ತಿ ಅಥವಾ ಹಿಂದೆ ಜಾರ್ಖಂಡ್ಗೆ ಹೋಗಿರ್ತೀರಿ ಆ ಜಾರ್ಖಂಡ್ಗೆ ಹೋದ್ಮೇಲೆ ನಿಮ್ ರೇಷನ್ ಕಾರ್ಡ್ ನಡೆಯಂಗಿಲ್ಲ ಅನ್ನಂಗಿಲ್ಲ ಅದಕ್ಕೆ ಏನಂತಾರ ಅಂದ್ರೆ 1 ನೇಷನ್ 1 ರೇಷನ್ ಕಾರ್ಡ್ ಹತ್ತು ತರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಇನಿಷಿಯೇಟಿವ್ ಆಮೇಲೆ 1 ನೇಷನ್ 1 ಎಲೆಕ್ಷನ್ ಹತ್ತು ತರತಾರ ಅದ್ರ ಕಮಿಟಿ ಯಾರು ರಾಮನಾಥ್ ಕೋವಿಂದ್ ಇಲ್ಲ 1 ನೇಷನ್ 1 ಕಮಿಟಿ ಅದ್ರ ಜಾಯಿಂಟ್ ಕಮಿಟಿ ಯಾವ್ದಂದ್ರ PP ಚೌಧರಿ ಅವ್ರು ನೆನಪಿಟ್ಕೋರು ಒಂದು ದೇಶ ಒಂದು ಚುನಾವಣೆ ಒಳಗೆ 2 ಕಮಿಟಿ ಬರ್ತಾವ ಒಂದ ಏನಂದ್ರ ಜಂಟಿ ಕಮಿಟಿ ಬರ್ತೈತಿ ಇನ್ನೊಂದ್ ಏನಂದ್ರ ಬರೀ ಅದನ್ನ ಪರಿಷ್ಕರಣೆ ಮಾಡಿದ ಸ್ಟಡಿ ಮಾಡಿದ ಕಮಿಟಿ ಆದ್ರ ರಾಮನಾಥ್ ಕೋವಿಂದ್ ಅವ್ರದ್ದು ಅದನ್ನ ಪರಿಷ್ಕರಣೆ ಮಾಡೋ ಕಮಿಟಿ ಯಾವ್ದಂದ್ರ PP ಚೌಧರಿ ಕಮಿಟಿ ನೆನಪಿಟ್ಕೋರು ಇನ್ನೊಂದ್ ಹೇಳ್ರಿ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಇನಿಷಿಯೇಟಿವ್ ತರ್ತಾರೆ ಇದನ್ನ ತರ್ತಾರ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ತಂದಾರ ನೆನಪಿಟ್ಕೋರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಆದ್ಯತೆ ಕೊಡತ್ತಾರ ನೆನಪೈತಲ್ಲ ಇವು 1 ಸ್ಟೇಷನ್ 1 ಪ್ರಾಡಕ್ಟ್ ಅತ್ತು ಮಾಡತ್ತಾರ ಇವು ನೆನಪದವ್ರಿ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಯಾಕಂದ್ರೆ ಈಗ ಯಾವ್ದಾರ ಬೆಳಗಾವಿ ಇದು ಧಾರವಾಡ ಐತಲ್ಲ ಧಾರವಾಡದ ಪೇಡ ಫೇಮಸ್ ಇದ್ರ ಪೇಡಾಗ ಅದು ಇದನ್ನ ಜಿಲ್ಲೆದ ಏನಂದ್ರ ಅದ ಒಂದು ವಿಶೇಷವಾದ ಉತ್ಪನ್ನ ಅತ್ತ ಫೈನಾನ್ಷಿಯಲ್ ಇವು ಮಾಡಿದ್ದು ಇನಿಷಿಯೇಟಿವ್ ಏನಿರ್ತಾವ ಅಂದ್ರೆ ಅದಕ್ಕೆ ಫೈನಾನ್ಷಿಯಲಿ ಹೆಲ್ಪ್ ಕೊಡ್ತಿರ್ತಾರ ಅದ್ರ ಸಲ್ಮಾನ್ ಮಾಡ್ತಾರ ಒಂದು ಜಿಲ್ಲೆ ಒಂದು ಉತ್ಪನ್ನನು ಮಾಡಾರು ಮತ್ತ ಒಂದು ಸ್ಟೇಷನ್ ಒಂದು ಉತ್ಪನ್ನ ಅಂತ ಮಾಡ್ಯಾರ ನೆನಪೈತ್ರಿ 1 ಸ್ಟೇಷನ್ 1 ಇದನ್ನ ಪ್ರಾಡಕ್ಟ್ ಅದ್ ಇದು ಎದಕ್ ಮಾಡ್ರ ಅಂದ್ರೆ ಈಗ ನಮ್ಮ ಧಾರವಾಡ ಸ್ಟೇಷನ್ ಹೋದಾಗ ನೋಡ್ರಿ ಯಾವರ ಸಿಲ್ಕ್ ಸಾರಿ ಅದು ಏನ್ರ ಒಂದು ಫೇಮಸ್ ಮಾಡಿರ್ತಾರಲ್ಲ ಅಲ್ಲಿ ಮ್ಯಾಲ ಬರ್ದಿರ್ತಾರ 1 ಸ್ಟೇಷನ್ 1 ಇದನ್ ಪ್ರಾಡಕ್ಟ್ ಅಂತ ಹೇಳಿ ಅಂದ್ರೆ ಆ ಸ್ಟೇಷನ್ ದಿಂದ ಅದ ಪ್ರಾಡಕ್ಟ್ ಮಾರ್ಬೇಕು ನಾಳೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ದಾಗ ಕೂತ್ ಯಾವ್ದಾರ ಸ್ಟೇಷನ್ ಹೊಡೆದಿರ್ತೀನಿ ಈ ಸ್ಟೇಷನ್ ದಿಂದ ಇದ ಪ್ರಾಡಕ್ಟ್ IS ಸೇಲ್ ಆಗೈತೆ ಅಂದಂಗ ಹಂಗ 1 ಸ್ಟೇಷನ್ 1 ಪ್ರಾಡಕ್ಟ್ ಇನ್ನೊಂದು ಬರ್ತೈತೆ ಹೇಳ್ರಿ ನೋಡು ಇದನ್ನ 1 ಸ್ಟೇಟ್ 1 RRB ಅಂತ ಬರ್ತೈತಿ 1 ಸ್ಟೇಟ್ 1 RRB ಅಂತ ಬರ್ತೈತಿ ಇದು ಎದ್ರ ಸಲ್ಮಂದ್ರಿ ಒಂದು ಜಿಲ್ಲೆ ಒಂದು ರೂರಲ್ ರೀಜನಲ್ ಡೆವಲಪ್ ಬ್ಯಾಂಕ್ ಅಂತ ಬರ್ತೈತಿ ಒಂದು ಜಿಲ್ಲೆನೇ ಒಂದು ರಾಜ್ಯ ಒಂದು RRB ಅಂತ ಬರ್ತೈತಿ ಇದು ಒಂದು ರಾಜ್ಯ ಒಂದು RRB ಅಂತ ಗೊತ್ತೈತಲ್ಲ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗೈತಿ ಇದ್ರ ಮೇಲೂ ಕೇಳ್ಬೋದು ಈಗ ಪ್ರೆಸೆಂಟ್ ಭಾರತದಾಗ ಎಷ್ಟು RRBಗಳು ಅದಾವ 28 ಎದಕ್ಕಂದ್ರೆ 28 ಸ್ಟೇಟ್ ಅದಾವ 28 RRB ಅದಾವ ರೂರಲ್ ರೀಜನಲ್ ಬ್ಯಾಂಕ್ಸ್ ಅಂತ ಕರೀತಾರ ನೆನಪೈತಲ್ ಕರ್ನಾಟಕದಾಗ ರೂರಲ್ ರೀಜನಲ್ ಬ್ಯಾಂಕ್ ಸ್ಟಾರ್ಟಿಂಗ್ ಎಷ್ಟಿದ್ದು 2 ಇದ್ದು ಯಾವ್ಯಾವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 2 ಇದ್ದು ಅವ್ 2 ಮರ್ಜ್ ಅಕ್ಕವ ಈಗ ಏನಾಗ್ತಾಗೈತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗೈತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕರೀತಾರೆ ನೆನಪೈತಲ್ಲ ಈಗ ಅದ್ರದ್ದು ಹೆಡ್ ಕೊಟ್ರೆ ಇಲ್ಲ ಬೆಲ್ಲಿ ಬೆಳಗಾವಿ ಪ್ರೆಸೆಂಟ್ ಬೆಳಗಾವಿ ಅಂತ ನೋಡಿ ಬಳ್ಳಾರಿ ಒಳಗೈತೆ ಅದ್ರದ್ದು ಹೆಡ್ ಕೊಟ್ರೆ ನೆನಪಿಟ್ಕೋರಿ ಯಾವ್ದಂದ್ರ ಇದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ 2 ಮರ್ಜ್ ಆಗವ ಇನ್ ಯಾವ ಒಂದು ಯೋಜನೆ ಅಂಡರ್ ಮರ್ಜ್ ಮಾಡ್ರ ಅಂದ್ರೆ ಒಂದು ರಾಜ್ಯ ಒಂದು RRB ಫುಲ್ ಫಾರ್ಮ್ ಗೊತ್ತಾಕತ್ತಲ್ಲ ಏನನ್ನಿ
ರೀಜನಲ್ ರೂರಲ್ ಬ್ಯಾಂಕ್. ಭಾರತದ ಮೊದಲ RRB ಯಾವ್ದು? ಎಸ್, ವೆರಿ ಗುಡ್. ಪ್ರಥಮ RRB ಅಂತ ಬರ್ತೈತೆ ಅಥವಾ ಪ್ರಥಮ ರೂರಲ್ ರೀಜನಲ್ ಬ್ಯಾಂಕ್ ಅಂತ. ಭಾರತದ ಮೊದಲ RRB. ಈಗ ಹೆಂಗ್ ಕೋಆಪರೇಟಿವ್ ಬಂದಾಗ ಹೇಳ್ತಿರ್ಲಿಲ್ಲ, ಭಾರತದ ಮೊದಲ ಸಹಕಾರಿ ಸಂಘ ಯಾವ್ದಂದ್ರ ಕಣಗಿನಾಳದ. ಎಲ್ಲಿ, ಯಾವ ಡಿಸ್ಟಿಕ್? ಈಗ ಪ್ರೆಸೆಂಟ್ ಗದಗ. ಮೊದಲ ಧಾರವಾಡದಾಗಿತ್ತು, ಗದಗ ಡಿಸ್ಟಿಕ್ನಾಗ. ಅವು ಎರಡು ನೆನಪಿಟ್ಕೋರಿ. 1905 ಮಾಡ್ತಾರಲ್ಲ. ಇದು ಹೆಂಗ್ ನೀವು ಸಹಕಾರಿ ಬ್ಯಾಂಕ್ ಅಂತ ಕರಿತೀವಲ್ಲ, ಸೇಮ್ ಸಹಕಾರಿ ಬ್ಯಾಂಕ್ ಅಂದಾಗ ರೂರಲ್ ರೀಜನಲ್ ಬ್ಯಾಂಕ್ ಅಂದ್ರೆ ಹಳ್ಳಿ ಒಳಗೆ ರೊಕ್ಕ ಕೊಡೋ ಸಲ್ಮಂದ್ ಇರ್ತಾವಲ್ರಿ, ಅವ್ನು ರೂರಲ್ ರೀಜನಲ್ ಬ್ಯಾಂಕ್ ಅಂತ ಮಾಡ್ರಿ. ಇವು ಯಾಕಂದ್ರೆ ರೂರಲ್ ರೀಜನಲ್ ಬ್ಯಾಂಕ್ದೊಳಗೆ ಮ್ಯಾಕ್ಸಿಮಮ್ ಲೋನ್ ಕೊಡ್ತಿರಂಗಿಲ್ಲ, ಕಡಿಮೆ. ಒಟ್ಟು ಹಳ್ಳಿ ಮಂದಿಗೆಲ್ಲ ಹೆಲ್ಪ್ ಆಗುವಂಗ ಕಡಿಮೆ ಇದ್ರೊಳಗೆ ಕೊಡ್ತಿರ್ತಾರಲ್ಲ, ಅದ್ರ ಸಲ್ಮಂದ RRB ಅಂತ ಬರ್ತಾವ. ಭಾರತದ ಮೊದಲ RRB ಅಂತ ಯಾವ್ದು ಕೇಳ್ರ? ಪ್ರಥಮ RRB. ಇದು ಯಾವ ಸ್ಟೇಟ್ನಾಗ ಬರ್ತದೆ? ವೆರಿ ಗುಡ್, ವಿತ್ ಉತ್ತರ ಪ್ರದೇಶ. ನೆನಪೈತಲ್ಲ, ಪ್ರಥಮ RRB ಉತ್ತರ ಪ್ರದೇಶ. ಈಗ ಪ್ರೆಸೆಂಟ್ ಎಷ್ಟು RRB ಅದಾವ ಅಂದ್ರ 28 ಅದಾವು. ಪ್ರೆಸೆಂಟ್ ಕರ್ನಾಟಕದಾಗ ಎಷ್ಟು RRB ಅದಾವ ಅಂದ್ರೆ ಒಂದು. ಅದಕ್ಕೆ ಒಂದು ಸ್ಟೇಟ್ ಒಂದು. ಮತ್ತೆ ಯೂನಿಯನ್ ಟೆರಿಟರಿದಾಗ ಇಲ್ಲತ್ತಲ್ಲ, ಏನು ಯೂನಿಯನ್ ಟೆರಿಟರಿದಾಗ RRB ಅಂತ ಎಸ್ಟಾಬ್ಲಿಷ್ ಮಾಡಿರಂಗಿಲ್ಲ ಅವ್ರು. ಏನಂದ್ರೆ ಸ್ಟೇಟಿಗೆ ಅಷ್ಟ ಮಾಡ್ರಿ ಈ ಯೋಜನೆ ಅಂಡರ್. ಏನು? ಹಾ, ಇದ್ರ ಮೇಲೂ ಕ್ವಶನ್ ಕೇಳ ನೋಡ್ರಿ. ಇವು RRB ಅಂತ ಬರ್ತಾವಲ್ಲ, ರೂರಲ್ ರೀಜನಲ್ ಬ್ಯಾಂಕ್ ಅಂತ ಬಂದ್ರೆ ಇವು ಹೆಂಗ್ ಆಪರೇಟ್ ಆಕಾವತ್ ಕೇಳ್ತಿರ್ತಾರ. ಅಥವಾ ರೂರಲ್ ರೀಜನಲ್ ಬ್ಯಾಂಕ್ ಅದ ಸ್ಪಾನ್ಸರ್ಶಿಪ್ ಬರ್ತೈತಿ. ಹೆಂಗ್ ಸ್ಪಾನ್ಸರ್ ಮಾಡ್ತಾರೆ ಹೇಳ್ರಿ? ರೂರಲ್ ರೀಜನಲ್ ಬ್ಯಾಂಕಿಗೆ ಸ್ಪಾನ್ಸರ್ ಮಾಡ್ತಿರ್ತಾರ. ನಾ ಇನ್ನೊಂದು ಕೇಳತ್ನ, ನಬಾರ್ಡ, ಅಪೆಕ್ಸಾ, DCC, PKPS ಎಲ್ಲ ಬರ್ತಾವಲ್ಲ, ಇವು ಕೋಆಪರೇಟಿವ್ ಬ್ಯಾಂಕ್ಸ್. ಇವು ಏನು RRB, ಇವು ಎರಡಕ್ಕೂ ಕನ್ಫ್ಯೂಸ್ ಹೇಳ್ಬಿಡ್ತು ನೋಡಿ. ಕೋಆಪರೇಟಿವ್ ಬ್ಯಾಂಕ್ ಅಂತ ಬರ್ತಿಲ್ಲ, ಅವು ಏನಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂಡರ್ ಇರ್ತಾವ. ಅವಕ್ಕೆ RRB ಗೈಡೆನ್ಸ್ ಏನಿರ್ತೈತಲ್ಲ, RRB ಅಂಡರ್ ಗೈಡೆನ್ಸ್ ಇರ್ತೈತಿ. ಬಟ್ RRB ದವ್ರ ರೂಲ್ಸ್ ಮಾಡಂಗಿಲ್ಲ ಅವ್ರ ಮೇಲೆ. ಏನಿರ್ತೈತೆ ಅಂದ್ರೆ RRB ದವ್ರು, ಯಾಕಂದ್ರೆ ನೋಡ್ರಿ, ಕೋಆಪರೇಟಿವ್ ಬ್ಯಾಂಕ್ನಾಗ ಅಥವಾ ಹಳ್ಳಿ ಒಳಗೆ PKPS ಬ್ಯಾಂಕ್ ಇರ್ತಾವಲ್ಲ, ಅಲ್ಲಿ ಜನ ಇರ್ತಾರ. ಅವ್ರು 3% ಬಡ್ಡಿ ಕೊಡ್ಬೋದು ಅಥವಾ ಅತಿ ಕಡಿಮೆ ಬಡ್ಡಿ ಕೊಡ್ಬೋದು. ಅದಕ್ಕೆ ಲಿಮಿಟ್ಸ್ ಅತ್ ಕೊಡಂಗಿಲ್ಲ. ಅಥವಾ ಸೆಂಟ್ರಲ್ ಗೌರ್ಮೆಂಟ್ ದಿಂದ RBI ಕ್ವಶನ್ ಮಾಡಂಗಿಲ್ಲ, ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ದವ್ರು ಮೇಂಟೈನ್ ಮಾಡ್ತಾವ. ಅದ್ರೊಳಗೆ ಸೆಂಟ್ರಲ್ ಲೆವೆಲ್ ಬಂದಾಗ ನಬಾರ್ಡ್ ಐತಿ, ಅದ್ರ ಕೆಳ ಬಂದ ಸ್ಟೇಟ್ ಲೆವೆಲ್ಗೆ ಅಪೆಕ್ಸ್ ಐತಿ, ಡಿಸ್ಟಿಕ್ ಲೆವೆಲ್ ಬಂದ DCC ಐತಿ, ಅದರದಿಂದ ಹಳ್ಳಿ ಲೆವೆಲ್ ಬಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತಿವಲ್ಲ. ಇವಕ್ಕ RRBಗೆ ಎರಡಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ. RRB ಅಂದ್ರೆ ಪ್ರೈವೇಟ್ ಕಂಪ್ನಿ ಇದ್ದಂಗ ಅಥವಾ ಪ್ರೈವೇಟ್ ಬ್ಯಾಂಕ್ ಇದ್ದಂಗ, ಗೌರ್ಮೆಂಟ್ ಅಂಡ್ರೆ ಇರ್ತೈತೆ, ಅದು ಇಲ್ಲತ್ತಲ್ಲ. ಬಟ್ ನಾ ಇದನ್ನ ಡಿಫ್ರೆನ್ಸ್ ಹೇಳು ಸಲ್ಮಂದ್ ಹೇಳತ್ನ ಎಕ್ಸಾಂಪಲ್ ಕೊಟ್ಟು. ಕೋಆಪರೇಟಿವ್ ಅಂತ ಬರ್ತೈತಿ, ಇದೇ ಸೀರೀಸ್ ಬರ್ತೈತೆ. ಮ್ಯಾಲೆ ಯಾವ ಸ್ಟೇಟ್ ಸೆಂಟ್ರಲ್ ಲೆವೆಲ್ಗೆ ನಬಾರ್ಡ್, ಸ್ಟೇಟ್ ಲೆವೆಲ್ಗೆ ಅಪೆಕ್ಸ್, ಇದು ಡಿಸ್ಟಿಕ್ ಲೆವೆಲ್ಗೆ DCC ಫುಲ್ ಫಾರ್ಮ್. ಇಂಥವು ಇವ್ರದ್ದು KAದು ಫುಲ್ ಹೈಲೈಟ್ ಪಾಯಿಂಟ್ಗಳು. DCC ಫುಲ್ ಫಾರ್ಮ್ ಅಂತ ಕೇಳ್ರ, DCC ಬ್ಯಾಂಕ್ ಎಕ್ಸಾಮ್ ಬರ್ತೀವಿ. ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಿಕ, ಡಿಸ್ಟಿಕ್ ಕ್ರೆಡಿಟ್ ಕೋಆಪರೇಟಿವ್ ಐತನ್ ಪಕ್ಕ ನೋಡೊಮ್ಮೆ. ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂತ ಬರ್ತದೆ. ಅದು ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಅಲ್ಲ, ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್. DCC ಐತಲ್ಲ, ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್. ಹೆಸರಿನಾಗ ಮೊದಲು ಕೋಆಪರೇಟಿವ್ ಅಂತ ಕರಿತೀವಿ. ಆಮೇಲೆ ತಾಲೂಕ್ ಲೆವೆಲ್ ಬಂದಾಗ ಯಾವ್ದು ಬರ್ತೈತೆ ಅಂದ್ರೆ, ಸಾರಿ ತಾಲೂಕ್ ಅಂತ ಹಳ್ಳಿ ಲೆವೆಲ್ ಬಂದಾಗ PKPS ಹಳ್ಳಿಗಳ ಕಡೆ ಇರ್ತಲ್ಲ, ಅದಕ್ಕೆ ಏನಂತಾರ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಕರಿತೀವಿ. ಇದಕ್ಕೆ RRBಗೆ ಯಾಕೆ ಡಿಫ್ರೆನ್ಸ್ ಅಂದ್ರೆ, ಇದ್ರೊಳಗೆ ಪೂರ್ತಿ ಸಹಕಾರಿ ಸಂಘದ ಏನಿರ್ತದೆ ಇಂಟರ್ಫೇರ್ ಇರ್ತದೆ. ಇಲ್ಲಿ ಹೆಂಗ್ KMF ದಾಗ ಒಬ್ರು ಸಹಕಾರಿ ಸಂಘದ ಡೈರೆಕ್ಟರ್ ಆಗಿರ್ತಾರಲ್ಲ, ಇವ್ರೊಳಗೆ ಪ್ರೈವೇಟ್ ಇರ್ತಾರೋ ಏನಾರ ಇರ್ತಾರ, ಅದಕ್ಕೆ ಏನಂದ್ರೆ ಕ್ವಶನ್ ಮಾಡಂಗಿಲ್ಲ, ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ದಾಗ ಅಂಡರ್ ಬರ್ತದೆ. ಬಟ್ ಇದೇನು RRB ಐತಲ್ರಿ, ಅದ್ರದ್ದು ವಿಶೇಷತೆ ಏನಂದ್ರ, RRBಗೆ ಏನ್ ಮಾಡ್ತೈತೆ ಅಂದ್ರೆ ಸ್ಟೇಟ್ ಕಾಂಟ್ರಿಬ್ಯೂಷನ್ ಮಾಡಿರ್ತೈತಿ, ಸೆಂಟ್ರಲ್ ಮಾಡಿರ್ತೈತಿ. ಇನ್ನೊಂದು ಏನ್ ಮಾಡ್ತೈತೆ ಅಂದ್ರೆ ಒಂದು ಪ್ರೈವೇಟ್ ಬ್ಯಾಂಕ್ ಅದಕ್ಕೆ ಏನ್ ಮಾಡ್ತೈತೆ ಅಂದ್ರೆ ಸ್ಪಾನ್ಸರ್ ಮಾಡ್ತದೆ. ಅದರಿಂದನ RRB ವರ್ಕ್ ಆಗಿರ್ತದೆ. ಈ RRBದು ಉದ್ದೇಶ ಏನಿರ್ತೈತೆ ಅಂದ್ರೆ, ಪ್ರೆಸೆಂಟ್ ಪ್ರೈವೇಟ್ ಬ್ಯಾಂಕ್ಗಳು ಇರ್ತಾವ. ಈಗ SBI ಇರ್ಬೋದ್ರಿ, ಅಥವಾ SBI ಪ್ರೈವೇಟ್ ಬರಂಗಿಲ್ಲ, ಆಕ್ಸಿಸ್ ಬ್ಯಾಂಕ್, ಇಂಥವ್ ಏನ್ ಪ್ರೈವೇಟ್ ಬ್ಯಾಂಕ್ಗಳು ಇರ್ತಾವಲ್ಲ, ಆ ಪ್ರೈವೇಟ್ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂದ್ರೆ ಅವ್ರಿಗೆ ಏನ್ ಇದನ್ನ ಕೊಡಕ್ ಹಾಕಿರಲ್ಲ, ಆ ಸ್ಟೇಟ್ನಾಗ ವಿಸ್ತರಣೆ ಮಾಡ್ಬೇಕು ಅಥವಾ ಸಣ್ಣ ಅಮೌಂಟ್ಗಳನ್ನ ಕೊಡಾಕ ಸಣ್ಣದ ಬ್ಯಾಂಕ್ ಅಂತ ಮಾಡಿರ್ತಾರೆ, ಅದಕ್ಕೆ ಸ್ಪಾನ್ಸರ್ ಮಾಡ್ತಿರ್ತಾರೆ. ಅದರಿಂದ ಬಂದಿದ್ದ ಪ್ರಾಫಿಟ್ ಅವ್ರು ಏನ್ ಸ್ಪಾನ್ಸರ್ಶಿಪ್ ಇರ್ತದಲ್ಲ ಅಟ್ರೋ ತಕ್ಕೋತಾರೆ. ಈಗ ಹೇಳ್ರಿ, ಸ್ಪಾನ್ಸರ್ಶಿಪ್ ಮೇಲೆ ಕ್ವಶನ್ ಕೇಳಿದ್ದು ಮಣ್ಣು KAದಾಗ ಎಷ್ಟು ಕೊಡ್ತದೆ ಸೆಂಟ್ರಲ್ ಬ್ಯಾಂಕ್, ಸಾರಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕಾಂಟ್ರಿಬ್ಯೂಟ್, ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ 50% ಮಾಡ್ತೈತಿ. ಎಸ್, ಹಾ 50%, ಕರೆಕ್ಟ್ 50% ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಸ್ಟೇಟ್ ಗೌರ್ಮೆಂಟ್ 15%. ಲಾಸ್ಟ್ ಏನಿಗೆ ಉಳಿತೈತೆ ಎಷ್ಟು, 50, 15 ಎಷ್ಟು 65 ಆತ, 35 ಉಳಿತೈತಿ. ಆ 35 ಯಾರು ಮಾಡ್ತಾರಂದ್ರ, ಇದು ಗೊತ್ತಾತಲ್ಲ, ಅವ್ರು ಹಾಕಂಗಿಲ್ಲ, ಸ್ಪಾನ್ಸರ್ಡ್ ಬ್ಯಾಂಕ್ ಆಗ್ತದೆ ಅವ್ರ ಅಂದ್ರೆ. ಮತ್ತೆ ಇದನ್ನ ಹಾಕತ್ ಸ್ಪಾನ್ಸರ್ ಬ್ಯಾಂಕ್ ಯಾರು ಇರ್ತಾರ ಅಥವಾ ಪ್ರೈವೇಟ್ ಬ್ಯಾಂಕ್ ಯಾರು ಇರ್ತಾರಲ್ಲ ಅವ್ರು ಸ್ಪಾನ್ಸರ್ ಮಾಡಿ. ಏನ್ ಕನ್ಫ್ಯೂಸ್ ಆತ? ಇಲ್ಲಲ್ಲ, ಹಾ ಸ್ಪಾನ್ಸರ್ಡ್ ಬ್ಯಾಂಕ್ ಅಂತ ಕರೀತಾರೆ. ಗೊತ್ತಾತಲ್ರಿ ಕಾಂಟ್ರಿಬ್ಯೂಷನ್. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೈತೆ ಅಂದ್ರೆ, ಈಗ 100 ರೂಪಾಯಿ ಮಾಡ್ಬೇಕು ಅಥವಾ 100 ಕೋಟಿ ಮಾಡ್ಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ 50 ಕೋಟಿ ಮಾಡಿರ್ತೈತಿ, 15 ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತಿ. ಇನ್ನೇನು 35 ಕೋಟಿ ಉಳಿತೈತಲ್ಲ, ಅದನ್ನ ಏನ್ ಮಾಡ್ತೈತೆ ಅಂದ್ರೆ ಯಾವ್ದಾರ ಸ್ಪಾನ್ಸರ್ಡ್ ಬ್ಯಾಂಕ್ ಯಾವ್ದು ಮಾಡ್ತೈತೆ ಅದು. ಇದಕ್ಕೆ ಕರ್ನಾಟಕದ ಸಿಂಡಿಕೇಟ್ ಐತಲ್ಲ, ಹಾ ಸಾರಿ ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಮಾಡೈತೆ ನೋಡ, ಪಾಸ್ಬುಕ್ ಬರಕ್ ಕೆನರಾ ಅಂತ ಬರ್ತೈತಿ, ಅದು ಸ್ಪಾನ್ಸರ್ ಮಾಡಿರ್ತೈತೆ ಅಂದಾಗ ಬಂದಿರ್ತೈತಿ. ಗೊತ್ತಾದವಲ್ರಿ ಯಾವ್ದು ಹೇಳಿ, ಒನ್ ನೇಷನ್, ಸಾರಿ ಒನ್ ಸ್ಟೇಟ್ ಒನ್ RRB. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ, ದರ್ಬಾರ್ ಹಾಲ್ಗೆ ಏನಂತ ರಿನೇಮ್ ಮಾಡ್ಯಾರ ಅಂತ ಹೇಳಿದ್ರಿ, ಗಣತಂತ್ರ ಮಂಟಪಂ. ಅಶೋಕ ಹಾಲ್ಗೆ ಅಶೋಕ ಮಂಡಪಂ. ಈಗ ರೀಸೆಂಟ್ ಆಗಿ ಹೇಳ್ರಿ, ಒಂದು ಫಂಡಮೆಂಟಲ್ ರೈಟ್ಸ್ ಸುಪ್ರೀಂ ಕೋರ್ಟ್ದವ್ರು ಒಂದು ವರ್ಡಿಕ್ಟ್ ಕೊಡ್ತಾರೆ. ಯಾವ್ದನ್ನೊಂದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಯಾರ, ರೈಟ್ ಟು
ವಾಕ್, ರೈಟ್ ಟು ವಾಕ್ ಪಾದಾಚಾರಿಗಳ ಏನಂತಾರ ಪಾದಾಚಾರಿ ಮೂಲಭೂತ ಹಕ್ಕು ಐತತ್ ಮಾಡೈತೆ ಇಲ್ಲೋ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಕೇಳ್ತಾರ. ಇಲ್ಲಾರ ಏನ್ ಕೊಟ್ಟಿರ್ತಾರ ಗೊತ್ತಾ, ಇವ್ನ ಹೆಂಗ್ ಕೊಟ್ಟಿರ್ತಾರ ಅಂದ್ರ ಕೆಳಗಿನ ಯಾವುದು ಮೂಲಭೂತ ಹಕ್ಕು ಅಲ್ಲತ್ ಕೊಟ್ಟಿರ್ತಾರ. ರೈಟ್ ಟು ಪ್ರೈವೇಸಿ ಅಂದ್ರೆ ಏನಂದ್ರ ಏನತ್ತು ರೈಟ್ ಟು ಪ್ರೈವೇಸಿ, ಗೌಪ್ಯತೆಯ ಹಕ್ಕು, ಹಿಂಗೆ ಹೇಳಿಕೆ ಒಳಗ ಕೊಟ್ಟಿರ್ತಾರ ಗೌಪ್ಯತೆಯ ಹಕ್ಕು. ಮತ್ತ ಈ ರೀಸೆಂಟ್ ಆಗಿ ಇನ್ನೊಂದು ಕೊಟ್ಟಿದ್ರಲ್ಲ ಇದನ್ನ ಫಾರ್ಗೆಟನ್ ಅಥವಾ ಮರೆತು ಹೋಗುವ ಹಕ್ಕು, ಹೇಳಿಕೆ ಟೈಪ್ ನಾಗ ಕೇಳಿದಾಗ ಹಿಂಗ ಕೇಳಿರ್ತಾರ, ಮ್ಯಾಲ್ ಕೊಟ್ಟಿರ್ತಾರ. ಅಥವಾ ಆರ್ಟಿಕಲ್ 21 ಇದ್ರ ಬಗ್ಗೆ ಯಾವ್ದು ತಪ್ಪದವ ಅಥವಾ ಯಾವ್ದು ಇದ್ರ ಮೂಲಭೂತ ಹಕ್ಕು ಅಲ್ಲತ್ ಕೊಟ್ಟಿರ್ತಾರ. ನೀವು ಮೂಲಭೂತ ಹಕ್ಕು ಅಂತಂದಾಗ ಬರೀ 6 ಅದಾವ ನಮ್ ಕಾನ್ಸ್ಟಿಟ್ಯೂಷನ್ ದಾಗ ನೆನಪಿಟ್ಕೊಂಡು ಹೋಗಿರಿ. ಮತ್ತ ಯಾಕಂದ್ರೆ ಅವು 6 ಅದಾವ, ಅವಂತೂ ಕಂಪಲ್ಸರಿ ಇದ್ದಾವ, ಅವನೇನ್ ಚೇಂಜ್ ಆಗಂಗಿಲ್ಲ. ಅವ್ನ್ ಬಿಟ್ಟು ಏನ್ ಕೇಳಿರ್ತಾರ ಅಂದ್ರೆ ಡೈರೆಕ್ಟ್ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ದವ್ರ ಯಾವ ನೀವು ಕೆಳಗಿನ ಮೂಲಭೂತ ಹಕ್ಕು ಅಲ್ಲ ಅಂದೈತೆ ತಿಳಿದತ್ತೇಳಿ, ಅಥವಾ ಯಾವ್ದು ಮೂಲಭೂತ ಹಕ್ಕು ಐತೆ ಅಂದಾಗ ಯಾವ ಹೇಳ್ಯಾರ ನೆನಪಿದ್ದು ಅಂತೇಳಿ ಯಾವ ಇರಂಗಿಲ್ಲ, ಅವ್ನ್ ಬಿಟ್ಬಿಡ್ರಿ. ಈಗ ಮರೆತು ಹೋಗೋ ಹಕ್ಕು ಮೂಲಭೂತ ಹಕ್ಕು ಐತೆ ಇಲ್ಲೋ, ಮರೆತು ಹೋಗುವ ಹಕ್ಕು ಐತೆ. ನೆಕ್ಸ್ಟ್ ಕೊಟ್ಟಿರ್ತಾನ ಪಾದಾಚಾರಿಗಳ ಹಕ್ಕು ಮೂಲಭೂತ ಹಕ್ಕು ಐತೆ ಇಲ್ಲೋ. ಆಮೇಲೆ ಹಿಂಗ ಕ್ವಶನ್ ಹಾಕಿರ್ತಾನ. ಅದ್ರ ಸಲ್ಮಂದ್ ಹೇಳಿ ನೀನು ರೀಸೆಂಟ್ ಆಗಿ ಯಾವ್ದು ಮಾಡ್ರ ಅಂದ್ರ ಇವು ಕ್ವಶನ್ ಕೇಳುದು ಹೇಳತ್ ಮತ್ತೆ ಸುಪ್ರೀಂ ಕೋರ್ಟ್ದವ್ರು ಕೊಟ್ಟಾರ. ಇದ್ ಹೆಂಗ್ ಕ್ವಶನ್ ಕೇಳ್ತಾರ, ಕೇಳಿದ್ ಹಿಂಗ ಕೇಳ್ತಾರ. ಏನಂದ್ರ ಮ್ಯಾಲ ಹಾಕಿರ್ತಾರ ಯಾವ್ದು ಮೂಲಭೂತ ಹಕ್ಕು ಅಲ್ಲತ್ತೇಳಿ, ಅವ್ನ ಆರ್ಬಿಟ್ ಇದ್ರ ಕೇಳ್ದತ್ತೇಳಿ ಗೊತ್ತಾರ. ಗೌಪ್ಯತೆ ಹಕ್ಕು ಐತೆ ಇಲ್ಲೋ, ರೈಟ್ ಟು ಮ್ಯಾರೇಜ್ ಹಕ್ಕು ಐತೆ ಇಲ್ಲೋ. ಯಾವ ಆರ್ಟಿಕಲ್ ಅಂಡರ್ ರೈಟ್ ಟು ಮ್ಯಾರೇಜ್ ಬರ್ತದೆ? ಎಸ್ 21 ನೆನಪೈತಲ್ಲ, ರೈಟ್ ಟು ಮ್ಯಾರೇಜ್ ಅಂತ ಬರ್ತೈತಿಲ್ಲ. ಇವೇನ್ ನಮ್ಮಲ್ಲಿ ಇದನ್ನಾಗತ್ತವ ಏನತ್ತಾರ ಅವಕ್ಕ ಮತ ಅಂತ ಏನತ್ ಇಲ್ಲೋ ಇನಾಮ್ ವೀರಾಪುರದಾಗ ಆಗಿತ್ಲ, ಅದಕ್ಕೆ ಏನಂದೇವ್ ಮರ್ಯಾದೆಗೇಡು ಹತ್ಯೆ ಪ್ರಕರಣ. ಆ ಟೈಮ್ನಾಗ ಇದು ಡಿಸ್ಕಷನ್ ಮಾಡಿದ್ರು ನೋಡ್ಲಿ. ಮರ್ಯಾದೆಗೇಡು ಹತ್ಯೆ ಪ್ರಕರಣ ಆಗಿತ್ತಲ್ಲ, ಮರ್ಯಾದೆಗೇಡು ಹತ್ಯೆ ಅದಕ್ಕಾಗಿತ್ತಂದ್ರೆ ಇಂಟರ್ ಕಾಸ್ಟ್ ಮದುವೆ ಆಗಿರ್ತಾರಂತೆ, ಮರ್ಯಾದೆಗೇಡು ಹತ್ಯೆ ಮಾಡಿರ್ತಾರಲ್ಲ, ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗೋದು ಅವ್ರದ್ದು ಹಕ್ಕದ ಮೂಲಭೂತ ಹಕ್ಕು. ಎದ್ರೊಳಗೆ ತೋರಿಸ್ರಂದ್ರೆ 21ನೇ ಆರ್ಟಿಕಲ್ನಾಗ ತೋರಿಸ್ರ. ಅದ್ರ ಸಲ್ಮಾನ್ ಬಂದಿತ್ತು. ನೆಕ್ಸ್ಟ್ ಪಾದಾಚಾರಿದ ಆತಲ್ರಿ, ಯಾವ ಸ್ಟೇಟ್ ಫಸ್ಟ್ ಅಡಾಪ್ಟ್ ಮಾಡ್ಕೋತೈತೆ ಹತ್ರ? ಯಾವ್ದ್ರಿ? ಪಂಜಾಬ್. ನೆನಪಿರ್ತೈತಲ್ಲ, ಪಂಜಾಬ್ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡ್ರಿ. ಪಂಜಾಬ್ 100% ಯಾವ್ದನ್ನ ಅಪ್ಲೈ ಮಾಡ್ಕೊಂಡೈತೆ ಹೇಳ್ರಿ ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ ಆಗಿ? ಯಾವ್ದಾ? ಭಾರತ್ ನೆಟ್. ನೆನಪೈತಲ್ಲ, ಭಾರತ್ ನೆಟ್ ಅನ್ನೋದು ಇಂಡಿಯಾದಾಗ ಯಾವ ಇಯರ್ದಾಗ ಬರ್ತದೆ? 2015, 16, 15 ಅಲ್ಲ 2015 ಕನ್ಫರ್ಮಾ? 2015, 16 ಐತದ ಭಾರತ್ ನೆಟ್. 17 ಅಲ್ಲೋ 2011 ಇದನ್ನ ಇರ್ತೈತಿ ಯಾವ್ದಂದ್ರೆ ಓಪನ್ ಅದೇನತ್ತಾರ ಆಪ್ಟಿಕಲ್ ಫೈಬರ್ ನೆಟ್ವರ್ಕಿಂಗ್ ಅಂತ ಇರ್ತೈತಿ. 11 ಇದ್ದಿದ್ದು 2015, 15ರಾಗ ಭಾರತ್ ನೆಟ್. ಈ ಭಾರತ್ ನೆಟ್ ಉದ್ದೇಶ ಏನ್ ಹೇಳ್ರಿ? ಗ್ರಾಮೀಣ ಪ್ರದೇಶಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಕೊಡೋದು, ಅಥವಾ ಏನಂದ್ರ ಇದನ್ನ ತಡೆ ರಹಿತ ಇದನ್ನ ನೆಟ್ವರ್ಕ್ ಸೌಲಭ್ಯ ಕಲ್ಪಿಸೋದು ಯಾವ್ದಂದ್ರ ಭಾರತ್ ನೆಟ್ ಐತೈತಿ. ಹಿಂಗ ಹೇಳ್ರಿ ನೋಡು, ಈ ರೀಸೆಂಟ್ ಆಗಿ ಭಾರತ್ ಫಿಸಿಟಲ್ ಸರ್ವಿಸ್ ತರ ನೆನಪೈತಿ, ಫಿಸಿಟಲ್ ಸರ್ವಿಸ್ ಅಂತ ಹೇಳಿ. ಅದ್ರೊಳಗೆ ಟ್ರಯಲ್ ಬೇಸಿಸ್ ಮೇಲೆ ಯಾವ ಸ್ಟೇಟ್ಗಳದು? ನಾ ಸ್ಟೇಟ್ ಅಟ್ಟ ಹೇಳ್ರಿ ಬರೀ ಸಾಕು. UP-MP ನೆನಪೈತಲ್ಲ, UP-MP. ಇದನ್ನ ನಾ ಕೇಳ್ಬೋದು, ಯಾಕಂದ್ರೆ ಈಗ ಭಾರತ್ ನೆಟ್ ಕೇಳ್ಯಾರ ಅಥವಾ ಈಗ ಭಾರತ್ ನೆಟ್ ಮಾಡತ್ತಾರ. ಹಂಗ ಆಪರೇಷನ್ ಇದನ್ ಪ್ರಾಜೆಕ್ಟ್ ಗಂಗಾ ಅಂತ ಮಾಡ್ಯಾರ. ಯಾವ ಸ್ಟೇಟ್ ನಾವ್ ಮಾಡ್ತಾರೆ ಇದು ಇಂಟರ್ನೆಟ್ ಕೊಡಾಕ? ಯುಪಿದಾಗ ಏನ್ ಮಾಡತ್ತಾರ ಅಂದ್ರ ಹಳ್ಳಿ ಒಳಗ ಅಥವಾ ಮನಿಗಳಿಗೆ ಏನ್ ಕೊಡತ್ತಾರ ಅಂದ್ರೆ ಇಂಟರ್ನೆಟ್ ಸೌಲಭ್ಯ ಕೊಡ್ಬೇಕಂದ್ರ ಏನ ತಡೆ ರಹಿತ ಇಂಟರ್ನೆಟ್ ಅಂದ್ರ ಕೇಬಲ್ ಕನೆಕ್ಷನ್ ದಿಂದ ಕೊಡ್ಬೇಕು. ಇಲ್ಲಾರ ಡಾಕ್ ಕೇಳ್ತಾರ ಭಾರತ್ ನೆಟ್ ಒಳಗ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಯೂಸ್ ಮಾಡ್ತಾರ ಅಥವಾ ಸೆಟಲೈಟ್ ಇಂಟರ್ನೆಟ್. ಯಾಕಂದ್ರೆ ಕ್ವಶನ್ ಹಿಂಗ ಕೇಳಿರ್ತಾರೆ, ಅದ್ರ ಪೂರ್ತಿ ಗೊತ್ತಿದ್ರೆ ನೀವು ಹೇಳಿಕೆ ಟೈಪ್ ಎಲಿಮಿನೇಟ್ ಮಾಡ್ಬೋದು. ಉಪಗ್ರಹ ಆಧಾರಿತ ನೆಟ್ವರ್ಕ್ ನ ಭಾರತ್ ನೆಟ್ ಒಳಗ್ ಕೊಡ್ತಾರ, ಅಥವಾ ಏನಂದ್ರ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ಕೊಡ್ತಾರ. ಅಂದ್ರೆ ಯಾವ್ದ್ರ ಮುಖಾಂತರ ಕೊಡ್ತಾರ? ಆಪ್ಟಿಕಲ್. ಯಾಕಂದ್ರೆ ಈಗ ನಮ್ಮಲ್ಲಿ ಸೆಟಲೈಟ್ ಮುಖಾಂತರ ನೆಟ್ ಬಂದೈತಿ. ಫಸ್ಟ್ ಸ್ಟೇಟ್ ಯಾವ್ದು ಹೇಳ್ರಿ? ಸ್ಟಾರ್ಲಿಂಕ್ ಜೋಡ ಸೈನ್ ಮಾಡ್ಕೋತೈತ್ಲ. ಮಹಾರಾಷ್ಟ್ರ ಫಸ್ಟ್ ಸ್ಟೇಟ್ ಇದೆ, ಗೊತ್ತಾಗತ್ತವಲ್ಲ ಹೇಳತ್ತಿದ್ದು. ಉಪಗ್ರಹ ಆಧಾರಿತ ಅಂದ್ರೆ ನಮ್ಮಲ್ಲಿ ಇಂಡಿಯಾದಾಗ ಪ್ರೆಸೆಂಟ್ ಏನೈತೆ ಅಂದ್ರೆ ಸ್ಟಾರ್ ಲಿಂಕ್ ಅಷ್ಟ ಐತಿ. ಆ ಸ್ಟಾರ್ ಲಿಂಕ್ ದಿಂದ ಡೈರೆಕ್ಟ್ ಉಪಗ್ರಹ ಆಧಾರಿತ ಸೆಟಲೈಟ್ ದಿಂದ ಇಂಟರ್ನೆಟ್ ಕೊಡ್ತಾರತ್ತಾರ. ಬಟ್ ಈ ಭಾರತ್ ನೆಟ್ ಪ್ರಾಜೆಕ್ಟ್ ನಾಗ ಏನ್ ಮಾಡ್ತಾರ ಅಂದ್ರೆ BBNL ಅಂತ ಬರ್ತೈತೆ, ನೆನಪೈತಿಲ್ಲ? ಬ್ರಾಡ್ಬ್ಯಾಂಡ್ ಭಾರತ್ ಬ್ರಾಡ್ಬ್ಯಾಂಡ್ ನಿಗಮ್ ಲಿಮಿಟೆಡ್, BSNL ಮುಂದುವರೆದ ಭಾಗರೇ ಅದು. ಅವ್ರ ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಟ್ ಕೇಬಲ್ ಕನೆಕ್ಷನ್ ಕೊಟ್ಟಿರ್ತಾರ ಹಳ್ಳಿ ಒಳಗ್. ಅದ ಯಾವ್ದಂದ್ರ ಭಾರತ್ ನೆಟ್ ಪ್ರಾಜೆಕ್ಟ್. ಪಂಜಾಬ್ ಏನಂದ್ರ 100% ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಂದ್ರ ಪೂರ್ತಿ ಪಂಜಾಬ್ ಒಳಗೆ ಎಷ್ಟು ಹಳ್ಳಿ ಬರ್ತವಲ್ಲ ಅಲ್ಲೆಲ್ಲ ಭಾರತ್ ನೆಟ್ ದಿಂದ ಇಂಟರ್ನೆಟ್ ಸೌಲಭ್ಯ ಐತಿ. ಈಗ ಇನ್ನೊಂದು ಯಾವ್ದಕ್ಕೆ ಹೇಳಿ ಪಂಜಾಬ? 2015 ಅಲ್ಲ, ಕರೆಕ್ಟ್. 2000 ಎದ್ರ ಸಲ್ಮಂದ್ ಹೇಳಿ ಪಾದಾಚಾರಿ ಅನ್ನೋದು ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಪ್ರಕರಣದಾಗ ಹೇಳಿತ್ತ. ಅದ್ರೊಳಗೆ ಏನಂದ್ರೆ ಆ ಪ್ರಕರಣ ಏನ್ ಹೈಲೈಟ್ ಮಾಡಿಲ್ಲ ಅವ್ರು. ಪಂಜಾಬ್ದ ವರ್ಸಸ್ ಏನೈತೆ ಅಂದ್ರೆ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಹಾಕಿದ್ರ ಅವ್ರ. ಆ ಪ್ರಕರಣದಾಗ ಪಾದಾಚಾರಿ ಅನ್ನೋದೊಂದು ಮೂಲಭೂತ ಹಕ್ಕು ಇರ್ತೈತಿ. ಸುಪ್ರೀಂ ಕೋರ್ಟ್ದವ್ರು ವರ್ಡಿಕ್ಟ್ ಕೊಟ್ರ, ನೆನಪಿರ್ತೈತಲ್ಲ? ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ದವ್ರು ನ್ಯಾಯಾಂಗ ಸುಧಾರಣೆ ಮಾಡಕ್ಕೆ ಯಾವ್ದೊಂದು ಕಮಿಟಿ ಮಾಡಿರೋದ್ ಕೇಳ್ರ. ಇವು ಸುಪ್ರೀಂ ಕೋರ್ಟ್ ರಿಲೇಟೆಡ್ ಏನ್ ಕೇಳ್ರು ನೆನಪಿಟ್ಕೋರೆ. ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಪ್ರೆಸೆಂಟ್ ಮ್ಯಾಕ್ಸಿಮಮ್ ನಮ್ದು ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಎಷ್ಟೈತೆ ಕೇಳ್ರ? ಎಷ್ಟೈತಿ? 30. ಮ್ಯಾಕ್ಸಿಮಮ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಸುಪ್ರೀಂ ಕೋರ್ಟ್ ಎಷ್ಟೈತಿ ವಿತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ?
38 ನೆನಪಿಟ್ಕೋರಿ. ಅವ್ರ ಹೇಳಿಕೆ ಟೈಪ್ನಾಗ ಅಥವಾ ಕ್ವಶನ್ಯಾಗ ಏನ ಕೇಳ್ರ ನೆನಪಿಟ್ಕೋರಿ. 37 + 8 ಈಗ ನಿಮಗೆ ಎಲ್ಲರ ತೋರಿಸಿದಾಗ ಅದು 37 ತೋರಿಸ್ತಿರಲ್ಲ, ಅದನ್ನ ಏನಂದ್ರೆ CJN ಬಿಟ್ಟು ಹೇಳಿರ್ತೈತಿ. ಅಕಸ್ಮಾತ್ ಅವ್ರ ಹೇಳಿಕೆ ಒಳಗೆ 37 38 ಎರಡು ಆಪ್ಷನ್ ಕೊಟ್ಟ ಮ್ಯಾಲ್ ಕೇಳಾಗ ಗರಿಷ್ಠ ಸ್ಟ್ರೆಂತ್ ಅತ್ ಕೊಟ್ಟಿದ್ದತ್ತೇಳಿ ಗರಿಷ್ಠ ಅಂದ್ರೆ 38 ಹಾಕ್ರಿ. ಅಲ್ಲಿ CJI ಮೆನ್ಷನ್ ಮಾಡಲ್ದನು ಗರಿಷ್ಠ ಅತ್ ಮಾಡಿದ್ರ 38 ಹಾಕ್ರಿ. ಅಕಸ್ಮಾತ್ ವಿದೌಟ್ CJI ಹಿಂಗೆ ಏನಾರ ಕನ್ಕ್ಲೂಡ್ ಮಾಡಿದ್ದತ್ತೇಳಿ ಅವಾಗ 37 ಹಾಕ್ರಿ. ಗೊತ್ತಾಗತ್ತಲ್ಲ ಎಷ್ಟು ಮಾಡ್ಯಾರ ಅಥವಾ ಯಾವ್ದು ಇದ್ರಲ್ಲ ಇದು ನ್ಯಾಯಮೂರ್ತಿಗಳ ಸಂಖ್ಯೆನ ಇನ್ಕ್ರೀಸ್ ಮಾಡು ಇದನ್ನ ಯಾರಿಗೆ ಐತಿ ಪವರ್ ಶಕ್ತಿ ಯಾರಿಗೆ ಸಂಸತ್ತಿಗೆ ಐತಿ. ನೆನಪಿರ್ತೈತಲ್ಲ. ರೀಸೆಂಟ್ ಆಗಿ ಏನ್ ಮಾಡತ್ತಾರ ಅಂದ್ರೆ ಅದ್ರ ಪ್ರಾದೇಶಿಕ ಕಚೇರಿಗಳನ್ನ ವಿಸ್ತರಣೆ ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಯಾವ ಆರ್ಟಿಕಲ್ ಪ್ರಕಾರ ಬರ್ತೈತಿ 130. ವೆರಿ ಗುಡ್. 130ದಾಗ ಬರ್ತೈತಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪ್ರೆಸೆಂಟ್ ಯಾರದಾರ? ಯಾರ? ಸೂರ್ಯಕಾಂತ್. ಯಾವ ಸ್ಟೇಟ್ನವ್ರು? ಇವು ನೆನಪಿಟ್ಕೋರು. ಸುಪ್ರೀಂ ಕೋರ್ಟ್ ನ್ಯೂಸ್ನಾಗ ಇದ್ವಲ್ಲ ಅದ್ರ ರಿಲೇಟೆಡ್. ನೆಕ್ಸ್ಟ್ ಇದೆ ಮೊಂಬಾಸಾ ಡಿಕ್ಲರೇಷನ್ ಅಂತ ಬರ್ತೈತಿಲ್ಲ. ಈ ಮೊಂಬಾಸಾ ಡಿಕ್ಲರೇಷನ್ ಎದಕ್ಕೆ ಸಂಬಂಧಿಸಿರ್ತೈತಿ? ಯಾವ್ದ ಮೀನ್ ಅಥವಾ ಇಲ್ಲಿಗಲ್ ಫಿಶಿಂಗ್ ಅಂತ ಕರಿತೀವಿ. ಅಥವಾ ಮೀನುಗಳನ್ನ ಏನು ವ್ಯಾಪಾರ ಮಾಡ್ತಿರ್ತಾರಲ್ಲ ಏನಂತಾರ ಇಲ್ಲಿಗಲ್ ಆಗಿ ಅಥವಾ ಅದ್ರ ಸಲ್ಮಾನ್ ಮಾಡ್ರಿ ಯಾವ್ದಂದ್ರೆ ಮೊಂಬಾಸಾ ಡಿಕ್ಲರೇಷನ್ ಅಂತ ಬರ್ತದೆ. ಈಗ ಹೇಳಿ ನೋಡು ಬ್ಲೂ ರೆವಲ್ಯೂಷನ್ ಎದಕ್ಕೆ ಸಂಬಂಧಿಸಿರ್ತದೆ? ಹಿಸ್ಟ್ರಿ ಒಳಗೆ ಮೊದಲು ಬಂದಿತ್ತಲ್ಲ ಬ್ಲೂ ರೆವಲ್ಯೂಷನ್ ಅಂತ ಮಾಡ್ತಾರೆ. ಯಾವ್ದಕ್ಕ ಮೀನಿಗೆ ಇದು ಬ್ಲೂ ಇದನ್ನ ರೆವಲ್ಯೂಷನ್ ಫಾದರ್ ಅಂತ ಯಾರಿಗೆ ಕರೀತಾರೆ? ಯಾರು ಮಾಡಿದ್ರಿ ಇಂಡಿಯಾದಾಗ? ವರ್ಗೀಸ್ ಕುರಿಯನ್. ನೆನಪೈತಲ್ಲ ಸಾರಿ ನಾ ಉಲ್ಟಾ ಹೇಳ ಅರುಣ್ ಕೃಷ್ಣ. ಹಾ ಕರೆಕ್ಟ್, ಅರುಣ್ ಕೃಷ್ಣ ಯಾವ್ದಂದ್ರ ಬ್ಲೂ ರೆವಲ್ಯೂಷನ್ ಎದಕ್ಕೆ ಸಂಬಂಧಿಸಿ ಐತೆ ಅಂದ್ರ ಮೀನುಗಾರಿಕೆ. ಮೀನುಗಾರಿಕೆ ಅಥವಾ ಮತ್ಸ್ಯ ಎರಡು ನೆನಪಿಟ್ಕೋರಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಸ್ ಮತ್ಸ್ಯ ಪ್ರಾಜೆಕ್ಟ್ ಐತಿಲ್ಲ. ಮತ್ಸ್ಯ ಪ್ರಾಜೆಕ್ಟ್ ಎದಕ್ಕೆ ಐತಂದ್ರ ಮತ್ಸ್ಯ ಅಂದ್ರ ಮೀನಿನ ಪ್ರೊಟೆಕ್ಟ್ ಮಾಡಕ್ ಅಥವಾ ಮೀನದ ಏನ್ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರ ಸಲ್ಬಂಧ ನೆನಪಿಟ್ಕೋರಿ ಮತ್ಸ್ಯ ಅಂತ ಬಂದ್ರ. ಮೊಂಬಾಸಾ ಡಿಕ್ಲರೇಷನ್ ಗೊತ್ತಾತಲ್ಲ. ನೆಕ್ಸ್ಟ್ ಇದೇ ಬಿಮಲ್ ಎನ್ ಪಟೇಲ್ ಅಂತ ರೀಸೆಂಟ್ ಆಗಿ ಜಡ್ಜ್ ಅಪಾಯಿಂಟ್ ಆಕಾರ. ಯಾವ್ದಕ್ಕೆ ಅಪಾಯಿಂಟ್ ಮಾಡ್ಯಾರಿ? ITLOS ಫುಲ್ ಫಾರ್ಮ್ ಕೇಳ್ರ. ಇದು ITLOS ಯಾವ ಒಂದು ಸಂಸ್ಥೆ ಅಂಡರ್ ಬರ್ತೈತಿ? ಆಪ್ಷನ್ ಕೊಡ್ಲಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅನ್ಕ್ಲಾಸ್, BBMJ. ಅನ್ಕ್ಲಾಸ್ ಅಂಡರ್. ಇವು ಕ್ವಶನ್ ಕೇಳಾಗ ಹಿಂಗ ಕೇಳಿರ್ತಾರ. ಬಿಮಲ್ ಎನ್ ಪಟೇಲ್ ನ ಯಾವ್ದ್ರದ ಅದು ಇದನ್ನ ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ಯಾರ ಕೇಳ್ರ. ITLOS ಅಂತ ಬರ್ತದೆ. ITLOS ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಆನ್ ಲಾ ಆಫ್ ಸಿ ಅಂತ ಬರ್ತೈತೆ. ಅನ್ಕ್ಲಾಸ್ ಗೊತ್ತಲ್ಲ. ಅನ್ಕ್ಲಾಸ್ ಒಳಗ ಎಷ್ಟು 3 ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಗಳು ಎಷ್ಟದ ಅಂದ್ರೆ ಸ್ವತಂತ್ರವಾದ ಇದನ್ನ ಇನ್ಸ್ಟಿಟ್ಯೂಟ್ಗೆ ಏನಂತ ಸಂಸ್ಥೆಗಳು, ಸ್ವತಂತ್ರವಾದ ಸಂಸ್ಥೆಗಳು ಎಷ್ಟದಾವ್? 3 ಅದಾವ. ಯಾವ? ISA ಅಂದ್ರ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ನೆನಪಿಟ್ಕೋರಿ. ಈ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂದ್ರೆ ಏನ್ ಪವರ್ ಇರ್ತೈತ್ರಿ? ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಬರ್ತೈತಲ್ಲ. ಈಗ ನಾ ಹೇಳ್ತೇನೆ ನೋಡ್ರಿ, ನಾಳೆ ಹೇಳಿಕೆ ಟೈಪ್ನಾಗ ಕೇಳಿದಾಗ ಏನ್ ಕೇಳಿರ್ತಾನೆ ಅಂದ್ರೆ ನಾ ಯಾವ್ದಾರ ಒಂದು ಸಿ ಒಳಗೆ ನಮ್ದು ಏನ ನಾಟಿಕಲ್ ಮೈಲ್ ಬಿಟ್ಟು ಹೋಗಿ ಏನ್ ಮಾಡ್ತೀನಿ ಅಂದ್ರೆ ಮಿನರಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀನಿ. ಈಗ ಏನ್ ಮಾಡತ್ತೀವಿ ಅಂದ್ರೆ ನ್ಯಾಷನಲ್ ಮಿನರಲ್ ಮಿಷನ್ ತಂದಾರ ಗೊತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ ದವ್ರು. ಮಿನರಲ್ ಮಿಷನ್ ಮತ್ತೆ ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳಿ. ಮಿನರಲ್ ಮಿಷನ್ ಅಂದ್ರೆ ಮಿನರಲ್ ಜಾಸ್ತಿ ರಿಚ್ ಇದ್ದು ಏನ್ ಇದನ್ನ ಇರ್ತಾವಲ್ಲ ಮಿನರಲ್ಸ್ಗಳು ಅವ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿ. ನಾ ಸಮುದ್ರದಾಗ ಮಿನರಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಪರ್ಮಿಷನ್ ಎಲ್ಲಿಂದ ತಗೋಬೇಕಂದ್ರ ISA ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಏನಂದ್ರೆ ಮಿನರಲ್ಸ್ ಅಥವಾ ಇಲ್ಲಿಗಲ್ ಮಿನರಲ್ಸ್ ಅಥವಾ ಹೈಯೆಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಓವರ್ ಸೀನ್ ಮಾಡಕ್ ಯಾವ್ದಂದ್ರೆ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಇನ್ ಎಲ್ಲರ ಇಂಟರ್ನ್ಯಾಷನಲ್ ಟ್ರೀಟಿಗಳು ಬರ್ತಾವೆ. ಯಾವ್ದಾರ ದೇಶಗಳು ಜಗಳಾಡ್ತಿರ್ತಾವ ತಿಳ್ಕೊ. ಆ ಟೈಮ್ನಾಗ ಯಾವ ಟ್ರಿಬ್ಯುನಲ್ದಾಗ ಅದನ್ನ ನ್ಯಾಯ ಮಂಡಳಿದಾಗ ಮಾಡ್ತಾರಂದ್ರ ಇಂಟರ್ನ್ಯಾಷನಲ್ ಅಥವಾ ITLOS ಅಂತ ಬರ್ತೈತಿ. ಅದ್ರದ ಜಡ್ಜ್ ಆಗಿ ಯಾರನ್ನ ಅಪಾಯಿಂಟ್ ಮಾಡಿವ್? ಬಿಮಲ್ ಎನ್ ಪಟೇಲ್. ಇನ್ನೊಂದು ಯಾವ್ದು ಉಳಿಸಿದ್ವು? ಇನ್ನೊಂದು ಉಳಿತು CLCS ಅದ. CLCS ಅಂದ್ರ ಕಮಿಷನ್ ಆನ್ ಕಾಂಟಿನೆಂಟಲ್ ಸೆಲ್ಫ್ ಅಲ್ಲ, ಕಮಿಷನ್ ಆನ್ ಲಾ ಆಫ್ ಕಾಂಟಿನೆಂಟಲ್ ಸೆಲ್ಫ್ ಅಂತ ಬರ್ತದೆ. ಕಮಿಷನ್ ಆನ್ ಲಿಮಿಟ್ಸ್ ಆಫ್ ಕಾಂಟಿನೆಂಟಲ್ ಸೆಲ್ಫ್ ಅಂತ ಬರ್ತದೆ. ನೆನಪಿಟ್ಕೋರಿ. ಇವು 3 ಯಾವ್ದ್ರದ್ದು ಇಂಡಿಪೆಂಡೆಂಟ್ ಅಥವಾ ಸ್ವತಂತ್ರ ಸಂಸ್ಥೆಗಳತ್ತಂದ್ರ ಅನ್ಕ್ಲಾಸ್. ವೆರಿ ಗುಡ್. ನೆನಪಿರ್ತದ. ಅನ್ಕ್ಲಾಸ್ದಾಗ ಎಷ್ಟು ಝೋನ್ಸ್ ಬರ್ತಾವ್ರಿ? 5 ಝೋನ್. ಇದ್ರೊಳಗೆ ಹೈ ಸಿ ಝೋನ್ ಅಂದ್ರೆ ಯಾವ ಲೇಯರ್ ಆದ್ಮೇಲೆ ಬರ್ತೈತಿ? 4ನೇದು ಆದ್ಮೇಲೆ ಬರ್ತೈತಿ. ಯಾವ್ದ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಬರ್ತೈತಿ. ನೆನಪಿರ್ತದ. ಇಂಟರ್ನಲ್ ವಾಟರ್ ಎಲ್ಲಿ ಬರ್ತೈತಿ ಅಂದ್ರ 1ನೇ. ಇಂಟರ್ನಲ್ ವಾಟರ್ನ್ಯಾಗ ಇಲ್ಲಿಗಲ್ ಬರ್ಬೋದಾ? ಇನ್ನೋಸೆಂಟ್ ಪ್ಯಾಸೇಜ್ ಇಂಟರ್ನಲ್ ವಾಟರ್ದಾಗ ಅಲೋ ಐತಿ. ನೆನಪಿಟ್ಕೋರಿ. ಇನ್ನೋಸೆಂಟ್ ಪ್ಯಾಸೇಜ್ ಇಂಟರ್ನಲ್ ವಾಟರ್ನಾಗ ಬರ್ತೈತೋ ಇಲ್ಲೋ ಅಂದ್ರೆ ಬರಂಗಿಲ್ಲ. ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಬರ್ತೈತಿ? ಎಲ್ಲಿ? ಟೆರಿಟೋರಿಯಲ್ಸ್. ಇನ್ನೋಸೆಂಟ್ ಪ್ಯಾಸೇಜ್ ಯಾಕೆ ಕೇಳ್ತಾರಂದ್ರೆ ಸುದ್ದಿಯಲ್ಲಿ ಅದಾವ. ಇವು ಹೆಂಗ್ ಕೇಳ್ತಾರಂದ್ರ ಈಗ ಇರಾನ್ದಾಗ ಏನಾಗಿತ್ತಲ್ರಿ ಹಾರ್ಮುಜ್ ಸ್ಟ್ರೇಟ್ದಿಂದ ಅಥವಾ ಎಲ್ಲರ ಸಮುದ್ರದಿಂದ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ಲ. ನಮ್ಮಲ್ಲಿ ರೆಫ್ಯೂಜಿ ಪೋರ್ಟ್ ಅದು ಮಾಡಿರ್ತೀವಲ್ಲ. ಹಂಗೇನಂದ್ರೆ ಯಾವ್ದಾರ ಒಂದು ಸಮುದ್ರದಾಗ ಬಂದ್ರೆ ಸನೇ ಯಾವ್ದಾರ ಕಂಟ್ರಿ ಅಥವಾ ಯಾವ್ದಾರ ಒಂದು ಕಾಂಟಿನೆಂಟ್ ಅಥವಾ ಭೂಮಿ ಕಾಣಿಸ್ತೇನೆ ಅಲ್ಲಿ ಹೋಗ್ಬೇಕಂತ ನೋಡ್ತಾರಲ್ಲ. ಆ ಇಂಟರ್ನಲ್ ವಾಟರ್ದಾಗ ಇನ್ನೋಸೆಂಟ್ ಪ್ಯಾಸೇಜ್ ಅಲಾವ್ ಇರಂಗಿಲ್ಲ. ಇನ್ನೋಸೆಂಟ್ ಪ್ಯಾಸೇಜ್ ಅಲಾವ್ ಎಲ್ಲಿ ಮಾಡ್ತಾರಂದ್ರ ಟೆರಿಟೋರಿಯಲ್ ಸೀದಾಗ ಮಾಡ್ತಾರೆ. ಗೊತ್ತಾಗತ್ತವಲ್. ಇರಾನ್ದ ಬಾರ್ಡರ್ ಹಂಚ್ಕೊಂಡಿದ್ದ ಕಂಟ್ರಿ ಎಷ್ಟು? 7. ನೆನಪಿರ್ತೈತಲ್ಲ. ಇರಾನ ಇದ್ರೊಳಗೆ ಐತೋ ಇಲ್ಲೋ ಹೇಳ್ರಿ ನೋಡು. ಇದನ್ನ ಯಾವ್ದಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ದಾಗ ಇರಾನ್ ಐತೋ ಇಲ್ಲೋ? ಇವು ಕೇಳ್ತಾನ ಇರಾನ್ ನ್ಯೂಸ್ನಾಗ ಇದ್ದಾಗ ಅಥವಾ ಐತೆ ಇಲ್ಲೋ?
SC ಹೋದಾಗನ SC ಹೋದಾಗ ಇರಾನ್ ಇಲ್ಲ ಮಣ್ಣು ಹೇಳಿನಿ ಡಿಸ್ಕಷನ್ ಮಾಡಾಗ ನೆನಪಿಲ್ಲ ಯಾಕೆ ಹೇಳತ್ನ ಹೇಳೇನು ಕ್ವಶನ್ ಹೆಂಗೆ ಕೇಳಿರ್ತಾರಂದ್ರೆ ನಮ್ಮ ಮ್ಯಾಲ ಹಾಕಿರ್ತಾರೆ ಇರಾನ್ ಈ ಕೆಳಗಿನ ಯಾವ ಸಂಸ್ಥೆಗಳ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಿರ್ತಾನೆ ಒಪೆಕ್ನಾಗ ಇರಾನ್ ಐತೋ ಇಲ್ಲೋ ಐತೆಲ್ಲ ಹಿಂಗೆ ಕೇಳಿರ್ತಾನೆ ಅದ್ರ ಸಲ್ಮಂದಿ ಹೇಳತ್ನ ಯಾವ ಬರ್ತಾವಲ್ಲ ಅವ್ನು ಮರ್ಜ್ ಮಾಡ್ರಿ SC ಹೋದ್ ಹೇಳ್ಬಿಡ್ರಿ ನೋಡು ಕಂಟ್ರಿಗಳು ಗೊತ್ತಾಗತ್ತೆ ನಿಮಗೆ ಇರಾನ್ ಐತೋ ಇಲ್ಲೋ ಅಂತ ಹೇಳ್ರಿ SC ಹೋದಾಗ ಎಷ್ಟು ಅದಾವ ಪ್ರೆಸೆಂಟ್ 11 ಅದಾವಲ್ಲ 11 ಅದಾವಲ್ಲ 11 ಅದಾವ 10 ಅದಾವ ಹಾಂ 10 ಅದಾವ 11 ಅಲ್ಲ 10 ಅದಾವು 2000 ಹಾಂ ಕರೆಕ್ಟ್ 2001 ಆಕೈತಾವ ಎನ್ಸುನು ತಡಿ ಗೊತ್ತಾಕವ್ ಎಷ್ಟು ಅದಾವ ಹೇಳ್ರಿ ಮಧ್ಯದು 6 ಅಂತ ಹೇಳಿದ್ನಿ 6 ಯಾವ್ಯಾವ ಹೇಳ್ರಿ ಬಡ ಮಧ್ಯದು 4 ಇರಾನ್ ಮತ್ತು ಇದನ್ನ ಸಾರಿ ಚೀನಾ ಮತ್ತು ರಷ್ಯಾ 2 ಹಿಡಿದ್ರೆ ಹಾಕವಲ್ಲ 6 ಹಾಂ ಹಂಗೆ ಮೊದಲು ಪೌಂಡಿಂಗ್ದಾಗ 6 ಬರ್ತಾವ ಅಂತ ಹೇಳಿದ್ನಿ ಮಧ್ಯದಾಗ 4 ಯಾವ ಹೇಳ್ರಿ ಬಡ ಮಧ್ಯದು 4 ತಜಿಕಿಸ್ತಾನ ಕಿರ್ಗಿಸ್ತಾನ್ ಇವು ಕನ್ಫ್ಯೂಸ್ ಆಗತ್ತಿದ್ರೆ ಒಂದು ಹಿಂಟ್ ಹೇಳ್ತಾನೆ ನೋಡ್ರಿ ಮಧ್ಯದಾಗ ಬರುವ 5 ಕಂಟ್ರಿಗಳು ಬರ್ತಾವ ಇದ್ರೊಳಗೆ ಯಾವ ಕಂಟ್ರಿ ಇಲ್ಲ ಎಲಿಮಿನೇಟ್ ಹೆಂಗ್ ಮಾಡ್ಬೇಕಂದ್ರ ತುರ್ಕ್ಮೆನಿಸ್ತಾನ್ ಇಲ್ಲ ಹೆಂಗ್ ಮಾಡ್ತೀರಿ ಅಂದ್ರೆ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಒಂದು ಕಂಟ್ರಿ ಯಾವ್ದಂದ್ರೆ ತುರ್ಕ್ಮೆನಿಸ್ತಾನ್ ಐತೆ ಅಂದ್ರೆ ಟೋಟಲ್ ಆಗಿ ಅಲ್ಲ ಆ ಮಧ್ಯ ಏಷ್ಯಾ ರಾಷ್ಟ್ರದಾಗ ತುರ್ಕ್ಮೆನಿಸ್ತಾನ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡೈತಿ ಆ ಇರಾನ್ ಜೋಡ ಬಾರ್ಡರ್ ಐತೆ ಅಂದ್ರೆ ಅದನ್ನೊಂದು ಬಿಟ್ಬಿಡ್ರಿ ಅದನ್ನ ಬಿಟ್ರೆ ಅಂತೇಳಿ ಮ್ಯಾಲಿನೂ ಏನ್ ಹಾಕದಲ್ಲ ಅವ್ನು 4 ಎದುರೋಗದ ಅಂದ್ರೆ SC ಹೋದಾಗ ಅದಾವ ಗೊತ್ತಾತಲ್ಲ ತುರ್ಕ್ಮೆನಿಸ್ತಾನ್ ಕೆಳಗೆ ಬರ್ತೈತಿ ಅಥವಾ ಸದರ್ನ್ ಮೋಸ್ಟ್ನೇ ಬರೋದು ಒಂದು ಮಿಡಲ್ ಈಸ್ಟ್ ಕಂಟ್ರಿ ಇಲ್ಲ ಮಿಡಲ್ ಏನಂದ್ರೆ ಏಷ್ಯಾ ಕಂಟ್ರಿ ಇಲ್ಲ ತಿಳ್ಕೊಂಬಿಡ್ರಿ ಇಲ್ಲಾರ ಇರಾನ್ ಜೋಡ ಕಂಪೇರ್ ಮಾಡಿದಾಗ ನೀವು ನೆನಪೈತಲ್ಲ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ತುರ್ಕ್ಮೆನಿಸ್ತಾನ್ ಅಜರ್ಬೈಜಾನ್ ಅರ್ಮೇನಿಯಾ ಟರ್ಕಿ ಇರಾಕ್ ಇವೆಲ್ಲ ಅಂದ್ರೆ ಇರಾನ್ ಜೋಡ ಬಾರ್ಡರ್ ಹಂಚ್ಕೊಂಡು ಇದ್ರ ತುರ್ಕ್ಮೆನಿಸ್ತಾನ್ ಒಂದ ಏನಂದ್ರೆ ಇರಾನ್ ಜೋಡ ಬಾರ್ಡರ್ ಹಚ್ಕೋದೈತಿಲ್ಲ ಇದನ್ನ ಬಿಟ್ಟು 4 ಬರ್ತಾವ ಯಾವ್ದಂದ್ರೆ ಕಜಕಿಸ್ತಾನ ತಜಿಕಿಸ್ತಾನ ಕಿರ್ಗಿಸ್ತಾನ ಉಜ್ಬೇಕಿಸ್ತಾನ್ ಇವು 4 ಆದ್ಮೇಲೆ ಏನಂದ್ರೆ 2 ಚೀನಾ 1 ರಷ್ಯಾ 1 ಇವು 6 ಕಂಟ್ರಿ ಅದ್ವ 6 ಆದ್ಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ 2017 ಸೇರ್ತಾವ 6 ಆಗಿದ್ದು 6 7 8 ಅದು ಇರಾನ್ ಯಾವ್ಯಾವ ಸೇರ್ತಾವನೆ ಇಂಡಿಯಾ ಮತ್ತು ಪಾಕಿಸ್ತಾನ 2 ಯಾವಾಗ ಅಂದ್ರೆ 2017 ಸೇರ್ತಾವು 8 ಅದು ಅದಾದ್ಮೇಲೆ ಇನ್2 ಸೇರ್ತಾವ ಅಂದ್ರ ಇರಾನ್ ಮತ್ತು ಬೆಲಾರೂಸ್ ಇರಾನ್ ಯಾವ ಇಯರ್ದಾಗ ಸೇರ್ತೈತಿ 2023 ಇರಾನ್ ಸೇರ್ತೈತಿ 2024 ಬೆಲಾರೂಸ್ ಸೇರ್ತೈತಿ ಎಷ್ಟು ಅದು 10 ಅದು ಅಲ್ಲ ಮತ್ತೆ 11 ಇಲ್ಲ ಕರೆಕ್ಟ್ 10 ಅದಾವ SC ಹೋದಾಗ ಗೊತ್ತಾತಲ್ಲ ಅದ್ರ ಮೇಲೆ ನೆನಪಿಟ್ಕೋರಿ ಕೇಳ್ಬೋದು ಇಲ್ಲಾರ ಡೈರೆಕ್ಟ್ ಅವ್ರು ಹೇಳಿಕೆ ಹಾಕಾಗ ಹಿಂಗೆ ಹಾಕಿರ್ತಾರ್ರಿ ಇಂಡಿಯಾ ಯಾವುದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸದಸ್ಯತ್ವ ಇಲ್ಲ ಈಗ ಯಾವ ರೀಸೆಂಟಾಗಿ ಪ್ರೋಗ್ರಾಮ್ಗಳು ಅದಾವಲ್ಲ ಅವ್ನು ನೆನಪಿಟ್ಕೋ ಈಗ ಇರಾನ್ ಬ್ರಿಕ್ಸ್ನಾಗ ಐತೋ ಇಲ್ಲೋ ಬ್ರಿಕ್ಸ್ ಹತ್ತೈತಲ್ಲ ನಮ್ಮಲ್ಲಿ ಸಬ್ಮಿಟ್ ಆಗತ್ತೈತಿ ಕರೆಕ್ಟಾ ಬ್ರಿಕ್ಸ್ ನಮ್ಮಲ್ಲಿ ಸಬ್ಮಿಟ್ ಆಗತ್ತೈತಿ ಬ್ರಿಕ್ಸ್ ಒಳಗೆ ನಾಳೆ ಮ್ಯಾಲೆ ಹೇಳಿಕೆ ಹಿಂಗೆ ಹಾಕಿರ್ತಾನೆ ಇರಾನ್ ಈ ಕೆಳಗಿನ ಯಾವ ಈ ಅಂತಾರಾಷ್ಟ್ರೀಯ ಒಕ್ಕೂಟದ ಸದಸ್ಯತ್ವ ಅಲ್ಲತ್ತೇಳಿ ಒಂದೇದ SC ಹೋದಾಗ ಐತೋ ಇಲ್ಲೋ ಐತು ಒಪೆಕ್ನಾಗ ಬ್ರಿಕ್ಸ್ನಾಗ ಹಿಂಗ ಹೇಳಿಕೆ ಹಾಕಿರ್ತಾನೆ ಅದಕ್ಕೆ ಹೇಳಿ ಬ್ರಿಕ್ಸ್ನಾಗ ಅದಾಗ ಗೊತ್ತೈತಲ್ಲ ಬ್ರಿಕ್ಸ್ನಾಗ ಯಾವಂದ್ರೆ ಬ್ರಿಕ್ಸ್ ಅದಾದ್ಮೇಲೆ I2 ಇವು ಇನ್ನೊಂದು ಬಿಟ್ಟಿದ್ವಿ ಅದ್ರೊಳಗೆ ಇನ್ನೊಂದು ಸೇರ್ತದೆ ಯಾವ್ದು ಸೌದಿ ಅರೇಬಿಯಾ E2 ಅಂದ್ರೆ ಯಾವ್ದು ಬರ್ತದೆ ಈಜಿಪ್ಟ ಇಥಿಯೋಪಿಯಾ I2 ಅಂದ್ರೆ ಇರಾನ ಇಂಡೋನೇಷ್ಯಾ U ಅಂದ್ರೆ UAE ಇನ್ನೊಂದು ಯಾವ್ದು ಉಳಿತಂದ್ರ ಇವು ಯಾವ ಕಂಟ್ರಿ ಕರೆಂಟ್ ನ್ಯೂಸ್ನಾಗ ಅದಲ್ಲ ಬರೀ ನೀವು ಆ ಕಂಟ್ರಿ ಒಪೆಕ್ದಿಂದ ಹೊರಗೆ ಬಂದೈತೆ UAE ನೆನಪಿಟ್ಕೊಂಡು ಹೋಗಿದ್ರ ಅಂತೇಳಿ ನಾಳೆ UAE ಯಾವ ಒಂದು ಸದಸ್ಯತ್ವದ ಭಾಗ ಇಲ್ಲ ಹಿಂಗದು ಕೇಳಿರ್ತಾನ ಅದ್ರ ಸಲ್ಮಂದ್ ನೆನಪಿಟ್ಕೋರು ಅದ್ರ ರಿಲೇಟೆಡ್ ಯಾವ ಆರ್ಗನೈಸೇಷನ್ ಇದ್ದು ಅಂತೇಳಿ ಅದ್ರಾಗ ಐತೋ ಇಲ್ಲೋ ಅಂತ ನೆನಪಿಟ್ಕೋರು ಪೀಪಾದಾಗ ಇಂಡಿಯಾ ಐತೋ ಇಲ್ಲೋ ಈ ಸರಿ ಪಾರ್ಟಿಸಿಪೇಷನ್ ಮಾಡಕ್ ಐತೋ ಇಲ್ಲೋ ಇಲ್ಲ ಮತ್ತೆ ಎಲ್ಲರ ಪೀಪಾ ಯೂನಿಯನ್ದಾಗ ಇಂಡಿಯಾ ಐತೋ ಇಲ್ಲೋ ಅಂದಾಗ ಮತ್ತೆ ಇಲ್ಲ ಅಂದಿರಿ ಮತ್ತೆ ಇಂಡಿಯಾದ ಪೀಪಾ ಯೂನಿಯನ್ಗಳು ಎಷ್ಟು ಬರ್ತಾವ 6 ಬರ್ತಾವ ನೆನಪೈತಲ್ಲ ಪೀಪಾ ಈಗ ಆಗತೈತಿ ಎಲ್ಲಿ ಆಗತೈತಿ ಪೀಪಾ ಹೋಸ್ಟ್ ಮಾಡಿರಲ್ಲ ಆತಿಥ್ಯ ರಾಷ್ಟ್ರಗಳು ಯಾವ ಮೆಕ್ಸಿಕೋ ಕೆನಡಾ ಮೆಕ್ಸಿಕೋ ಅಮೇರಿಕಾ ಕೆನಡಾ ಹಿಂಗ ನೆನಪಿಡು ಮೆಕ್ಸಿಕೋ ಅಮೇರಿಕಾ ಕೆನಡಾ ಮೆಕ್ಸಿಕೋದ ಏನೈತಿ ಮೋಟೋ ಜಾಯು ಅಮೇರಿಕಾದ ಕ್ಲಚ್ ಆಮೇಲೆ ಇನ್ನೊಂದು ಯಾವ್ದು ಉಳಿತ ಕೆನಡಾದ ಯಾವ್ದ ಮಾಪ್ಲೆ ಈಗ ಹೇಳ್ರಿ ನೋಡು ಈಗ ಮೆಕ್ಸಿಕೋದಾಗ ಇದನ್ನ ಪೀಪಾ ಆಗತ್ತಲ್ಲ ಇವು 3 ಕಂಟ್ರಿ ಮಾಡತ್ತಾವ ಇದ್ರದ್ದು ಮಾಸ್ಕೆಟ್ ಹೇಳ್ರಿ ಪೀಪಾ ಒಲಿಂಪಿಕ್ಸ್ ಒಳಗೆ ಐತೋ ಇಲ್ಲೋ ಒಲಿಂಪಿಕ್ಸ್ ಮಾಡತ್ತಾರಲ್ಲ ಒಲಿಂಪಿಕ್ಸ್ ಒಳಗೆ ಪೀಪಾ ಐತೋ ಇಲ್ಲೋ ಅಂದ್ರೆ ಐತಿ ನೆನಪಿಟ್ಕೋರು ಹಿಂಗೂ ಕೇಳಿರ್ತಾರೆ ಈ ಸರಿ ಪೀಪಾ 2026ದಾಗ ಇಂಡಿಯಾ ಪಾರ್ಟಿಸಿಪೇಟ್ ಮಾಡೈತೋ ಇಲ್ಲೋ ಮಾಡಿಲ್ಲ ನೆನಪಿಟ್ಕೋರು ಈ ಎಷ್ಟು ಯೂನಿಯನ್ ಅದಾವ ತಿಳಿದ್ರೋಗ 6 ಯೂನಿಯನ್ ಅದಾವ ಯಾವ 6 ಯೂನಿಯನ್ ನೆನಪದಾವಲ್ಲ 6 ಕಾಂಟಿನೆಂಟ್ ಪ್ರಕಾರ ಒಂದು ಕಾಂಟಿನೆಂಟ್ ಬಿಟ್ರೆ 6 ಯೂನಿಯನ್ ಬಂದ್ಬಿಡ್ತಾವ ಆಸ್ಟ್ರೇಲಿಯಾ ಅನ್ನೋದ ಯಾವ ಯೂನಿಯನ್ದಾಗ ಬರ್ತೈತಿ ಓಷಾನಿಯಾ ಯೂನಿಯನ್ದಾಗ ಬರ್ತೈತಿ ಅಥವಾ AFC ಯೂನಿಯನ್ದಾಗ ಬರ್ತೈತಿ AFCದಾಗ ಬರ್ತೈತಿ ನೆನಪಿಟ್ಕೋರು ಏಷಿಯನ್ ಫುಟ್ಬಾಲ್ ಫೆಡರೇಷನ್ ಅಂತ ಏನೈತಲ್ಲ ಏಷಿಯನ್ ಫುಟ್ಬಾಲ್ ಫೆಡರೇಷನ್ ಅಲ್ಲ ಅದ್ರೊಳಗೆ ಏನು ಬರ್ತೈತೆ ಅಂದ್ರೆ ಆಸ್ಟ್ರೇಲಿಯಾ ಪಾರ್ಟಿಸಿಪೇಟ್ ಮಾಡ್ತೈತೆ ಯಾಕಂದ್ರೆ ಓಷಿಯನ್ ಇವು ಕಾಂಟಿನೆಂಟ್ ಅದಾವಲ್ಲ 7 ಅಂಟಾರ್ಟಿಕಾ ಒಂದು ಬಿಟ್ಬಿಡ್ರಿ ಉಳ್ಕಿದ್ದು 6 ಕಾಂಟಿನೆಂಟ್ ಏನು ಬರ್ತಲ್ಲ 6 ಕಾಂಟಿನೆಂಟ್ ಒಂದೊಂದು ಏನದಾವ ಅಂದ್ರೆ ಇಂಡಿಪೆಂಡೆಂಟ್ ಸಂಸ್ಥೆಗಳದಾವ ಪೀಪಾದಾಗ ಪಾರ್ಟಿಸಿಪೇಟ್ ಮಾಡ್ಬೇಕು ಅಥವಾ ಪೀಪಾದಾಗ ಎಲಿಜಿಬಲ್ ಆಗ್ಬೇಕಾರ ಈ ಯೂನಿಯನ್ದಾಗ ಪಾರ್ಟಿಸಿಪೇಟ್ ಮಾಡಿ ಗೆಲ್ಬೇಕು ಅವಾಗ ಅಲ್ಲಿ ಕರ್ಕೋತಾರೆ ಪೀಪಾದಾಗ ನೆನಪೈತಲ್ಲ ಪೀಪಾದ ಅಫಿಷಿಯಲ್ ಅಥವಾ ಥೀಮ್ ಮಾಡ್ಯಾರಲ್ಲ ಒಂದು ಸಾಂಗ್ ಇತ್ತು ಏನು ಹೇಳ್ರಿ ನೋಡು ಇನಾಗ್ರೇಷನ್ ಇವ್ರ ಮೇಲೆ ಕೇಳಿದವ್ರು ಕೇಳ್ತಿರ್ತಾರ ಕ್ವಶನ್ ಯಾವ ಸಾಂಗ ಯಾರು ಬರ್ದಾರು ಅಂತೇಳಿ ದೈ ಯಾರ್ದದು ಶಕೀರಾ ಮತ್ತು ಇನ್ನೊಬ್ರು ಯಾರವ ಅವ ಯಾರು ಆಫ್ರಿಕಾದ ಬ್ರಾನೋ ಏನೋ ಸರ್ ಅದ ದೈನೋ ಶಕೀರಾ ಇನ್ನೊಬ್ಬದಾನ ಬರ್ದಾವ ಹಾಡ್ದವ ಬ್ರೂನಿ ಏನೋ ಹೆಸರೈತೆ ನೋಡು ಅಂದ ಶಕೀರಾ ದೈ ಹೊಡಿ ಅವನ ಹೆಸರು ಏನೈತೆ ಬ್ರೂನಿನೋ ಏನೋ ಸಮಥಿಂಗ್ ಐತಿ ಆಮೇಲೆ ಕೇಳಿ ಹೇಳತ್ ನೆನಪು ಬರ ಈಗ ಹೇಳಿ ನೋಡಿ ನೆಕ್ಸ್ಟ್ ನೋಡ್ರಿ ದೈದು
ಕ್ವಶನ್ ಕೇಳ್ತಿರ್ತಾರ 4 ನ್ಯೂ ಗ್ರೀನ್ ಫೀಲ್ಡ್ ಸಿಟೀಸ್ ಅಂತ ಮಾಡತ್ತಾರ ಅಂತೇಳಿ 4 ಗ್ರೀನ್ ಫೀಲ್ಡ್ ಸಿಟೀಸ್ಗಳು ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಹರಿಯಾಣದಾಗ. ಹರಿಯಾಣ, ನೆಕ್ಸ್ಟ್ ಹರಿಯಾಣ, ರಾಜಸ್ಥಾನ, UP, ಡೆಲ್ಲಿ. ನೆನಪಿರ್ತೈತಲ್ಲ. ಇವು ಯಾವ ರೀಸನ್ ಅಂತ ಕರಿತೀವಿ? ಇದಕ್ಕೆ NCR ರೀಸನ್ ಅಂದ್ರೆ ರಾಷ್ಟ್ರೀಯ ರಾಜಧಾನಿ ರೀಸನ್ ಅಥವಾ ರಾಷ್ಟ್ರೀಯ ರಾಜಧಾನಿ ಲಿಮಿಟ್ ಅಂತ ಬರ್ತದಲ್ಲ, ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಅಂತ ಬರ್ತದಲ್ಲ. ಹಾ, NCR ನ್ಯಾಷನಲ್ ಕ್ಯಾಪಿಟಲ್ ರೀಸನ್. NRC ಅದು ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್. NCR ಅಂತ ಬರ್ತೈತಿ. ಅದ್ರೊಳಗೆ ಏನ್ ಮಾಡತ್ತಾರ? ಗ್ರೀನ್ ಫೀಲ್ಡ್ ಸಿಟೀಸ್ ಅಂತ ಮಾಡತ್ತಾರ. ಇದಕ್ಕೆ ನೇಮ ಏನಂತ ಕೊಡತ್ತಾರ? ಆಪ್ಷನ್ ಕೊಡ್ಲಿ? ನಮೋ ಮನೋ ನಮೋ ಸಿಟೀಸ್. ನಾಳೆ ಎಲ್ಲರ ಹೇಳಿಕೆ ಒಳಗೆ ಬರೀ ಇದನ್ನ ನೆನಪಿಟ್ಕೊಂಡು ಹೋಗಿ ಇಷ್ಟ ಹೇಳಿ ಅನ್ನೋ ತಂದಿರಿ. ಮತ್ತ ನಮೋ ಸಿಟೀಸ್ ಅಂದ್ರು ಒಂದ, ಗ್ರೀನ್ ಫೀಲ್ಡ್ ಸಿಟೀಸ್ ಅಂದ್ರು ಒಂದ. ಇಂಡಿಯಾದಾಗ ಗ್ರೀನ್ ಫೀಲ್ಡ್ ಸಿಟೀಸ್ಗಳು ಎಷ್ಟು ಡೆವಲಪ್ ಮಾಡತ್ತಾರ ಅಂದ್ರೆ 4 ಮಾಡತ್ತಾರ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಯಾವ ಇಯರ್ ತನ ಐತ್ರಿ? ನಾ ಇನ್ನೊಂದು ಕ್ವಶನ್ ಕೇಳಿ ನೋಡಿ. ಪೂರ್ತಿ ಏನು ಹೇಳಿಲ್ಲ. ನ್ಯಾಷನಲ್ ಕ್ಯಾಪಿಟಲ್ 41, 37, 47, 41. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ? ರಾಷ್ಟ್ರೀಯ ರಾಜಧಾನಿ ಅಥವಾ ಭಾರತದ ರಾಜಧಾನಿ ಅಂದ್ರೆ ದೆಹಲಿ ಅಂತ ಬರ್ತೈತಿ. ಬಟ್ ಡೆಲ್ಲಿ ಇಂಪ್ರೂವ್ಮೆಂಟ್ ಮಾಡಿರ್ತೇಳಿ. ಡೆಲ್ಲಿ ಗೌರ್ಮೆಂಟ್ ಏನ್ ಮಾಡಿರ್ತದೆ ಅಂದ್ರೆ ಡೆಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋತೈತೆ ಅಥವಾ ಅಲ್ಲಿ ಏನು ಸಂಸತ್ ಅದಾವಲ್ಲ ಸೆಂಟ್ರಲ್ ವಿಸ್ತಾರದಾಗ ಮಾಡ್ತಾರೆ. ಬಟ್ ಪೂರ್ತಿ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಅಂತ ಯಾಕಂದ್ರೆ ಬೇರೆ ಸ್ಟೇಟ್ ದಿಂದ ಬರ್ತಾರಲ್ಲ, ಅದ್ರ ಸರೌಂಡಿಂಗ್ ಏನ್ ಪ್ಲೇಸ್ಗಳು ಅದಾವಲ್ಲ ಬೇರೆ ಬೇರೆ ಸ್ಟೇಟ್ ಇದ್ದು, ಅವನು ಎಲ್ಲ ಏನ್ ಮಾಡತ್ತಾರ ಅಂದ್ರೆ ಇದ ರೀಸನ್ ಒಳಗೆ ಡೆವಲಪ್ ಮಾಡತ್ತಾರ. ಇದ್ರದ್ದು ವಿಶೇಷತೆ ಏನಿರ್ತೈತೆ ಅಂದ್ರೆ ಆ ಸ್ಟೇಟ್ ಗೌರ್ಮೆಂಟ್ ಹೆಂಗೋ ದುಡ್ಡು ಕೊಡ್ತಿರ್ತದೆ. ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ದಾಗ ಬರೋ ಹಳ್ಳಿಗಳಿಗೆ ಏನಿರ್ತಾವಲ್ಲ ಡೈರೆಕ್ಟ್ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಪ್ರಾಜೆಕ್ಟ್ ಅಂಡರ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದ್ರ ಸಲ್ಮಂದ್ ಹೇಳತ್ನ ಯಾವ ಇಯರ್ ತನ ಪ್ರೋಗ್ರಾಮ್ ಐತಂದ್ರೆ 2041. ನೆನಪಿಟ್ಕೋರಿ. ಎಲ್ಲೆಲ್ಲಿ ಬರ್ತಾವ ಸಿಟೀಸ್ ಅಂದ್ರೆ ನೆನಪೈತಲ್ಲ ಯಾವ ಹೇಳ್ರಿ? ಇನ್ನೊಮ್ಮೆ ಲಾಸ್ಟ್ ಹರಿಯಾಣ, ಡೆಲ್ಲಿ, UP, ರಾಜಸ್ಥಾನ್. ವೆರಿ ಗುಡ್. ಶಾನ್ ಕನ್ಸರ್ವೇಷನ್ ಸೊಸೈಟಿ ಇಂಡಿಯಾದಾಗ ಎಲ್ಲಿ ಮಾಡ್ಯಾರ? ಭಾರತದಾಗ ಶಾನ್ ಕನ್ಸರ್ವೇಷನ್ ಸೊಸೈಟಿ ಅಂತ ಮಾಡ್ತಾರ. ಶಾನ್ದ ಫುಲ್ ಫಾರ್ಮ್ ಏನ್ ಹೇಳ್ರಿ? ಏನತ್ತಾರ ಅದಕ್ಕೆ? ಶಾನ್ ಅಂದ್ರೆ ಯಾವ ಬಿಡ್ರಿ, ಶಾನ್ ಕನ್ಸರ್ವೇಷನ್ ಲಿಮಿಟ್ ಅಂತ ಬರ್ತೈತಿಲ್ಲ. ಕ್ವಶನ್ ಹೆಂಗ್ ಕೇಳಿರ್ತಾರ ಗೊತ್ತಾ? ಇವು ಒಂದ ಓದಿದಾಗ ನಾಳೆ ಏನ್ ಕೇಳಿರ್ತಾರ ಶಾನ್ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಥವಾ ಸೊಸೈಟಿ ಅಂತ ಮಾಡ್ಯಾರ. ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸಸ್ ಒಳಗ ಯಾವ ಕ್ಯಾಟ್ ಅನ್ನು ಉದ್ದೇಶಿಸಿ ಹೇಳ್ತೈತೆ ಅಂತ ಆಪ್ಷನ್ ಕೊಡ್ತಾನೆ. ಯಾವ್ದ? ಹಿಮಚಿರತೆ. ಹಿಮಚಿರತೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸಸ್ ದಾಗ ಐತೋ ಇಲ್ಲೋ? ಐತಲ್ಲ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸಸ್ ದಾಗ ಸಿಗ್ನೇಟರಿ ಮೆಂಬರ್ ಅಥವಾ ಸದಸ್ಯ ರಾಷ್ಟ್ರಗಳು ಎಷ್ಟು ಅದಾವ ಪ್ರೆಸೆಂಟ್? ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಂಘ ಅಂತ ಬರ್ತೈತ್ಲ 26. 26ನೇದು ಯಾವ್ದು? ಸೌದಿ ಅರೇಬಿಯಾ. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ? ನಮ್ಮಲ್ಲೇ ಮಾಡತ್ತಾರೆ. 2005. ಎಷ್ಟನೇ ಆವೃತ್ತಿ ಇದು? 1ನೇ ಆವೃತ್ತಿ. ಇದನ್ನು ನೆನಪಿಟ್ಕೋರಿ. ಮತ್ತೆ ಕನ್ಫ್ಯೂಸ್ ಮಾಡಕ್ ಕೇಳಿದಾಗ ಪೂರ್ತಿ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಮ್ಮಿಟ್ನಾಗ ಅಥವಾ ಎಷ್ಟು ದೊಡ್ಡ ಬೆಕ್ಕುಗಳು ಬರ್ತಾವ ಅಂದ್ರೆ 7 ಬರ್ತಾವ. ಇದನ್ನ ಯಾರು ಮಾಡ್ತಾರ ಅಂದ್ರೆ NTCAದವ್ರು ಮಾಡ್ತಾರ. ಭಾರತನ ಮಾಡತ್ತೈತಿ. ನೆನಪಿಟ್ಕೋರಿ ಇದನ್ನ ಮೋಟಿವ್ ಆಗಿ. ಇದ್ರೊಳಗೆ ಯಾವ್ದ್ರ ರಿಲೇಟೆಡ್ ಸ್ನೋ ಕನ್ಸರ್ವೇಷನ್ ಸೊಸೈಟಿ ಬರ್ತೈತೆ ಅಂದ್ರೆ ಶಾನ್ ಸ್ನೋ ಕನ್ಸರ್ವೇಷನ್ ಅಥವಾ ಶಾನ್ ಅಂತ ಬರ್ತೈತಿಲ್ಲ. ಅದ್ರೊಳಗೆ ಯಾವ್ದ್ರ ಬಗ್ಗೆ ಹೇಳ್ತೈತೆ ಅಂದ್ರೆ ಸ್ನೋ ಲೆಪರ್ಡ್ ಬಗ್ಗೆ ಹೇಳ್ತೈತೆ. ಈ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಯಾವ ಒಂದು ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪಕ್ಷಿ ರಾಜ್ಯ ಪ್ರಾಣಿ ಆಕತಿ? ಲಡಾಖ್. ನೆನಪಿಟ್ಕೋರಿ. ಅದ್ರ ಲಡಾಖ್. ಅದಕ್ಕೆ ಇನ್ನೊಂದು ಏನು ಹೆಸರು ತರ ತಿಳಿದಿಲ್ಲ? ಎಸ್, ಗೋಸ್ಟ್ ಆಫ್ ದ ಹಿಮಾಲಯ. ಕ್ವಶನ್ ಕೇಳ್ಯಾರ. ಗೋಸ್ಟ್ ಆಫ್ ಹಿಮಾಲಯ ಅಂತ ಯಾವ್ದು ಕರಿತಾರಂದ್ರ ಯಾವ್ದಕ್ಕಂದ್ರೆ ಹಿಮಚಿರತೆಗೆ ಕರಿತಾರೆ. ಇನ್ನೊಂದು ಹೇಳಿದ್ನಿಲ್ಲ ಸೋನಮ್ ವಾಂಗ್ಚು ರಿಲೇಟೆಡ್ ಯಾವ್ದು ಒಂದು ಮಾಡ್ತಾರೆ ಹೇಳ್ರಿ? ಇಲ್ಲ. ಲಡಾಖ್ ಒಳಗೆ ಏನ್ ಮಾಡ್ರ ಅಂದ್ರೆ ಎಜುಕೇಶನ್ ಸೆಕ್ಟರ್ನ ಅಥವಾ ಅಲ್ಲಿ ಏನ್ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಐತಿಲ್ಲ ಅದನ್ನ ಡೆವಲಪ್ ಮಾಡ್ಬೇಕಂತ ಒಂದು ಸಂಸ್ಥೆನ ಹುಟ್ಟಾಕ್ಯಾರ. ಯಾರಂದ್ರ ಸೋನಮ್ ವಾಂಗ್ಚು ಮತ್ತ ಯಾರಂದ್ರ ಅಂಗ್ಮೋತ್ ಬರ್ತಾರೆ. ಗೀತಾಂಜಲಿ ಅಂಗ್ಮೋತ್. ಯಾವ ಒಂದು ಸಂಸ್ಥೆ? ಹಿಯಾಲ್. ನೆನಪಿಟ್ಕೋರಿ. HIAL ಅಂತ ಬರ್ತದೆ. H ಅಂದ್ರ ಹಿಮಾಲಯನ್, I ಅಂದ್ರ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್. ಹಿಯಾಲ್ ಅಲ್ಟರ್ನೇಟಿವ್ಸ್ ಮುಂದ ಲಿಮಿಟೆಡ್ ಅನ್ನ ಅಲ್ಟರ್ನೇಟ್ ಇದನ್ನ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಅಂತ ಅಷ್ಟ ಐತದ. ಇಲ್ಲಿ ಎಲ್ ಮೇಲೆ ಏನಿಲ್ಲ. ಅಲ್ಟರ್ನೇಟಿವ್ಸ್. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಯಾರು ಮಾಡ್ಯಾರ ಅಂತ ಕೇಳ್ರ? ಇನ್ ಕ್ವಶನ್ ಕೇಳ್ಯಾರ. ಸೋನಮ್ ವಾಂಗ್ಚು ರಿಲೇಟೆಡ್ ಐತಿ. ಲಡಾಖ್ 6ನೇ ಶೆಡ್ಯೂಲ್ನಾಗ ಐತೋ ಇಲ್ಲೋ? ಲಡಾಖ್ 6ನೇ ಶೆಡ್ಯೂಲ್ನಾಗ ಇಲ್ಲ. ಲಡಾಖ್ನಾಗ ಎಷ್ಟು ಜಿಲ್ಲೆ ಅದಾವ ಅಂದ್ರ ಈಗ ರೀಸೆಂಟ್ ಆಗಿ ಹೇಳ್ರಿ ಕರ್ನಾಟಕದಾಗ ಒಂದು ಹೊಸದು ಇಲಾಖೆ ಮಾಡ್ಬೇಕಂದ್ರೆ ಅಥವಾ ಮಿನಿಸ್ಟ್ರಿ ಮಾಡ್ಬೇಕಂದ್ರೆ ಯಾವ ಮಿನಿಸ್ಟ್ರಿ? ಈಗ ಕೇರಳದಾಗ ಮಾಡ್ರಿ ಗೊತ್ತಾನ? ಭಾರತದಾಗ ಮೊಟ್ಟ ಮೊದಲ AI ಇದನ್ನ ಮಾಡ್ರಿ ಮಿನಿಸ್ಟ್ರಿ ಅಥವಾ AI ಇಲಾಖೆ ಅಂತ ಮಾಡ್ತಾರ. ಭಾರತದಾಗ ಮೊದಲ ರಾಜ್ಯ AI ಇಲಾಖೆ ಮಾಡಿದ್ದು ಯಾವ್ದಂದ್ರೆ ಕೇರಳ ಅಂತ ಬರ್ತೈತಿ. ಸೆಕೆಂಡ್ ತಮಿಳ್ನಾಡು. ಯಾರು ಮೊದಲು AI ಮಿನಿಸ್ಟರ್ ಅಥವಾ ಕೃತಕ ಬುದ್ಧಿಮತ್ತೆ ಮಂತ್ರಿ ಯಾರತ್ ಕೇಳಿರ್ತಾರ? ಕೃತಕ ಬುದ್ಧಿಮಂತ್ರಿ ಯಾರಂದ್ರ ಕುಣಾಲ್ ಕುಟ್ಟಿ. ಹಂಗ ಕರ್ನಾಟಕದಾಗ ಏನ್ ಮಾಡತ್ತಾರ ಅಂದ್ರೆ ಪ್ರಜಾ ಸೇವಾ ಇಲಾಖೆ ಅಂತ ಮಾಡತ್ತಾರ ಅಥವಾ ಪ್ರಜಾ ಸೇವೆ ಇಲಾಖೆ ಅಂತ ಮಾಡತ್ತಾರ. ಇದು ಎದರ ಉದ್ದೇಶಕ್ಕೆ ಮಾಡತ್ತಾರ್ರಿ ಪ್ರಜಾ ಸೇವೆ ಇಲಾಖೆ? ಎಸ್, ನೆನಪಿಟ್ಕೋರಿ. ಜನ ಕಾರ್ಯಕ್ರಮ ಅಥವಾ ಅವ್ರು ಏನು ಆಪ್ಷನ್ ಕೊಡ್ತಾರ ಅವ್ರದ್ದು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ ಅಥವಾ ಗೊತ್ತಾಗಂಗಿಲ್ಲ. ಬಟ್ ನೆನಪಿಟ್ಕೋರಿ ಅದ್ರ ಉದ್ದೇಶ ನೆನಪಿಟ್ಟಾರ ಅವ್ರು ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಮ್ಯಾಚ್ ಆಗ್ಬೋದು. ಪ್ರಜಾ ಸೇವೆ ಕಮಿಟಿ ಅಥವಾ ಪ್ರಜಾ ಸೇವೆ ಇಲಾಖೆ ಅಂತ ಎದಕ್ ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ಜನಸ್ಪಂದನ ಕಾರ್ಯಕ್ರಮ, ಜನಸೇವಕ ಕಾರ್ಯಕ್ರಮ ಏನ್ ಮಾಡ್ತಿರ್ತಾರಲ್ಲ ಅಂತವ್ನ ಏನಂದ್ರ ಅದರಿಂದ ಏನಾರ ತೊಂದರೆ ಕುಂದುಕೊರತೆಗಳಿರ್ತಾವಲ್ಲ ಅವ್ನ ನಿವಾರಿಸಕ ಒಂದು ಇಲಾಖೆ ಮಾಡತ್ತಾರ. ಯಾವ್ದಂದ್ರ ಪ್ರಜಾ ಸೇವಾ ಇಲಾಖೆ ಅಂತ ನೆನಪಿಟ್ಕೋರಿ. ಪ್ರಜಾ ಸೇವಾ ಇಲಾಖೆ.
ರೀಸೆಂಟ್ ಆಗಿ ಇದು ಹೇಳ್ರಿ NTA ರೀಸೆಂಟ್ ಆಗಿ ಎಕ್ಸಾಮ್ ಆತ ನಿನ್ನ ಯಾಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನ್ಯೂಸ್ನಾಗ ಇತ್ತಲ್ಲ ಯಾಕಾರ ನೀಟ್ ಎಕ್ಸಾಮ್ ಲೀಕ್ ಮಾಡೈತಿ ಲೀಕ್ ಆಗೈತೆ ಅಂತ ಹೇಳ್ತಿರಲ್ಲ ನಿನ್ನ ಮುಗ್ದೈತಿ ಟೆಲಿಗ್ರಾಮ್ ಇವತ್ತು ಆಕ್ಟಿವೇಟ್ ಆತನ ಆಗಿಲ್ಲ ಇನ್ನ ಆಗ್ಬೋದತ್ತ ಬಟ್ ಇದು NTA ಅಂತ ಬರ್ತೈತಿಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೊದಲು ಹೆಂಗಿದ್ದು ಅಂದ್ರೆ ಪ್ರೆಸೆಂಟ್ ನೀಟ್ ಏನ್ ಮಾಡ್ತಾರಂದ್ರೆ ಪೂರ್ತಿ ಒಂದು ಕಂಟ್ರಿಗೆ ಒಂದಷ್ಟು ಟೆಸ್ಟ್ ಇದ್ದಂಗ ಅಥವಾ ಒನ್ ನೇಷನ್ ಒನ್ ಟೆಸ್ಟ್ ಅಂತ ಮಾಡಿರ್ತಾರಲ್ಲ ಆ ಲೆವೆಲ್ಗೆ ಏನ್ ಮಾಡಿರ್ತಾರ ಅಂದ್ರೆ ನಮ್ಮಲ್ಲಿ ಏನಂದ್ರೆ MBBS ಅದ ನೀಟ್ ಎಕ್ಸಾಮ್ ಏನ್ ನಡೆಸ್ತಾರಲ್ರಿ ಸೆಂಟ್ರಲ್ ಲೆವೆಲ್ಗೆ ಒಂದ ನಡೆಸ್ತಾರ ನಮ್ಮಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಬರ್ದು MBBS ಕಾಲೇಜ್ ಅಂತ ಇರಂಗಿಲ್ಲ ಸೆಂಟ್ರಲ್ ಏನ್ ನೀಟ್ ರ್ಯಾಂಕಿಂಗ್ ಬರ್ತೈತಲ್ಲ ಅದ್ರೊಳಗೆ ಎಲ್ಲಾ ಸ್ಟೇಟ್ ಒಳಗೆ ಮೆಡಿಕಲ್ ಸೀಟ್ ಸಿಗ್ತಿರ್ತಾವ ಹೌದಾ ಅದಕ್ಕಿಂತ ಮೊದಲು ಹೆಂಗಿತ್ತಂದ್ರೆ ನಮ್ಮಲ್ಲಿ ಹೆಂಗ್ ಕರ್ನಾಟಕದಾಗ ಇಂಜಿನಿಯರಿಂಗ್ ಕಾಲೇಜಿಗೆ CET ಅಂತ ನಡೆಸ್ತಿರ್ತೀವಿ ಬೇರೆ ಕಾಲೇಜ್ನಾಗ ಬೇರೆ ಎಕ್ಸಾಮ್ ಇರ್ತಾವ ಸೆಂಟ್ರಲ್ ಲೆವೆಲ್ ಬಂದಾಗ ಯಾವ್ದೈತೆ ಅಂದ್ರೆ JEE ಅಂತ ಐತಿ ನೋಡ್ರಿ JEE ಒಳಗೂ ಇಂಜಿನಿಯರಿಂಗ್ ಸೀಟ್ ಔಟ್ ಆಫ್ ಸ್ಟೇಟ್ಗಳು ಹಿಡಿಬಹುದು ಬಟ್ ನಾ CET ಬರೋದ ಬೇರೆ ಸ್ಟೇಟ್ನಾಗ ನಂಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡಂದ್ರೆ ಕೊಡಂಗಿಲ್ಲ ಆ CET ಏನಂದ್ರೆ ನಮ್ಮ ಸ್ಟೇಟ್ ಲೆವೆಲ್ MBBS ಮೊದಲ ನೀಟ್ ಇರೋಕ್ಕಿಂತ ಮೊದಲ ಸ್ಟೇಟ್ ಲೆವೆಲ್ಗೆ ಇತ್ತು ಹೌದಾ ಬಟ್ NTA ಅನ್ನೋದನ್ನ ಯಾವ ಇಯರ್ದಾಗ ಮಾಡ್ತಾರ ಅವಾಗ ಮಾಡಿದಾಗ ಏನ್ ಮಾಡ್ತಾರೆ ಸೆಂಟ್ರಲ್ ಲೆವೆಲ್ ಅಥವಾ ಕಂಟ್ರಿಗೆ ಒಂದ ಮಾಡ್ತಾರ ಯಾವ ಇಯರ್ದಾಗ NTA ಬರ್ತೈತಿ 2017 18 16 2017 ಅದು ನ್ಯೂಸ್ನಾಗ ಐತಿ ಅದ್ರ ರಿಲೇಟೆಡ್ ಹೆಂಗೆ ಕೇಳ್ತಾನೆ ಗೊತ್ತಿಲ್ಲ ಅದ್ರ ಸಲ್ಮಂದ್ ಹೇಳಿ ಅಥವಾ NTA ಫುಲ್ ಫಾರ್ಮ್ ಕೇಳ್ಬೋದು NTA ಫುಲ್ ಫಾರ್ಮ್ ಏನಂದ್ರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವು ಹೇಳಿಕೆ ಟೈಪ್ನಾಗ ಏನ್ ಬೇಕಾಗಿ ಕೇಳ್ಬೋದು ನೆನಪಿಟ್ಕೋರಿ ಪ್ರೆಸೆಂಟ್ 2017 ಏನ್ ಮಾಡತ್ತಾರ ಅಂದ್ರೆ ಒಂದು ದೇಶ ಒಂದು ಪರೀಕ್ಷೆ ಅಂದಂಗೆ ಮಾಡತ್ತಾರ JEE ಆಗಲಿ ನೀಟ್ ಆಗಲಿ ಅದಕ್ಕಿಂತ ಮುಂಚೆ ಏನಿದ್ದು ಅಂದ್ರೆ ಪ್ರತಿ ಸ್ಟೇಟ್ ಬೇರೆ ಮೆಡಿಕಲ್ ಸೀಟ್ ಕರಿತಿದ್ದು ಬೇರೆ ಹೋಗ್ತಿದ್ದು ಬಟ್ ಪ್ರೆಸೆಂಟ್ ಏನೈತಲ್ಲ NTA ಆಗೈತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕರಿತು ಯಾವ ಇಯರ 2017 17 ನೀವು ಒಳ್ಳೆ ವಿವೇಕ್ ಅಗ್ರವಾಲ್ ಅಂತ ಬರ್ತಾರೆ ರೀಸೆಂಟ್ ಆಗಿ ಯಾವ್ದ್ರದ್ದು ವೈಸ್ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಮಾಡ ಫಸ್ಟ್ ಇಂಡಿಯನ್ ನೋಡಿ ಇವರು ಅಪಾಯಿಂಟ್ ಆಗೋದು ಫಸ್ಟ್ ಇಂಡಿಯನ್ ಅಂತ ಬಂದಾಗ ನಾಳೆ ಏನು ಮಾಡ್ಬೋದು ಅಂದ್ರೆ ಸ್ಟ್ಯಾಟಿಕ್ GK ಒಳಗೆ ಕೇಳ್ಬೋದು ಭಾರತದ ಮೊದಲ ಇದ್ರದ ಯಾವ ಒಂದು ಸಂಸ್ಥೆದ ವೈಸ್ ಪ್ರೆಸಿಡೆಂಟ್ ಆಗಿದ್ರ ಯಾರಂದ್ರೆ ವಿವೇಕ್ ಅಗರ್ವಾಲ್ ಇವ್ರೇನು ಹೊಸದಾಗಿ ಅಪಾಯಿಂಟ್ ಮಾಡಿರಲ್ದ ಡೈರೆಕ್ಟ್ ಒಂದ ಲೈನ್ನಾಗ ಓದಿರ್ತಾರೆ ವಿವೇಕ್ ಅಗ್ರವಾಲ್ ಯಾವ್ದು ಒಂದು ವೈಸ್ ಪ್ರೆಸಿಡೆಂಟ್ ಅಥವಾ ಇದನ್ನ ಮುಖ್ಯ ಆಯುಕ್ತರದಾರತ್ತಂದ್ರ ಯಾವ್ದ ಮಧ್ಯಪ್ರದೇಶ ಹೈಕೋರ್ಟ್ದಲ್ಲಿ FATF ಫುಲ್ ಫಾರ್ಮ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಯಾವ ಇಯರ್ 1989 ಇದು ಎದಕ್ಕೆ ಇಂಪಾರ್ಟೆಂಟ್ ಹೇಳಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ್ಯೂಸ್ ಮಾಡ್ತಿರ್ತದೆ ಯಾವಾಗ ನ್ಯೂಸ್ ಮಾಡ್ತಿರ್ತೈತೆ ಅಂದ್ರೆ ಯಾವ್ದಾರ ದೇಶದ ಮೇಲೆ ದಿಗ್ಬಂಧನ ಆಗ್ತಾರ ಗೊತ್ತಾನ ಈಗ ಟೆರರಿಸ್ಟ್ ಆರ್ಗನೈಸೇಷನ್ ಇರ್ತಾವ ತಿಳ್ಕೊರಿ ಅಥವಾ ಆ ಕಂಟ್ರಿಗೆ ಏನ್ ಮಾಡ್ತಾರ ಅಂದ್ರೆ ಫೈನಾನ್ಷಿಯಲ್ ದಿಗ್ಬಂಧನ ಅಥವಾ FATF ಇದನ್ನು ಹೆಂಗ್ ಕೇಳ್ತಾರ ಗೊತ್ತಾ ಇದನ್ನ ಎಲ್ರ ಕೇಳ್ರ ಡೈರೆಕ್ಟ್ FATF ಅಪಾಯಿಂಟ್ ಆಗ್ಯಾರ ಕೇಳೋಕ್ಕಿಂತ ಏನ್ ಮಾಡ್ಬೋದು ಅಂದ್ರೆ ಇತ್ತೀಚೆಗೆ ಏನಾಗತ್ತೆ ಅಂದ್ರೆ G7 ಸಮ್ಮಿಟ್ ಎಲ್ಲಿ ಆಗತ್ತೈತ್ರಿ ಫ್ರಾನ್ಸ್ನ ಪ್ಯಾರಿಸ್ ಆಗತ್ತೈತಲ್ಲ ಏನ್ ಕೇಳಿರ್ ಫ್ರಾನ್ಸ್ನ EV ಅಂದಾಗ ಆಗತ್ತೈತಿ ಕರೆಕ್ಟಾ G7 ಸಮ್ಮಿಟ್ ಅದ್ರ ರಿಲೇಟೆಡ್ ಅವ್ರು ಹೆಂಗ್ ಕೇಳಿರ್ಬೋದು ಅಂದ್ರೆ ಕ್ವಶನ್ ನಾಳೆ ಕೇಳ್ರ ಅಕಸ್ಮಾತ್ ಏನ್ ಮಾಡ್ತಾರ ಅಂದ್ರೆ ಒಂದ್ 4-5 ಇನ್ಸ್ಟಿಟ್ಯೂಟ್ಗಳು ಹೆಡ್ ಕ್ವಾರ್ಟರ್ ಕೊಡ್ತಾರ ಕೊಟ್ಟ ಇದ್ರೊಳಗೆ ಫ್ರಾನ್ಸ್ನಾಗ ಕೇಂದ್ರ ಕಚೇರಿ ಹೊಂದಲ್ದು ಯಾವ್ದಾವ್ದು ಕೇಳಿರ್ತಾರ ಯುನೆಸ್ಕೋ FATF ಎರಡ್ರಾಗ ಯಾವ ಇದ್ರೊಳಗೆ ಫ್ರಾನ್ಸ್ನಾಗ ಹೆಡ್ ಕ್ವಾರ್ಟರ್ ಇಲ್ಲ ಹೇಳ್ರಿ FATF ಹೆಡ್ ಕ್ವಾರ್ಟರ್ ಇಲ್ಲ ಫ್ರಾನ್ಸ್ನಾಗ ಅದಕ್ಕೈತತ್ತ ಹೇಳಿ ಅದನ್ನ ಹೇಳಿಕೆ ಎರಡು ಅದಾವ ಯುನೆಸ್ಕೋದು ಫ್ರಾನ್ಸ್ನ ಪ್ಯಾರಿಸ್ನಾಗ ಮತ್ತೆ ಯಾವ್ದು ಬರ್ತಾವಲ್ಲ ರೀಸೆಂಟ್ ಆಗಿ ನ್ಯೂಸ್ನಾಗ ನೆನಪಿಟ್ಕೋರು ಯಾಕಂದ್ರೆ ಯುನೆಸ್ಕೋ ನ್ಯೂಸ್ನಾಗ ಐತಂದೆ ಯಾಕಂದ್ರೆ ಮೆಮೊರಿ ಆಫ್ ದ ವರ್ಲ್ಡ್ ಒಳಗೆ ಇಂಡಿಯಾ ಚೀನಾ ಕೂಡ ಒಂದು ಬುಕ್ ಕಳಿಸ್ತಾರೆ ಯಾವ್ದು ಕಳಿಸ್ತಾರ ಯಾವ್ದ CUK ಬುಕ್ ಅಂತ ಕೇಳ್ರ CUK ಯಾವ್ದು ಆತರ್ದ ಹುಯೆನ್ಸ್ ತ್ಯಾಂಗ್ ಹಿಂಗ ಏನ್ ಕೇಳ್ಯಾರಲ್ಲ ಅದಕ್ಕೆ ನೆನಪಿಟ್ಕೋರಿ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿ ಬರ್ತೈತೆ ಅಂದ್ರ ಫ್ರಾನ್ಸ್ನ ಪ್ಯಾರಿಸ್ನಾಗ ಸೇಮ್ FATF ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಎಲ್ಲಿ ಬರ್ತೈತೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ FATF ಎಷ್ಟು ತರ ನೋಟಿಸ್ಗಳನ್ನ ಕೊಡ್ತೈತೆ ಅಥವಾ ಎಷ್ಟು ತರ ಲಿಸ್ಟ್ ಅದಾದ್ರು 2 ತರ 7 ತರ ಅದ ಇದ್ರದ್ದು ಇದನ್ನ ಯಾವ್ದದ ಇಂಟರ್ಪೋಲ್ದ 7 ತರ ಅದಾವ 8 ತರ ಅದಾವ ಇಂಟರ್ಪೋಲ್ದಾಗ ಮಾನ್ಯ ಕ್ವಶನ್ ಕೇಳೋಣ UPSC ದಾಗ 8 ಅದಾವ 7 ಅದಾದ್ರು 8 ಆಗ್ಯಾವ ರೀಸೆಂಟ್ ಆಗಿ ಅದನ್ನ ಹೇಳ್ತಾನ ಅದಾದ್ಮೇಲೆ FATF ಎಷ್ಟು ಅದಾವ ಅಂದ್ರೆ 2 ತರ ಬರ್ತಾವ್ರಿ ಲಿಸ್ಟ್ 2 ತರ ಯಾವ ಬರ್ತಾವ ಹೇಳ್ರಿ ಒಂದ ಗ್ರೇ ಲಿಸ್ಟ್ ಇನ್ನೊಂದ ಬ್ಲ್ಯಾಕ್ ಲಿಸ್ಟ್ ಗ್ರೇ ಲಿಸ್ಟ್ ಬ್ಲ್ಯಾಕ್ ಲಿಸ್ಟ್ ಡಿಫ್ರೆನ್ಸ್ ಹೇಳ್ತೀನಿ ನೋಡ್ರಿ ಈಗ ಯಾಕೆ ಕೇಳಿರ್ತಾರ ಗೊತ್ತಾ ಇದು FATF ಅಷ್ಟ್ಯಾಕೆ ಆದ್ಯತೆ ಕೊಡ್ತಾರಂದ್ರ ಯಾವ್ದಾರ ಈಗ ನಮ್ದು ಮೊನ್ನೆ ಇದನ್ನ ಪಾಕಿಸ್ತಾನ ಬಂದ ಮೇಲೆ ನಮ್ಮ ಆಮೇಲೆ ಸಿಂಧೂರ್ ಅಟ್ಯಾಕ್ ಆಗಿತ್ತು ಗೊತ್ತಲ್ಲ ಪಾಕಿಸ್ತಾನದವ್ರು ನಮ್ಮ ಮೇಲೆ ಯಾವ್ದು ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಒಳ್ಳೆ ಆಪರೇಷನ್ ಸಿಂಧೂರದು ಮಾಡಿದ್ವಿಲ್ಲ ಇಲ್ಲಿ ಟೆರರಿಸಮ್ ಆರ್ಗನೈಸೇಷನ್ ರೊಕ್ಕ ಹೋಗಿದ್ರೆ ಏನ್ ಮಾಡ್ತಾರೆ ಗೊತ್ತಾ FATF ದವರ ಬ್ಲ್ಯಾಕ್ ಲಿಸ್ಟ್ ಗ್ರೇ ಲಿಸ್ಟ್ನಾಗ ತಾಕಿರ್ತಾರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಂತ ಬರ್ತಾವ ನಮ್ಮಲ್ಲಿ ವರ್ಲ್ಡ್ ಬ್ಯಾಂಕ್ ಆಗಲಿ IMF ಆಗಲಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬ್ರಿಕ್ಸ್ ಬ್ಯಾಂಕ್ ಅದಾವಲ್ಲ ಇವು ಎಲ್ಲ ಬ್ಯಾಂಕ್ ಯಾವ್ದಾರ ಒಂದು ಕಂಟ್ರಿಗೆ ರೊಕ್ಕ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ತಾವ ಅಂದ್ರೆ FATF ದಾಗ ಇದು ಕಂಟ್ರಿ ಯಾವ ಲಿಸ್ಟ್ನಾಗ ಐತತ್ ನೋಡ್ತಾರ ಈ ಕಂಟ್ರಿ ಎಲ್ಲರ ಗ್ರೇ ಲಿಸ್ಟ್ನಾಗ ಬ್ಲ್ಯಾಕ್ ಲಿಸ್ಟ್ನಾಗ ಇದ್ದು ಅಂತೇಳಿ ರೊಕ್ಕ ಕೊಡಕ್ ಏನ್ ಮಾಡ್ತಾರ ಅಂದ್ರೆ ಹಿಂದ ಮುಂದೆ ನೋಡ್ತಾರ ಯಾಕಂದ್ರೆ ಆರ್ಥಿಕ ದಿಗ್ಬಂಧನ ಹಾಕಿದಂಗ ಹೆಂಗ ಈಗ ಅಮೆರಿಕಾದವ್ರು ಬೇರೆ ಕಂಟ್ರಿ ಮೇಲೆ ಹಾಕ್ತಾರಲ್ಲ ಹಂಗ FATF ಐತಿ ಆರ್ಥಿಕ ದಿಗ್ಬಂಧನ ಹಾಕ್ತಿರ್ತದ ಅದ್ರಾಗ ಬ್ಲ್ಯಾಕ್ ಲಿಸ್ಟ್ ಮತ್ತೆ ಗ್ರೇ ಲಿಸ್ಟ್ ಅಂತ ಬರ್ತಾವ ಗ್ರೇ ಲಿಸ್ಟ್ನಾಗ ಬಾಳ್ ಕಂಟ್ರಿ ಇರ್ತಾವ ಗ್ರೇ ಲಿಸ್ಟ್ ಅಂದ್ರೆ ಪಾರ್ಶಿಯಲಿ IMF ರೊಕ್ಕ ಕೊಡ್ತಿರ್ತೇಳಿ ಬಾಳ್ ಕೊಡ್ಬೇಡ್ರಿ ಬರೀ ಮೂಲಭೂತ ಸೌಕರ್ಯಗಳನ್ನ ಡೆವಲಪ್ ಮಾಡಕ್ ಅಷ್ಟ ಕೊಡ್ರಿ ಬೇರೆದಕ್ಕೆ ಕೊಡಬೇಡ್ರಿ ಅಂತ ಹೇಳ್ತಿರ್ತೈತಿ ಯಾವ್ದಂದ್ರೆ ಗ್ರೇ ಲಿಸ್ಟ್ನಾಗ ಬ್ಲ್ಯಾಕ್ ಲಿಸ್ಟ್ ಅಂದ್ರೆ ಏನಂದ್ರ ಯಾವ್ದೋ ಸಂಸ್ಥೆ ಇರ್ತೈತಿಲ್ಲ ಇವ್ರಿಗೆ ಒಟ್ಟ ರೊಕ್ಕ ಕೊಡಬೇಡ್ರಿ ಅಂತ ಹೇಳ್ತಾರ ಅಂತ ಬ್ಲ್ಯಾಕ್ ಲಿಸ್ಟ್ನಾಗ 3 ಕಂಟ್ರಿ ಅದಾವ ಯಾವ ಕಂಟ್ರಿ ನಾರ್ತ್ ಕೊರಿಯಾ ಇರಾನ್
ಮಯನ್ಮಾರ್. ಪಾಕಿಸ್ತಾನ ಇಲ್ಲದ್ರೋಗ ಅದಕ್ಕೆ ಹೇಳತ್ತೇನೆ ನಾವು, ಯಾಕಂದ್ರೆ ನಾಳೆ ನಾವು ಟೆರರಿಸಮ್ ಆರ್ಗನೈಸೇಷನ್ಗೆ ವರ್ಡ್ದಾಗ ಹೆಸರು ಮಾಡಿದ್ದು ಯಾವ್ದಂದ್ರೆ ಪಾಕಿಸ್ತಾನ. ಬಟ್ ಪಾಕಿಸ್ತಾನ FATF ಬ್ಲ್ಯಾಕ್ ಲಿಸ್ಟ್ನಾಗಿಲ್ಲ. FATF ಯಾವ ಲಿಸ್ಟ್ನಾಗ ಐತೆ ಅಂದ್ರೆ ಗ್ರೇ ಲಿಸ್ಟ್ನಾಗ ಐತೆ. FATF ಬ್ಲ್ಯಾಕ್ ಲಿಸ್ಟ್ನಾಗಿರೋ ಮೂರು ಕಂಟ್ರಿ ನೆನಪಿಟ್ಕೋರಿ ಯಾವ್ಯಾವ? ನಾರ್ತ್ ಕೊರಿಯಾ, ಇರಾನ್, ಮಯನ್ಮಾರ್. ನೆನಪಿಟ್ಕೋರಿ, ಇರಾನ್, ನಾರ್ತ್ ಕೊರಿಯಾ, ಮಯನ್ಮಾರ್ ಯಾವ ಲಿಸ್ಟ್ನಾಗ ಅಂತೇಳಿ ಬ್ಲ್ಯಾಕ್ ಲಿಸ್ಟ್ನಾಗ ಅದಾವ. ಯಾವ್ದ್ರದ್ದು ಬ್ಲ್ಯಾಕ್ ಲಿಸ್ಟ್ನಾಗ? FATF ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದವ್ರು ಇಂಡಿಯಾದಿಂದ ಯಾರತ್ ಕೇಳ್ರ? ಈಗ ಹೇಳಲ್ಲ ಯಾರು? ಬಿಮಲ್ ಎನ್ ಪಟೇಲ, ವಿವೇಕ್ ಅಗ್ರವಾಲ್. FATF ಯಾವ ಇಯರ್ದಾಗ? 1989ದಾಗ. ಅಟ್ರಾಸಿಟಿ ಕಾಯ್ದೆ ಭಾರತದಾಗ ಬರ್ತೈತಿಲ್ಲ, ಅದು ಯಾವ ಇಯರ್ದಾಗ ಬರ್ತೈತಿ? ಹಿಂಗೆ ಎರಡು ಬಂದಾಗ ನೆನಪಿಟ್ಕೋರಿ. 1989ದಾಗ ಅಟ್ರಾಸಿಟಿ ಬರ್ತೈತಿ, ನೆನಪಿದೆ? ಅಟ್ರಾಸಿಟಿ ಯಾರಿಗೆ ಅಪ್ಲೈ ಆಕೈತಿ? OBC, SC, ST ಯಾರಿಗೆ ಅಪ್ಲೈ ಆಕೈತ್ರಿ? EWS, SC, ST, OBC. SC, ST ಎರಡಕ್ಕೂ ಅಪ್ಲೈ ಆಕೈತಿ, ನೆನಪಿಟ್ಕೋರಿ. ಅಟ್ರಾಸಿಟಿ ಅಂತ ಬಂದ್ರೆ ಓನ್ಲಿ SC, ST. ನಾಳೆ ಎಲ್ಲರ ರಿಸರ್ವೇಷನ್ದಾಗ OBC ಒಂದೈತೆ ಅದಕ್ಕೆ ಹಾಕಿರಿ, ಮತ್ತು OBCಗೆ ಬರಂಗಿಲ್ಲ. SC, ST ದವ್ರಿಗೆ ಅಟ್ರಾಸಿಟಿ ಕೇಸ್ ಅಂತ ಬರ್ತೈತಿಲ್ಲ, ಯಾವ ಇಯರ್ ಅಂತ ಹೇಳಿ? 1989. ಇನ್ನೊಂದು ಯಾವ್ದ್ರದ್ದು ಹೇಳಿ? 1989 FATF ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ? ಫ್ರಾನ್ಸ್ನ ಪ್ಯಾರಿಸ್ದಾಗ. ಅದು ಇದನ್ನ ಅದ್ರ ಬ್ಲ್ಯಾಕ್ ಲಿಸ್ಟ್ನಾಗ ಎಷ್ಟು ಕಂಟ್ರಿ ಅದಾವು? 3 ಕಂಟ್ರಿ. ಯಾವ? ಇರಾನ, ಮಯನ್ಮಾರ. ನಮ್ದು ಈ ಕಡೆದು ಮಯನ್ಮಾರ, ಆಮೇಲೆ ಇಲ್ಲಿ ಇರಾನ್, ಎರಡು ಈ ಕಡೆ ಹಾಕವು. ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ನಾರ್ತ್ ಕೊರಿಯಾ. ಎಲ್ಲ ಇಲ್ಲೇ ಅದಾವ ನೋಡಿ. ಇರಾನ್ ಯಾಕಾರ ನ್ಯೂಸ್ನಾಗ ಐತಲ್ಲ, ಇರಾನ್ ಮೇಲೆ ಅಟ್ಯಾಕ್ ಆಗಿದೆ, ಅದ್ರ ಮೇಲೂ ಕೇಳ್ಬೋದು. ಇದೇ INS ದುನ್ಗಿರಿ, INS ಸಂಶೋಧಕ, INS ಅಗ್ರಯತ ರೀಸೆಂಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ಮಾಡಿರೋದು? ಕಲ್ಕತ್ತಾದಾಗ. ಯಾಕಾರ ಕಲ್ಕತ್ತಾದಾಗ ಏನ್ ಆಚರಿಸು ರೀಸೆಂಟ್ ಆಗಿ? ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ. ಎಷ್ಟನೇ ಆವೃತ್ತಿ ಇದು? 12ನೇದ 11ನೇದ? 12ನೇದು. ಏನಿತ್ತು ಥೀಮ್? ಹೇಳಿದ್ ನಿನ್ ಥೀಮ್ ಯೋಗ ಫಾರ್ ಹೆಲ್ದಿ ಏಜಿಂಗ್. ಅಂದ್ರೆ ಏನಂತಾರ ಅದಕ್ಕೆ? ವಯಸ್ಸಿಗೆ ಆರೋಗ್ಯಕರ ಯೋಗ. ಎಲ್ಲ ವಯೋವೃದ್ಧಿಗೆ ಆರೋಗ್ಯಕರ ಯೋಗ ಅಲ್ಲ? ವಯೋವೃದ್ಧರಿಗೆ ಆರೋಗ್ಯಕರ ಯೋಗ ಅಂತ ಮಾಡಿರ್ತಾರಲ್ಲ. ಎಲ್ಲಿ ಮಾಡ್ರಿ ಅಂದ್ರೆ ಕಲ್ಕತ್ತಾದಾಗ. ಅದೇ ಟೈಮ್ನಾಗ ಯಾವ ಅಂದ್ರೆ 3 ಇನಾಗ್ರೇಟ್ ಮಾಡ್ತಾರೆ. INS ದುನ್ಗಿರಿ, ಸಂಶೋಧಕ, INS ಅಗ್ರಯ. ಈಗ INS ದುನ್ಗಿರಿ ಐತ್ಲ, ಇದು ಏನು ಹೇಳ್ರಿ? ಎಂತ ಸಿಪ್ಪಿದ? ಸಬ್ಮರೀನೋ ಅಥವಾ ಬರೀ ಹಡಗ ಸ್ಟೆಲ್ತ್ ಫ್ರಿಗೇಟೋ? INS ದುನ್ಗಿರಿ. ಹಂಗಾರ ಹೇಳ್ರಿ. ನೀರಿನ ಮ್ಯಾಲೋ ನೀರಿನ ಕೆಳಗೆ ಹೋಗ್ಕತ್ತಿದ್? ನೀರಿನ ಮ್ಯಾಲ ಹೋಗೋದು. INS ದುನ್ಗಿರಿ ಯಾವ ಕ್ಲಾಸ್? ನೀಲಗಿರಿ ಕ್ಲಾಸ್ದಾಗ ಬರ್ತದೆ ಅಲ್ಲ. ನೀಲಗಿರಿ ಕ್ಲಾಸ್ ಯಾವ ಪ್ರಾಜೆಕ್ಟ್ ಅಂಡರ್ ಡೆವಲಪ್ ಮಾಡ್ತಾರೆ? 17A. ನೆನಪದಲ್ಲ? ಇವು 3 ಲಾಂಚ್ ಮಾಡಲ್ಲ, ಅವ್ರ ರಿಲೇಟೆಡ್ ಕೇಳ್ಬೋದಾ? INS ದುನ್ಗಿರಿ ಬಂದ್ರೆ ಯಾವ್ದಂದ್ರೆ ಪ್ರಾಜೆಕ್ಟ್ 17A ಅಂಡರ್ ಬರ್ತಾವ. ಎಷ್ಟು ಬರ್ತಾವ್ರು? 7. ನಟ್ HDVM ನೆನಪೈತಲ್ಲ? ಇವೇನಂದ್ರೆ ಹಡಗ ಹೆಸರು ದುನ್ಗಿರಿ ಅಂತೈತಿಲ್ಲ, ಗುಡ್ಡದ ಹೆಸರು ಅದ. ಗುಡ್ಡದ ಹೆಸರು ಅಂದ್ರೆ ಸಮುದ್ರದ ಮ್ಯಾಲೆ ಇರ್ತದೆ. ಇನ್ನಾದ್ಮೇಲೆ ಯಾವ್ದು ಹೇಳಿದ್ವಿ? INS. ಇನ್ನೊಂದು ಯಾವ್ದಂದ್ರೆ ಸಂಶೋಧಕ. ಈ ಸಂಶೋಧಕ ಎದ್ರ ಸಲ್ಮಾನ್ ಮಾಡ್ತಾರ್ರಿ? ಸರ್ವೆ ವೇಜಲ್. ಈ ಸರ್ವೆ ವೇಜಲ್ ಯಾವ ಕ್ಲಾಸ್ ಬರ್ತಾವ? ಸಂದಾಯ ಕ್ಲಾಸ್. ಅದ್ರೊಳಗೆ ಎಷ್ಟು ಜನರು ಈಗ ಮಾಡ್ಯಾರ? 4. ಯಾವ? ಸಂದಾಯಕ್, ಇಕ್ಷಕ್, ನಿರ್ದೇಶಕ್, ಸಂಶೋಧಕ್. ವೆರಿ ಗುಡ್. ಇವು ಎಲ್ಲ 3 ಎಲ್ಲಿ ಇನಾಗ್ರೇಟ್ ಮಾಡ್ತಾರೆ ಅಂದ್ರೆ ಇಲ್ಲಿ. ಈಗ ಇನ್ನೊಂದು ಹೇಳಿ, INS ಅಗ್ರಯ ಅಂತ ಹೇಳ. ಈ INS ಅಗ್ರಯ ಅನ್ನೋದು ಎಂತ ಹಡಗ್? ಸಬ್ಮರೀನ್. ವೆರಿ ಗುಡ್. ಈ ಸಬ್ಮರೀನ್ಗೆ ಮತ್ತೆ ಕಲ್ವರಿ ಕ್ಲಾಸ್ ಸಬ್ಮರೀನ್ಸ್ಗೆ ಡಿಫ್ರೆನ್ಸ್ ಏನು? ಎರಡು ಬರ್ತಾವ. ಕಲ್ವರಿ ಕ್ಲಾಸ್ ಸಬ್ಮರೀನ್ ಅಂತ ಒಂದು ಬರ್ತೈತಲ್ಲ. ಕಲ್ವರಿ ಕ್ಲಾಸ್ದಾಗ ಒಂದು ಹೇಳಿದ್ವಿಲ್ಲ, ಯಾವ್ದಾದ್ರು ಪ್ರಾಜೆಕ್ಟ್ 75 ಅಂಡರ್ K3 V3 ಅಂತ ಮಾಡ್ತಾರೆ. ಅವು ಸಬ್ಮರೀನ್ಸ್. ಯಾಕಂದ್ರೆ ರಾಷ್ಟ್ರಪತಿ ಇದನ್ನ ಮಾಡ್ತಾರೆ ಗೊತ್ತೈತಲ್ಲ, INS ವಾಗ್ಸಿರೊಳಗೆ ಹೋಗ್ತಾರಲ್ಲ, ಅದು ಸಬ್ಮರೀನ್ಸ್, ಇದು ಸಬ್ಮರೀನ್. ಎರಡಕ್ಕೂ ಡಿಫ್ರೆನ್ಸ್ ಏನು? ಪೆಟ್ರೋಲಿಂಗ್ ಅಲ್ಲ, ಸಬ್ಮರೀನ್. ಎರಡು ಸಬ್ಮರೀನ್. ನೆನಪಿಟ್ಕೋರಿ. ಇದು ಆಂಟಿ ವಾರ್ಸಿಪ್ ಅಂತ ಕರೀತಾರ, ಅದು ವಾರ್ಸಿಪ್. ಬಟ್ ಅದ್ರೊಳಗೆ ಏನ್ ಮಾಡಿರ್ತಾರಲ್ಲ, ಇದ್ರೊಳಗ ಟೆಕ್ನಾಲಜಿ ಚೇಂಜ್ ಅದಾವ. ಕಲ್ವರಿ ಕ್ಲಾಸ್ ಏನ್ ಬರ್ತೈತಿಲ್ಲ, ಇದ್ರದ ನೆಕ್ಸ್ಟ್ ವರ್ಷನ್ ಇದ್ದಂಗ, ಅಥವಾ ಏನಂದ್ರ ಇದ್ರ ನೆಕ್ಸ್ಟ್ ವರ್ಷನ್ ಯಾವ್ದಂದ್ರೆ ಕಲ್ವರಿ ಕ್ಲಾಸ್ ಇದ್ದಂಗ. ಇವು ಎರಡು ನೆನಪಿಟ್ಕೋರಿ. ಎರಡು ಸಬ್ಮರೀನೇ ಬರ್ತಾವ. ನ್ಯೂಕ್ಲಿಯರ್ ಸಬ್ಮರೀನ್ ಅಲ್ಲಿ ಬರೀ ಸಬ್ಮರೀನ್ಸ್. ವಾರ್ಪೇರ್ ಸಲ್ಮಂದ ಅಥವಾ ಯುದ್ಧ ಮಾಡಕದಾವ. ಕ್ಲಾಸ್ ಮೇಲೆ ಡಿಫ್ರೆನ್ಸ್ ಆಕವು. ಅಗ್ರಯ ಕ್ಲಾಸ್ ಅಂತ ಬರ್ತೈತಿ, ಅದು ಯಾವ ಕ್ಲಾಸ್ ಅಂಡರ್ ಡೆವಲಪ್ ಮಾಡ್ತಾರ ಕೇಳ್ರ? ಅರ್ನಾಲ್ ಕ್ಲಾಸ್. ಎಸ್, ಅರ್ನಾಲ್ ಕ್ಲಾಸ್. ಇನ್ನೊಂದು ಅದ್ರ ಜೋಡ ಕ್ಲಾಸ್ ಬರ್ತೈತಿ, ಯಾವ್ದು ಹೇಳ್ರಿ? ಅರ್ನಾಲ್ ಕ್ಲಾಸ್. ಮತ್ತೆ ಇನ್ನೊಂದು ಬರ್ತದೆ ಆಂಟಿ ವಾರ್ಸಿಪ್ ಸ್ಯಾಲೋಸ್ ಅಂತ ಕರಿತಾರೆ. ಇವು ಆಂಟಿ ವಾರ್ಸಿಪ್ ಅಂದ್ರ ಯುದ್ಧ ಯಾವಾಗ ನಡೀತೈತಿಲ್ಲ ಅವಾಗ ಹೋಗ್ತಾವ್. ಇವು ಏನ್ ನಮಗ್ ಇದನ್ನ ಹೇಳಿಲ್ಲ ಕಲ್ವರಿ ಕ್ಲಾಸ್. ಇವು ಸಬ್ಮರೀನ್ಸ್ ಏನಂದ್ರ ಫ್ರಿಗೇಟ್ ಮಾಡ್ತಿರ್ತಾರೆ, ಹಂಗ ಯಾವಾಗಾರ ಯುದ್ಧ ನಡೆಯತ್ತೇಳಿ ಇದನ್ನು ಯೂಸ್ ಮಾಡ್ಕೋದು. ಆಂಟಿ ವಾರ್ಸಿಪ್ ಅದು ಏನಿರ್ತಲ್ಲ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅತ್ತು. ಆಂಟಿ ಟ್ಯಾಂಕ್ ಆಂಟಿಬಾಡಿ ಅಂದ್ರೆ ಬಡಗ್ನ ಏನ್ರ ಬತ್ತೇಳಿ ಅದಕ್ಕೆ ಅಪೋಸ್ ಮಾಡ್ಬೇಕು ಆ ಟೈಮಿಗೆ. ಬಟ್ ಇವು ಏನ್ ಕಲ್ವರಿ ಕ್ಲಾಸ್ ಅದಲ್ಲ, ಅವ್ರು ರೆಡಿ ಇರ್ತಾವ, ನಮ್ಮ ಯುದ್ಧ ಆಗೈತೇಳಿ ಅವಾಗ ಕರ್ಕೊಂಡು ಹೋಗ್ಬಿಡ್ತಾರ ಅವ್ನು. ಬಟ್ ಇವು ಏನೇ ಆಂಟಿ ಟ್ಯಾಂಕ್ ಇರ್ತಾವಲ್ಲ, ಆಲ್ರೆಡಿ ಇದನ್ನ ಇದ್ದಂಗೆ ಇವು ಏನಂದ್ರ ರೆಡಿ ಇದ್ದಂಗೆ ಯುದ್ಧಕ್ಕೆ ಬಂದ್ ಕೂಡಲೇ ಹೊಡಿಬೇಕಂತೇಳಿ ಅಂತಾವ್ ಆಂಟಿ ಟ್ಯಾಂಕ್ ಅತ್ತಿವು. ಆ ಆಂಟಿ ಟ್ಯಾಂಕ್ದಾಗ ಎರಡು ಬರ್ತಾವ. ಯಾವ ಅಂದ್ರ ಆಂಟಿ ಸ್ಯಾಲೋ ಸಬ್ಮರೀನ್ಸ್ ಅಂತ ಕರಿತೀವಲ್ಲ, ಅದ್ರಾಗ ಎರಡು ಬರ್ತಾವ ಕ್ಲಾಸ್. ಒಂದು ಅರ್ನಾಲ್ ಕ್ಲಾಸ್, ಇನ್ನೊಂದು ಮಾಯೆ ಕ್ಲಾಸ್. ವೆರಿ ಗುಡ್. ಅರ್ನಾಲ್ ಕ್ಲಾಸ್ ಒಂದ, ಮಾಯೆ ಕ್ಲಾಸ್ ಎರಡು ನೆನಪಿಟ್ಕೋರಿ. ಆಂಟಿ ಸಬ್ಮರೀನ್ ಸ್ಯಾಲೋ ವಿಲ್ ಅಂತ ಕರೀತಾರ, ಅಥವಾ ಇವು ಯಾವತ್ತು ಕೇಳಿ ನೆನಪಿಟ್ಕೋರಿ. ಬರೀ ಈ ಪ್ರೆಸೆಂಟ್ ನ್ಯೂಸ್ನಾಗ ಇರೋದು ಅಂದ್ರೆ ಅರ್ನಾಲ್ ಒಂದ್ ಐತಿ, ಅದನ್ನ ನೆನಪಿಟ್ಕೋರಿ. ಅರ್ನಾಲ್ ಅಂತ ನೋಡಿ. ಅರ್ನಾಲ್ ಕ್ಲಾಸ್ನಾಗ ಯಾವ್ದು ನ್ಯೂಸ್ನಾಗ ಐತೆ ಅಂದ್ರೆ ಅಗ್ರಯ ನ್ಯೂಸ್ನಾಗ ಐತಿ. ಆಮೇಲೆ ಕಲ್ವರಿ ಕ್ಲಾಸ್ನಾಗ ಅದಕ್ಕೆ ಯಾವ ಪ್ರಾಜೆಕ್ಟ್ ಅಂಡರ್ ಬರ್ತಾವ ಅಂದ್ರ ಗೊತ್ತಾಗತ್ತವಲ್ಲ. ಈಗ ಹೇಳ್ರಿ, ನ್ಯೂಕ್ಲಿಯರ್ ಸಬ್ಮರೀನ್ಸ್ ಯಾವ ಕ್ಲಾಸ್ನಾಗ ಬರ್ತಾವ? ಯಾವ್ದ? ಅರಿಯಂತ ಕ್ಲಾಸ್ನೇ ಬರ್ತಾವ. ಅದ್ರೊಳಗೆ ಎಷ್ಟು ಬರ್ತಾವ ಅರಿಯಂತ ಕ್ಲಾಸ್ನಾಗ? 4. ಯಾವ? ಅರಿಯಂತ, ಅರಿಘಾಟ, ಅರಿದಮನ,
ಹರಿಸುಧನ್. ಇವು ಯಾಕೆ ಹಿಂಗೆ ಹೆಸರು ನೆನಪಿಟ್ಕೋರಿ, ಇಷ್ಟ್ಯಾಕೆ ಹೇಳತ್ತಾನತ್ತಲ್ಲ, ನಾಳೆ ಏನು ಕೇಳಿರ್ತಾರೆ ಗೊತ್ತಾನ, ಈ ಕೆಳಗಿನ ಯಾವ ಹಡಗಿನಲ್ಲಿ ನ್ಯೂಕ್ಲಿಯರ್ ವೆಪನ್ ಅಥವಾ ನ್ಯೂಕ್ಲಿಯರ್ ಇದನ್ನ ಜಲಂತರ್ಗಾಮಿ ಒಳಗೆ ಬಳಸಬಹುದತ್ ಕೊಟ್ಟಿರ್ತಾನೆ. ಅವು ಏನಂದ್ರೆ ಜಲಂತರ್ಗಾಮಿಗಳ ಹೆಸರು ಕೊಟ್ಟಿರ್ತೀನಿ. ಈಗ ಅಗ್ರಯ ಕೊಡ್ತಾನ, ಮತ್ತೆ ಇನ್ನೊಂದು ಯಾವ್ದು ಕೊಡ್ತಾನ ಅಂದ್ರೆ ದುನ್ಗಿರಿ ಕೊಟ್ಟಿರ್ತಾನ, ಆಮೇಲೆ ಯಾವ್ದು ಕೊಡ್ತಾನ ಅಂದ್ರೆ ಈ ಅರಿಯಂತ ಕೊಡ್ತಾನೆ. ಇದ್ರೊಳಗೆ ಯಾವ್ದ್ರೊಳಗ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ಬೋದು. ಇದ್ರ ಸಲ್ಮಂದ್ ಹೇಳತ್ತೀನಿ, ಇವ್ನು ಕಂಪೇರ್ ಮಾಡಿ ಹಿಂಗ ನೆನಪಿಟ್ಕೋರಿ. ನಾಳೆ ಹೆಂಗ್ ಬೇಕಾದ ಹೇಳಿಕೆ ಕೊಡ್ಲಿ, ಕ್ವಶನ್ ಕೇಳಿ ನೆನಪಿಟ್ಕೋರಿ. ನ್ಯೂಕ್ಲಿಯರ್ ಪವರ್ಡ್ ಬಂದ್ರ ಅವು 4 ಸಬ್ಮರೀನ್ದಾಗ ಅಟ್ಟ ನ್ಯೂಕ್ಲಿಯರ್ ಯೂಸ್ ಮಾಡ್ಬೋದು, ಉಳ್ಕಿದ್ರೊಳಗೆ ನ್ಯೂಕ್ಲಿಯರ್ ಯೂಸ್ ಮಾಡೋದು ಕೆಪಾಸಿಟಿ ಇರಂಗಿಲ್ಲ ಅಥವಾ ಅದ್ರೊಳಗೆ ಅದ ಸ್ಟ್ರಕ್ಚರ್ ಇರಂಗಿಲ್ಲ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ನೆಕ್ಸ್ಟ್ ಅದು ಅಲ್ಲ ಇವು 3. ನೆಕ್ಸ್ಟ್ ಹೇಳಿ, ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡಂದ್ರೆ ಕಮರ್ಷಿಯಲ್ ಸ್ಕೇಲ್ ಕೋಲ್ ಟು ಅಮೋನಿಯಮ್ದ ಇದನ್ನ ಮಾಡ್ಯಾರ, ಸೆಂಟರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಹೇಳಿ, ಇನಾಗ್ರೇಟ್ ಮೋದಿನ ಮಾಡ್ತಾರೆ. ಇದು ಎದಕ್ಕೆ ಮಾಡತ್ತಾರ ತೇತ ನೋಡ್ರಿ, 2030 ಏನು ಮಾಡ್ಬೇಕಂದ್ರೆ ನಮ್ಮಲ್ಲಿ ಏನು ಕೋಲ್ ಯೂಸ್ ಮಾಡಿರ್ತೀವಲ್ಲ, ಆ ಕೋಲ್ ಬಳಸಿದ್ದು ಏನಾಗಿರ್ತೈತೆ ಅಂದ್ರೆ ಅದು ನಾನ್ ಪಾಸಿಲ್ ಅಂತ, ಅಥವಾ ಏನತ್ತೀವಿ ಅಂದ್ರೆ ಅದಕ್ಕೆ ನಾನ್ ಪಾಸಿಲ್ ಅತ್ತಲ್ಲ, ಸಾರಿ ಪಾಸಿಲ್ ಫ್ಯೂಯಲ್ ಅಂತ ಕರಿತೀವಿ ಕೋಲ್ದಿಂದ. ಯಾಕಂದ್ರೆ ನಮ್ಮಲ್ಲಿ ಏನಂದ್ರೆ ಅದು ಮರು ಬಳಸಕ್ಕೆ ಬರಂಗಿಲ್ಲ. ಹೆಂಗೆ ಯೂಸ್ ಮಾಡ್ತೀವಿ ಅಷ್ಟು ಏನಂದ್ರೆ ಪೊಲ್ಯೂಷನ್ ಮಾಡ್ತಿರ್ತೈತಲ್ಲ, ಅದ್ರ ಸಲ್ಮಂದ್ ಏನು ಮಾಡ್ತಾರೆ, ಅದನ್ನ ಬಳಸಿದ್ನ ಯೂಸ್ ಮಾಡ್ಕೊಂಡು ಏನು ಮಾಡತ್ತಾರ, ಅಮೋನಿಯಂ ರೆಡಿ ಮಾಡತ್ತಾರ. ಆ ಅಮೋನಿಯಂ ಮುಂದೆ ಯಾವ್ದಾಗ್ರ ಬೆಟರ್ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಅದ್ರದ್ದು ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಕಡೆ ಪ್ಲಾಂಟ್ ಇನಾಗ್ರೇಟ್ ಮಾಡ್ಯಾರ. ಎಲ್ಲಿ ಮಾಡ್ಯಾರ, ಈಗ ನಮ್ಮಲ್ಲಿ ಹೆಂಗೆ CBZ ಅಂತ ಹೇಳಿದ್ರೆ ನೆನಪೈತಲ್ಲ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಎಲ್ಲಿ ಮಾಡ್ಯಾರ ಅಂತ ಕೇಳ್ರ, ಕೋಪರ್ಗಾಂವ್. ನೆನಪೈತಲ್ಲ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡ್ತಾರೆ, ಕೋಪರ್ಗಾಂವ್. ಅದು ನ್ಯೂಸ್ನಾಗ ಯಾಕಂದ್ರೆ LPG ಬಂದಾಗ ಹೇಳತ್ತಿದ್ರೆ ನೆನಪೈತಲ್ಲ, ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಯೂಸ್ ಮಾಡ್ಬೇಕು, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಯೂಸ್ ಮಾಡ್ಬೇಕಂತ. ಹಳ್ಳಿ ಕಡೆ ಮೊದಲು ಇರ್ತಿದ್ ನೋಡಿ, ಮಣಿಯಿಂದ ತೆಗೆದು ಹಾಕ್ತಿದ್ರಲ್ಲ, ಅದೇನಂದ್ರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಇಂಡಿಯಾದಾಗ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಎಲ್ಲಿ ಮಾಡ್ರಂದ್ರ ಕೋಪರ್ಗಾಂವ್. ಆಗ ಇಂಡಿಯಾದಾಗ ಫಸ್ಟ್ ಟ್ರಯಲ್ ಮಾಡ್ಯಾರ. ಅವು ಬೇರೆ ಸ್ಟೇಟ್ನಾಗ ಮುಂದೆ ಬರ್ಬೋದು, ಎಲ್ಲಿ ಬೇಕಾದ ಧಾರವಾಡದಾಗ ತರ್ಬೋದು, ಎಲ್ಲಿ ಬೇಕಾದ ತರ್ಬೋದು. ಹಂಗೆ ಬಂದಾಗ ಕೋಲ್ ಟು ಅಮೋನಿಯಂ ಮಾಡೋದ ಇಂಡಿಯಾದಾಗ ಫಸ್ಟ್ ಟೈಮ್ ಯಾವ ಸ್ಟೇಟ್ನಾಗ ಮಾಡತ್ತಾರ? ಆಪ್ಷನ್ ಕೊಡ್ಲಿ, ಒಡಿಸ್ಸಾ, ಜಾರ್ಖಂಡ, ಪಶ್ಚಿಮ ಬಂಗಾಳ, ಬಿಹಾರ್. ಎಸ್, ಒಡಿಸ್ಸಾದಾಗ ನೆನಪಿಟ್ಕೋರಿ. ಯಾವ್ದ್ರದಿಂದ ಹೇಳಿ, ಕೋಲ್ ಟು ಅಮೋನಿಯಂ. ನಾಳೆ ಹಿಂಗೂ ಕೇಳ್ತಾನೆ, ಇದು ಬರೀ ಕೋಲ್ ಟು ಅಮೋನಿಯಂ ಅಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಮೆಥನಾಲ್ ಅದು ಮಾಡತ್ತೀವಿ, ನೆನಪೈತಲ್ರಿ. ಎಥನಾಲ್ ಎದ್ರೋಗಂದ್ರೆ ಪೆಟ್ರೋಲಿಯಂನಾಗ ಬ್ಲೆಂಡ್ ಮಾಡ್ತಿರ್ತಾರೆ. ನಾಳೆ ಏನು ಕೇಳ್ಬೋದು, ರೀಸೆಂಟ್ ಆಗಿ ಕೋಲ್ದಿಂದ ಯಾವ್ದು ಒಂದು ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಅಥವಾ ಅಮೋನಿಯಂ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಕೆ ಕೊಟ್ರೆ ನೆನಪಿಟ್ಕೋರಿ. ರೀಸೆಂಟ್ ಆಗಿ ಅಮೋನಿಯಂ ರೆಡಿ ಮಾಡ್ಬೇಕಂತ ಪ್ಲಾಂಟ್ ಮಾಡ್ಯಾರ. ಎಲ್ಲಿ ಅಂದ್ರ ಒಡಿಸ್ಸಾ. ನೆನಪೈತಲ್ಲ, ಒಡಿಸ್ಸಾದಾಗ ಹೇಳ್ರಿ ನೋಡು, ಭಾರತದಾಗ ಮೊದಲು ಜಲ್ ಜೀವನ್ ಮಿಷನ್ಗಿಂತ ಮುಂಚೆ ಒಂದು ಯೋಜನೆ ತಂದಿರ್ತಾರೆ ಒಡಿಸ್ಸಾದಾಗ. ಯಾವ್ದು? ಡ್ರಿಂಕ್ ಫ್ರಮ್ ಟ್ಯಾಪ್ ವಾಟರ್ ಯೋಜನೆ ತರ್ತಾರಲ್ಲ, ಡ್ರಿಂಕ್ ಫ್ರಮ್ ಟ್ಯಾಪ್ ಯಾವ ಒಂದು ಡಿಸ್ಟಿಕ್ ಒಳಗೆ ತರ್ತಾರೆ? ಒಡಿಸ್ಸಾದ ಪುರಿ ಅಲ್ಲ. ವೆರಿ ಗುಡ್, ಪುರಿ ಬರ್ತದೆ ನೆನಪು. ಯಾವ್ದು? ಸಹಕಾರಿ ಸಂಘ. ನಾ ಏನು ಹೋಮ್ ಅಫೇರ್ಸ್ ನನ್ನ ಸಾರಿ ಸಹಕಾರಿ ಹೋಮ್ ಮಿನಿಸ್ಟರ್ ಹೇಳಕ್ಕೋಸ್ಕರ ಇದನ್ನ ಅದು ಯಾವ್ದು ಕೋಪರ್ಗಾವ್ದು ಹೇಳಿದಿಲ್ಲ, ಯಾವ ಮಿನಿಸ್ಟ್ರಿ ಅದ? ಕೋಆಪರೇಟಿವ್ ಮಿನಿಸ್ಟ್ರಿ. ನಾವು ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ನಾನು ಹೇಳ್ಬೇಕಲ್ಲ, ಮತ್ತೆ ಬಾಯ್ ಬರ್ತಾವ ತಪ್ಪಾದ್ರು ಏನು ಮಾಡೋದು ಅದಕ್ಕೆ. ಅದೇ ಹೋಮ್ ಅಫೇರ್ಸ್ ಅದಕ್ಕಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಂಡರ್ ಬರ್ತೈತಿ. ಹೋಮ್ ಮಿನಿಸ್ಟರ್ ಬಂದು ಇನಾಗ್ರೇಟ್ ಮಾಡ್ರಿ. ಅದ್ರ ಸಲ್ಮಾನ್ ಎಲ್ಲಿ ಮಾಡ್ರಿ ಅಂದ್ರೆ ಎಲ್ಲಿ ಮಾಡ್ರಿ? ಕೋಪರ್ಗಾಂವ್. ಎಲ್ಲಿ ಬರ್ತದೆ? ಕೋಪರ್ಗಾಂವ್. ಓಕೆ, ರೀಸೆಂಟ್ ಆಗಿ ಹೇಳ್ರಿ, ಅಭಿಜ್ಞಾನ ಆಪತ್ ಮಾಡ್ತಾರೆ. ಈ ಅಭಿಜ್ಞಾನ ಆಪತ್ತ ಎದ್ರ ಸಲ್ಮಾನ್ ಮಾಡ್ಯಾರ? ಇವು ಆ್ಯಪ್ ಮೇಲೆ ಡೈರೆಕ್ಟ್ ಕೇಳಿರ್ತಾರ ಅಥವಾ ನಾವು 4 ಆ್ಯಪ್ ಹೇಳ್ತಾನೆ, ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ಹೇಳ್ರಿ? ಯಾವ್ದು ಹೇಳ್ತನ? ಅಭಿಜ್ಞಾನ ಆಪತ್ ಮಾಡ್ತಾರೆ, CRPI ಆಪತ್ ಮಾಡ್ತಾರೆ, ಈ ಪ್ರಾಸಿಕ್ಯೂಷನ್ ಆಪತ್ ಮಾಡ್ತಾರೆ, ಈ ಫಾರೆನ್ಸಿಕ್ ಆಪತ್ ಮಾಡ್ತಾರೆ. ಇವು ಆ್ಯಪ್ನೆಲ್ಲ ಯಾವ ಒಂದು ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರ ಅಂತ ಕೇಳಿರ್ತಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟ್ರಾನ್ಸ್ಫರ್, ಎರಡರಾಗ ಒಂದೇವ್ರು ಮಿನಿಸ್ಟ್ರಿ ಆಫ್. ಇದು ಎದ್ರ ಸಲ್ಮಂದ್ ಹೇಳ? ರೀಸೆಂಟ್ ಆಗಿ ಯಾರಂದ್ರೆ ಅಮಿತ್ ಶಾ ಅದಾರಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದವ್ರ, ಅವ್ರು ಏನ್ ಮಾಡ್ರ ಅಂದ್ರೆ ರೀಸೆಂಟ್ ಆಗಿ ಇವು ಆ್ಯಪ್ನ ಲಾಂಚ್ ಮಾಡ್ರ. ಇವ್ರದ ಆದ್ಯತೆ ಏನಂತ ಹೇಳ್ತಾರೆ ನೋಡ್ರಿ. ಈ ಪ್ರಾಸಿಕ್ಯೂಷನ್ ತಂದಾರಂದ್ರೆ ನಮಗೆ ನೆನಪಿಟ್ಕೋರಿ, ಹೊಸ ಕಾನೂನುಗಳು ಯಾವ ಬಂದಾವ ನಮ್ಮಲ್ಲಿ 3 ಬರ್ತಾವ. ಅದ್ರೊಳಗೆ ಈ ಪ್ರಾಸಿಕ್ಯೂಷನ್ ಅಲೋ ಮಾಡ್ಯಾರೋ ಇಲ್ಲೋ? ಈ ಪ್ರಾಸಿಕ್ಯೂಷನ್ ಅಂದ್ರೆ ಏನು ಗೊತ್ತಾ? ಜಡ್ಜಸ್ಗಳು ಏನಿರ್ತಾರಲ್ಲ, ಪ್ರಾಸಿಕ್ಯೂಷನ್ ಎಲೆಕ್ಟ್ರಾನಿಕ್ ಆಗಿ ನಡೆಸ್ಬೋದೋ ಇಲ್ಲೋ? ನಡೆಸ್ಬೋದು, ನೆನಪಿಟ್ಕೋರಿ. ಅಥವಾ ಈ ಸಾಕ್ಷಿನೂ ಒದಗಿಸ್ಬೋದು. ಇದಕ್ಕೆ ಏನಂತಾರ? ಈ ಫಾರೆನ್ಸಿಕ್ ಈ ಸಾಕ್ಷಿ. ನಮ್ಮಲ್ಲಿ ಮೊದಲು ಹೆಂಗಿದ್ವು ಅಂದ್ರೆ ಪ್ರತ್ಯಕ್ಷವಾಗಿ ಸಾಕ್ಷಿಗಳೇನಿರ್ತಾರಲ್ಲ ಹೇಳ್ಬೇಕಾರ ಕೋರ್ಟ್ನಾಗ ಹೋಗ್ಬೇಕತ್ತಿತ್ತಿಲ್ಲ. ಈಗ ಅಮೆರಿಕಾದಾಗ ಕೂತು ವಿಡಿಯೋ ಕಾನ್ಫರೆನ್ಸ್ ಮೇಲೆ ಸಾಕ್ಷಿ ಹೇಳ್ಬೋದು, ನೆನಪಿಟ್ಕೋರಿ. ಇದಕ್ಕೆ ಇನ್ನೊಂದು ಹೇಳಿದ್ ನೆನಪೈತಾನೆ, ಡಾಕ್ಟ್ರಿನ್ ಆಫ್ ಎಸ್ಟೋಲಿಪ್ ಅಂತ ಕರೀತಾರೆ. ಎದ್ರ ಸಲ್ಮಾನ್ ಬರ್ತದೆ ಡಾಕ್ಟ್ರಿನ್ ಆಫ್ ಎಸ್ಟೋಲಿಪ್? ಒಂದ್ಸಲ ನೆನಪಿಟ್ಕೋರಿ. ಈಗ ನಾವು ಏನೋ ಸಾಕ್ಷಿ ಹೇಳಿರ್ತೇನೆ, ಮತ್ತೆ ನಾಳೆ ನ್ಯಾಯಾಲಯ ಮುಂದೆ ಹೋಗಿ ಬೇರೆದು ಹೇಳಂಗಿಲ್ಲ. ಅದಕ್ಕೆ ಡಾಕ್ಟ್ರಿನ್ ಆಫ್ ಎಸ್ಟೋಲಿಪ್ ಕರೀತಾರೆ ನೋಡಿ. ಅದು ಕ್ವಶನ್ ಕೇಳಿದ್ರೆ ಮೊನ್ನೆ ಡಿಸ್ಕಷನ್ ಮಾಡಕ್ ಬಂದಿತ್ತಲ್ಲ, ಅವ್ನು ಹಂಗ ಕಂಪೇರ್ ಮಾಡಿ ನೆನಪಿಟ್ಕೋರಿ. ಈಗ ಹೇಳಿ, ಅಭಿಜ್ಞಾನ ಆ್ಯಪ್ ಎದ್ರ ಸಲ್ಮಾನ್ ಮಾಡ್ತಾರ ಹೇಳಿಲ್ಲನ್ನ? ಅದೇ ಹೋಮ್ ಅಫೇರ್ಸ್ ಅವ್ರ ಮಾಡ್ರಿ ಆ್ಯಪ್ಗಳು. ಈ ಅಭಿಜ್ಞಾನ ಮೊನ್ನೆ ಆ್ಯಪ್ ಕೇಳಿದ್ರೆ ನೋಡಿದಲ್ಲಿ, ಯಾವ ಆ್ಯಪ್ ಬಂದಾಗ ಪೂರ್ತಿ ಹೇಳಿಕೆ ಟೈಪ್ ಕೇಳ್ಬಿಟ್ಟಿರ್ತಾನೆ. ಅದ್ರ ಸಲ್ಮಾನ್ ಯಾವ ಮಿನಿಸ್ಟ್ರಿದವ್ರು ಮಾಡ್ರ, ಯಾವ ಉದ್ದೇಶಕ್ಕೆ ಮಾಡ್ರ, ಅವು KA ಫೇವ್ರೇಟ್ ರೀ. ಅದ್ರ ಸಲ್ಮಾನ್ ಅಭಿಜ್ಞಾನ ಆ್ಯಪ್ ಪತ್ರ ನೆನಪಿಟ್ಕೋರಿ. ನಮ್ಮಲ್ಲಿ ಏನಂದ್ರೆ ಫಿಂಗರ್ ಪ್ರಿಂಟ್ ವೆರಿಫಿಕೇಶನ್ ಅಂತ ಮಾಡತ್ತಾರ. ಇವು ಎದ್ರ
ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು ಮಾಡತ್ತಾರ. ಇವು ಎದ್ರ ಸಲ್ಮಾನ್ ಬರ್ತದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದಾಗ ನಮ್ಮಲ್ಲಿ ಏನಂದ್ರೆ ಪೊಲೀಸ್ದೆಲ್ಲ ಅವ್ರ ಕಡೆನೇ ಬಂದಿರ್ತೈತಲ್ಲ. ಈಗ ಯಾವ್ದಾರ ಸ್ಟೇಟ್ನಾಗ ಕ್ರಿಮಿನಲ್ ಆಗಿ ಬಂದಿರ್ತಾರಲ್ಲ, ಇದ್ರ ಸಲ್ಮಾನ್ ನೆನಪಿಟ್ಕೋರಿ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಮನೆಗೆ ಪೊಲೀಸ್ ಅದು ಮಾಡತ್ತಾರಲ್ಲ, ಆ ಪೊಲೀಸರು ಬಂದಾಗ ಯಾರ ಕಡೆ ಫಿಂಗರ್ ಪ್ರಿಂಟ್ ಅದು ತಗೋತಿರ್ತಾರೆ ನೋಡ್ರಿ. ಸುಮ್ ಹಂಗ ವೆರಿಫಿಕೇಶನ್ ಮಾಡ್ಬೇಕಂತೇಳಿ ಆ ಫಿಂಗರ್ ಪ್ರಿಂಟ್ ಎದಕ್ಕೆ ತಗೋತಿರ್ತಾರ ಅಂದ್ರೆ, ಬರೀ ಫಿಂಗರ್ ಪ್ರಿಂಟ್ ಡಾಟಾ ಮೇಲೆ ಇಂಡಿಯಾದಾಗ ಎಲ್ಲೇ ಒಂದು ಕಂಪ್ಲೇಂಟ್ ನಿಮ್ಮ ಹೆಸರು ಮೇಲೆ ಆಗಿತ್ತಂತೇಳಿ ಅಲ್ಲಿ ಡಾಟಾ ಸಿಗ್ತಿರ್ತೈತೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಏನ್ ಮಾಡತ್ತಾರ ಅಂದ್ರೆ, ಇದು ಯಾವ್ದಂದ್ರೆ ಅಭಿಜ್ಞಾನ ಆ್ಯಪ್ ಅಂತ ಬರ್ತೈತೆ. ಇದು ಎದ್ರೊಳ ಅಂಡರ್ ಬರ್ತೈತೆ, NCRB ಅಂತ ಬರ್ತೈತೆ. ನೆನಪೈತಿಲ್ಲ NCRB ಅದರ ಸಲ ಬಂದೈತಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಬರ್ತೈತಿಲ್ಲ, ಅವ್ರು ಮಾಡಿದ್ರಿ ಅಭಿಜ್ಞಾನ ಆ್ಯಪ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರ ಮ್ಯಾನೇಜ್ ಮಾಡ್ತಾರೆ, ಅವರು ಲಾಂಚ್ ಮಾಡಿದ್ದು ನೆನಪಿಟ್ಕೊ. ಗೊತ್ತಾತಲ್ಲ ಅಭಿಜ್ಞಾನ ಆ್ಯಪ್ ಅದಕ್ಕಂದ್ರೆ ಫಿಂಗರ್ ಪ್ರಿಂಟ್ ಮೇಲೆ ವೆರಿಫಿಕೇಶನ್ ಮಾಡ್ತಾರೆ. ಇನ್ನೊಂದು ಏನು ಹೇಳಿದ್ನಿ ಅಂದ್ರೆ ಈ ಫಾರೆನ್ಸಿಕ್ ಅಥವಾ ಈ ಫಾರೆನ್ಸಿಕ್ ಅಂತ ಬರ್ತೈತಿಲ್ಲ. ಈ ಫಾರೆನ್ಸಿಕ್ ಅಂದ್ರೆ ನಮ್ಮಲ್ಲಿ ಯಾವ್ದಾರ ಮರ್ಡರ್ ಅದರ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರಲ್ಲ, ಆ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡಿದ್ದು ಡಾಕ್ಯುಮೆಂಟ್ಸ್ ಬೇಕಾಗೈತಿಲ್ಲ, ಅದನ್ನ ಈ ಡಾಕ್ಯುಮೆಂಟ್ ಮಾಡಿ ಕಳಿಸ್ಬೋದು. ಅದಕ್ಕೆ ಈ ಫಾರೆನ್ಸಿಕ್ ಆ್ಯಪ್ ಅಂತ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳಿ, ಈ ಪ್ರಾಸಿಕ್ಯೂಷನ್ ಅಂತ ಹೇಳಿ. ಈ ಪ್ರಾಸಿಕ್ಯೂಷನ್ ಅಂದ್ರೆ ಈ ಸಾಕ್ಷಿನೂ ಹೇಳ್ಬೋದು, ಈ ಪ್ರಾಸಿಕ್ಯೂಷನ್ ನಡೆಸ್ಬೋದು. ಮೂರದು ಇನ್ನೊಂದು ಯಾವ್ದು ಹೇಳಿ, CRPI. ಎಸ್ CRPI ಅಂತಂದು ಹೇಳಿಲ್ಲ. CRPI ಅಂತ ಏನೈತೆ ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಏನೋ ಐತೆ, ಅದು ಪ್ರಾಸಿಕ್ಯೂಷನ್ ಹೊಡ್ರಿ ಯಾರು ನಂಗೆ ನೆನಪು ಬರೋದು. CRPI ಅಂತ ಎದಕ್ಕೆ ಬರ್ತೈತೆ ಅಂದ್ರೆ DNA ಮ್ಯಾಚ್ ಮಾಡು ಸಲ್ಮಂದ್ರಿ. ಯಾವ್ದಾರ ಮರ್ಡರ್ ಆಗಿರ್ತೈತೆ ಅಥವಾ ಅನ್ವಾಂಟೆಡ್ ಬಾಡಿ ಅಥವಾ ಬ್ಲ್ಯಾಕ್ ಬಾಡೀಸ್ ಅಂತ ಕರೀತಾರೆ, ನೆನಪೈತಲ್ಲ. ಇವು ಬ್ಲ್ಯಾಕ್ ಬಾಡಿ ಅಂತ ಕರಿತಿರ್ತಾರೆ, ಯಾವ್ದಾರ ಪೊಲೀಸ್ ಇನ್ವೆಸ್ಟಿಗೇಷನ್ ಬರ್ತಿರ್ತಾವೆ. ಅವು ಎದ್ರ ಸಲ್ಮಂದ್ರೆ ಅನ್ಐಡೆಂಟಿಫೈ ಆಗಿರ್ತೈತೆ, ಅವ್ರದ್ದು ಯಾರತ್ತು ಗೊತ್ತಿರಂಗಿಲ್ಲ, ಅಡ್ರೆಸ್ ಗೊತ್ತಿರಂಗಿಲ್ಲ, ಐಡೆಂಟಿಫೈ ಆಗಿರಲ್ಲ. ಅಂತ ಬಾಡಿಗಳ್ದ DNA ಮ್ಯಾಚ್ ಮಾಡು ಸಲ್ಮಂದ್ ಒಂದು ಆ್ಯಪ್ ಮಾಡ್ಯಾರ, ಯಾವ್ದಂದ್ರೆ CRPI. ಗೊತ್ತಾದವಲ್ಲ 4 ಆ್ಯಪ್. ಇವು ಯಾಕೆ ಹೇಳತ್ತಂದ್ರೆ ಡೈರೆಕ್ಟ್ 4 ಆ್ಯಪ್ ಕೊಟ್ಟಿರ್ತಾರ. ಇದನ್ನ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡಿರೋದು ಕೊಟ್ಟಿರ್ತಾರೆ, ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಯಾವ ಅಂತೇಳಿ ನೆನಪಿಟ್ರಿ. CRPI ಸಿಗ್ತಾನೆ. ಎಸ್ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಆ್ಯಪ್ ಅಂತ ಕರೀತಾರೆ ನೋಡಿ, CRPI ಆ್ಯಪ್. ಆ್ಯಕ್ಟಾ ಅಯ್ಯ ಅದು ಆ್ಯಕ್ಟ್ದಾತು, ಇದು ಆ್ಯಪ್ ಹೇಳತ್ತ. CRPI ಆ್ಯಪ್ ಅಂತ ಹೊಡಿ, ಆ್ಯಕ್ಟ್ ಅಂತ ಬರಂಗಿಲ್ಲ. ಕ್ರಿಮಿನಲ್ ಕರೆಕ್ಟ್, ಕ್ರಿಮಿನಲ್ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲ ಅದ ಕಸ್. ಎಷ್ಟು ಹೇಳತ್ರು, CRPI ಅಂತ ಬರ್ತೈತಿ. ಕ್ರಿಮಿನಲ್ ಏನೋ ಐತದ ಪರ್ಸನಲ್ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ ನಾಳೆ ನೆನಪ ಇರಲ್ಲ, ನಾ ಹೇಳ್ತಂತ. ಕ್ರಿಮಿನಲ್ ಅದು ಎದ್ರ ಸಲ್ಮ ಮಾಡಿರತ್ತೆ. ಇವು 3 ಆ್ಯಪ್ ಗೊತ್ತಾದಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾವ ಆ್ಯಪ್ ಹೇಳಿ, ಅದು ಆ್ಯಪ್ ಹೇಳಿ. ಮತ್ತು ಅದು ಅಭಿಜ್ಞಾನ ಆ್ಯಪ್. ನೆಕ್ಸ್ಟ್ ಈ ಪ್ರಾಸಿಕ್ಯೂಷನ್, ಈ ಫಾರೆನ್ಸಿಕ್. ಇನ್ನೊಂದು ಯಾವ್ದಂದ್ರ CRPI ಆ್ಯಪ್ ಅಂತ ನೆನಪಿಟ್ಕೋರಿ. CRPC ಅಂತ ಬರ್ತೈತಿಲ್ಲ. CRPC ಯಾವ ಇಯರ್ದಾಗ ಬಂದಿರ್ತೈತಿ, ಎಟ್ರಾಗ 1973. ನೆನಪಿಟ್ಕೋರಿ ಯಾವ್ದಂದ್ರೆ CRPC. CRPC ರೀನೇಮ್ ಏನತ್ ಮಾಡ್ಯಾರ, BNA, BNSS, EVS, BNSS. BNSS ಫುಲ್ ಫಾರ್ಮ್ ಭಾರತೀಯ ನಾಗರಿಕ ಸುರಕ್ಷಾ. ಇವು ಕನ್ಫ್ಯೂಸ್ ಎದಕ್ಕಕ್ಕ ಅಂದ್ರೆ ನಾಳೆ ಕೇಳಿರ್ತಾರೆ. 2023ರಾಗ ಹೊಸ ಕಾನೂನುಗಳು ತಂದಾರ, 3 ಕಾನೂನುಗಳು. BNSS, ಇನ್ನೊಂದೇನಂದ್ರೆ BSA ಅಂತ ಬರ್ತದಲ್ಲ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇವು BSA ಫುಲ್ ಫಾರ್ಮ್ ಕೇಳಿರ್ತಾರೆ ಡೈರೆಕ್ಟ್. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಒಂದೇದು ಯಾವ್ದಂದ್ರೆ IPC ಅತ್ತಿತ್ತು. 1860ರಾಗ ಏನ್ ಬಂದಿರ್ತೈತೆ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತೀವಿ. IPC ಸೆಕ್ಷನ್ ಅಂತ ಕರಿತಿರಲ್ಲ, ಅದಕ್ಕೆ ಇವಾಗ ಯಾವ ಸೆಕ್ಷನ್ ಅಂತ ಕರೀತಾರೆ ಅಂದ್ರೆ BNA ಸೆಕ್ಷನ್ ಅಂತ ಕರೀತಾರೆ. BNA ಅಂದ್ರೆ ಫುಲ್ ಫಾರ್ಮ್ BNS ಸೆಕ್ಷನ್ ಅಂತಾರ. BNS ಸೆಕ್ಷನ್ ಅಂದ್ರೆ ಭಾರತೀಯ ನ್ಯಾಯ ಸಂಹಿತ. ಇವು ಫುಲ್ ಫಾರ್ಮ್ನಾಗ ಯಾಕೆ ಕನ್ಫ್ಯೂಸ್ ಮಾಡ್ತಾನೆ ಅಂದ್ರೆ BNS ಅಂತ ಹಾಕಿ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸಂಹಿತ ಹಿಂಗೆ ಹೇಳಿಕೆ ಕೊಟ್ಟಿರ್ತಾನ. ನೆನಪಿಟ್ಕೋರಿ, IPC ಅಂತ ಬಂದಿದ್ದ BNS ಆಗೈತಿ. BNS ಫುಲ್ ಫಾರ್ಮ್ ಏನಂದ್ರೆ ಭಾರತೀಯ ನ್ಯಾಯ ಸಂಹಿತ. ಹೋಗಿತ್ತಾ? ಅದಾದ್ಮೇಲೆ CRPC ಅಂತ ಇರ್ತದೆ. CRPC ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಇರ್ತೈತಿಲ್ಲ, ಅದನ್ನ ರೀನೇಮ್ ಮಾಡ್ತಾರ. ಏನಂತ ಮಾಡ್ರ ಅಂದ್ರೆ BNSS ಅಂತ ಮಾಡ್ರ. BN ಅಂದ್ರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಇವು ಹೇಳಿಕೆ ಭಾಳ ಸರಿ ಕೇಳ್ಯಾನ ಕ್ವಶನ್ದಾಗ, ಅದ್ರ ಸಲ್ಮಂದಿ ಹೇಳತ್ನ ಡೈರೆಕ್ಟ್ ಹಾಕ್ಬೋದು. ಈಗ ಕೇಳಿಲ್ಲತ್ತಲ್ಲ, ಬ್ಯಾರೆವ್ ಕೇಳಿರ್ತಾನೆ, ಈಗ ಇವ್ನು ಕೇಳ್ಬೋದು. ಆಮೇಲೆ ಇನ್ನೊಂದು ಯಾವ್ದು ಉಳಿಸಿದ್ವು, EVS ಅಂತ ಬರ್ತದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಉಳಿತೈತಿ. 1872ರಾಗ ಏನ್ ಬಂದಿರ್ತದೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಇರ್ತದೆ. ಅದು IES ಅಂತ ಕರಿತಾರೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್. IE ಅಂತ ಕರಿತಿರ್ತಾರೆ. ಅದಕ್ಕೆ ರೀನೇಮ್ ಮಾಡ್ಯಾರ. ಏನಂತ ಮಾಡ್ಯಾರ, BSA ಅಂತ ಮಾಡ್ಯಾರ. BSA ಫುಲ್ ಫಾರ್ಮ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ವೆರಿ ಗುಡ್. ಏನದಪ್ಪ ಒಂದೇದು ಬಂದು ಯಾವುದೋ ಕಮಿಟಿ ಹೇಳಿ, ಯಾವ ಕಮಿಟಿ ಹೇಳ್ರಿ, ನೆನಪೈತಲ್ಲ? ವೆರಿ ಗುಡ್. ರಾಮನಂದರ್ ಕಮಿಟಿ ಎದಕ್ಕೆ ರಿಲೇಟೆಡ್ ಐತಿ? ಮಣ್ಣಿದು ರಿವಿಷನ್ ಜೋನ್ ಮುಗಿಸಿದ್ವನು? ತಡಿ ಈ ಕಡೆದ ಹೋಗೋಣ, ಇವ್ನು ಮುಗಿಸಿ ಹೋಗೋಣಲ್ಲ. ಇವ್ನು ನೆನಪಾರ ಎಲ್ಲಿಗೆ ಬಂದಿದ್ದು ಮೊನ್ನೆ ಲಿಪುಲೇಕ್ ಮುಗ್ದಿತ್ತು. ಒಟ್ಟು ಏನು ಕೇಳ್ತಾ ನೋಡಿ ಮುಗ್ದೈತೆ ಅಂತೇಳಿ ಜೂನ್ಗೆ ಹೋಗೋಣ ತಾನು ಬಡಗ್ನ. ಇದನ್ನು ಮುಗಿಸಿದ್ರಲ್ಲ,
ಇವು ಹೇಳ್ರಿ ಬಡ ಬಡ ನನ್ನೇ ಪರಿಸ್ಥಿತಿ ಯಾರು ಮಾಡ್ತಾರೆ ಇವು ರಿವಿಷನ್ದು ಅದ ಒಂದು ಸ್ವಲ್ಪ ಸ್ಪೀಡ್ ಹೋಗಿ ನಡೀತೈತಲ್ಲ ಸ್ಪೀಡ್ ಹೋದ್ರೆ ನಡೀತದೆ ಸಾವಕಾಶ ಹೋಗುನು ಹಾಂ ನನ್ನೇ ಪರಿಸ್ಥಿತಿ ಯಾರ್ದಿದ RPF ಎದ್ರ ಸಲ್ಮಾನ್ ಮಾಡ್ಯಾರ ಅದು ಮಕ್ಕಳ ಇದು RPF ಅಂತ ಬಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಬರ್ತಿಲ್ಲ ಮಕ್ಕಳದು ಎಲ್ಲರ ಇದನ್ನಾಗಿರ್ತಾರಲ್ಲ ಅಥವಾ ಮಿಸ್ ಆಗಿರ್ತಾರಲ್ಲ ಅವ್ರ ಮಕ್ಕಳಿಗೆ ಹೊಳ್ಳಿ ಕೊಡ್ತಾರೆ ಯಾರು ತಂದೆ ತಾಯಿ ಇರ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದು ಯಾವುದೇ ಯೋಜನೆ ಅಂದ್ರ ನನ್ನೇ ಪರಿಸ್ಥಿತಿ ಆಪರೇಷನ್ ಡಿಗ್ನಿಟಿ ಅಂತ ಮಾಡ್ರ ಹಿರಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ವೆರಿ ಗುಡ್ ಹಿರಿಯ ನಾಗರಿಕರಿಗೆ ಅಂತ ಬರ್ತೈತಿ ಅಥವಾ ಮೆಂಟಲಿ ಡಿಸ್ಟರ್ಬ್ಡ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಯಾರಂದ್ರೆ ಆಪರೇಷನ್ ಡಿಗ್ನಿಟಿ ಯಾವ್ದಂದ್ರೆ RPF ಆಪರೇಷನ್ ಮಾತೃಶಕ್ತಿ ಅಂತ ಬರ್ತೈತಿ ಯಾರಿಗೆ ಆಪರೇಷನ್ ಮಾತೃಶಕ್ತಿ ಗರ್ಭಿಣಿ ಮಹಿಳೆಯರಿಗೆ ಇದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳಿ ನಮ್ಮಲ್ಲಿ ಮ್ಯಾಟರ್ನಲ್ಲಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಐತ್ಲ ಅದನ್ನ ಆಕ್ಟ್ ಎಷ್ಟ್ರಾಗ ಬರ್ತೈತ್ರಿ 1971 1971 ಇದು ನೆನಪೈತಲ್ಲ ಅದಕ್ಕೆ ಏನಂತಾರೆ ಮ್ಯಾಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ಗೆ ತಾಯ್ತನದ ಹಕ್ಕಲ್ಲ ಅದಕ್ಕೇನು ಅಂತಾರೆ ಮ್ಯಾಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಬರ್ತೈತಿ ಅದು ಎದಕ್ಕೆ ಕ್ವಶನ್ ಆದಲ್ಲ ಇನ್ನ ಕ್ವಶನ್ ಕೇಳಿಲ್ಲ ಅದ್ರ ರಿಲೇಟೆಡ್ ಬಟ್ ಅದಕ್ಕೆ ಏನಂತಾರೆ ಕನ್ನಡದಾಗ ಮ್ಯಾಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅದು ನಾ ಹೇಳ್ತೇನೆ ಕನ್ನಡದಾಗ ಹೇಳ್ತೇನೆ ಮತ್ತೆ ಕನ್ನಡದಾಗ ಹೇಳಿಲ್ಲತ್ತಾರ ಅದಕ್ಕೆ ಹೇಳತ್ತೇನೆ ಹಾಂ ಅದು ಹೇಳ್ತೇನೆ ನೋಡ್ರಿ ಅದ್ರ ಉದ್ದೇಶ ಹೇಳ್ತೇನೆ ಅದ್ರ ಮೇಲೆ ನೀವು ಕನ್ನಡದಾಗ ಏನತ್ತಾರ ನೋಡ್ರಿ ಅದನ್ನ ಮ್ಯಾಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ 1971 ಬರ್ತದೆ ಇಂಡಿಯನ್ ಗೌರ್ಮೆಂಟ್ ರೀಸೆಂಟಾಗಿ ಅಮೆಂಡ್ಮೆಂಟ್ ಎಷ್ಟು ವೀಕ್ ತನ ಅಲೌ ಮಾಡ್ಯಾರ್ರಿ ಮ್ಯಾಟರ್ನಲ್ ಟರ್ಮಿನೇಷನ್ ಎಷ್ಟು ವೀಕ್ ತನ ಅಬಾರ್ಷನ್ ಮಾಡ್ಕೋದತ್ತಾರಲ್ಲ ಆ ಅಬಾರ್ಷನ್ ಮಾಡ್ಕೋದ ಗೌರ್ಮೆಂಟ್ ಅಂಡರ್ ಪ್ರಿಸ್ಕ್ರೈಬ್ ಐತೆ ಅಂದ್ರೆ ಎದ್ರ ಸಲ್ಮಂದಿ ಇದು ಕೋರ್ಟ್ನಾಗ ಕೇಸ್ ಆಗಿತ್ತಂದ್ರೆ ಒಂದೊಂದು ಚಿಕ್ಕ ಮಹಿಳೆಯರು ಇರ್ತಾರ ಅಥವಾ ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ತದಲ್ಲ ಅವ್ರು ಪ್ರೆಗ್ನೆಂಟ್ ಆಗಿರ್ತಾರೆ ಡಾಕ್ಟರ್ಗಳು ಅಬಾರ್ಷನ್ ಮಾಡಕ್ಕೆ ಇಲ್ಲತ್ತಿರ್ತಾರೆ ನೋಡ್ರಿ ಆ ಟೈಮ್ನಾಗ ಅದು ಫಂಡಮೆಂಟಲ್ ರೈಟ್ಸ್ ಐತಿ ಸುಪ್ರೀಂ ಕೋರ್ಟ್ ಏನಂತ ಗೊತ್ತಾ ನಿಮ್ಗೆ ಆಪರೇಷನ್ ಇದನ್ನೇನ ಅಬಾರ್ಷನ್ ಮಾಡ್ಕೋದು ಅವ್ರ ಹಕ್ಕು ಐತಿ ತಾಯ್ತನದ ಹಕ್ಕು ಓದ್ ಕರಿತಿಲ್ಲ ಅದು ಮ್ಯಾಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಇಂಡಿಯನ್ ಗೌರ್ಮೆಂಟ್ದಾಗ ಐತಿ 1971 ಬರ್ತದೆ ಮೊದಲು ಎಷ್ಟಿತ್ತಂದ್ರ 20 ವಾರ ತನ ಏನ್ ಮಾಡ್ತಿದ್ರ 20 ವಾರ ಅಂದ್ರೆ ಎಷ್ಟಾಗತ್ತಿ 5 ತಿಂಗಳ ತನ ಅಬಾರ್ಷನ್ ಮಾಡಿಸೋದು ಅಲಾವ್ ಇತ್ತು ಪ್ರೆಗ್ನೆಂಟ್ ಆದ 5 ತಿಂಗಳ ತನ ಅಬಾರ್ಷನ್ ಮಾಡ್ಕೊಳಕ ಡಾಕ್ಟರ್ ಕಡೆ ಹೋಗ್ಬೋದಿತ್ತು ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಮಾಡ್ಯಾರ ಎಷ್ಟು ತಿಂಗಳ ತನ ಮಾಡ್ಯಾರ 24 ತಿಂಗಳು ನೆನಪಿಟ್ಕೋರಿ ಇದು ಅಮೆಂಡ್ಮೆಂಟ್ ಆಗೈತಿ 24 ತಿಂಗಳಿಗೆ ಸಾರಿ 24 ತಿಂಗಳಲ್ಲ 24 ವಾರ ಅದ 4 ವರ್ಷ 24 ವಾರ ಸಾರಿ 24 ತಿಂಗಳಲ್ಲಿ ತಾಯಿಯ ಗರ್ಭಧಾರಣೆ ಮುಕ್ತಾಯ ಕಾಯ್ದೆ ಅಂತ ಬರ್ತದೆ ಒಟ್ಟು 1974 ಬಂದಿರ್ತದೆ 24 ವಾರ ಎಲಿಮಿನೇಟ್ ಮಾಡ್ಬೇಕಪ್ಪ ನೀವು ಒಂದು ಪ್ರಾಕ್ಟಿಕಲ್ ಆಗಿ ತಿಂಗಳು ಏನಂದ್ರೆ ತಿಂಗಳು ಯಾಕ ಗೊತ್ತಾದ ಒಂದು ತಿಂಗಳಾಗ 4 ವಾರ ಇರ್ತಾವ 4 ಆರ್ಲೆ 24 ಬರ್ತೈತಿ 6 ತಿಂಗಳ ತನ ಅಬಾರ್ಷನ್ ಮಾಡ್ಕೋದ ಅಲೌ ಮಾಡ್ಯಾರ ಇದ್ರೊಳಗೆ ಕ್ವಶನ್ ಏನು ಕೇಳಿರ್ತಾರೆ ಗೊತ್ತಾ 20 ವೀಕ್ ಇತ್ತಂತೇಳಿ ಒಬ್ಬ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ಬೋದು 20 ಮೇಲೆ ಎಲಿಮಿನೇಟ್ ಆದ್ರೆ ಇಬ್ಬರು ಡಾಕ್ಟರ್ಗಳು ಕಂಪಲ್ಸರಿ ಪ್ರಿಸ್ಕ್ರೈಬ್ ಮಾಡ್ಬೇಕು ಅಥವಾ ಅವ್ರಿಗೆ ಏನಂದ್ರೆ ಕಂಪಲ್ಸರಿ ರೆಕಮೆಂಡ್ ಮಾಡಿದಾಗ ಏನು ಮಾಡ್ಬೋದು ಅಂದ್ರೆ ಅಬಾರ್ಷನ್ ಮಾಡ್ಕೋಬೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ನಾಗ ಇತ್ತು ಇದು ಕಾಯ್ದೆ ಬಂದಿತ್ತು ಅದ್ರ ಸಲ್ಮಾನ್ ನ್ಯೂಸ್ನಾಗ ಈಗ ಹೇಳ್ರಿ ನೋಡಿ ಅದ್ರ ರಿಲೇಟೆಡ್ ಇನ್ನೊಂದು ಕೇಳ್ತಾನ ಮಾತೃತ್ವ ರಜಾ ಅಂತ ಬರ್ತೈತ್ಲ ನಮ್ಮಲ್ಲಿ ಮ್ಯಾಟರ್ನಲ್ ಅಲ್ಲ 3 ಬರ್ತಾ ಇದ್ರೋಗ ನಾ ಏನು ಹೇಳತ್ನ ಮೆನಿಸ್ಟ್ರುವಲ್ ಲೀವ್ ಬೇರೆ ಮಾತೃತ್ವ ರಜಾ ಬೇರೆ ಮಾತೃತ್ವ ರಜೆ ಕರ್ನಾಟಕದಾಗ ಕರ್ನಾಟಕದ ಇಂಡಿಯನ್ ಗೌರ್ಮೆಂಟ್ ದವರ ಮಾತೃತ್ವ ರಜೆ ಅಥವಾ ಏನಂತಾರ ಅಂದ್ರೆ ಮ್ಯಾಟರ್ನಲ್ ಲೀವ್ಸ್ ಅಂತ ಕರಿತಾರಲ್ಲ ವಿತ್ ಪೇಡ್ ರೊಕ್ಕ ಕೊಡ್ತಿರ್ತಾರ ರೊಕ್ಕ ವಿತ್ ಇದನ್ನ ಲೀವ್ ಕೊಟ್ಟಿರ್ತಾರಲ್ಲ ಇದನ್ನ ಎಷ್ಟು ತಿಂಗಳ ತನಕ ಕೊಟ್ಟಾರ ಇದು 6 ತಿಂಗಳ ಇದು 24 ಎರಡು ನೆನಪಿಡುವ ಅದು 24 ಇದು 24 ವಾರ 6 ತಿಂಗಳ 24 ವಾರ ಆಕತ್ ಇನ್ನೊಂದು ಏನ್ ಕೇಳಿದ್ವು ಗಂಡ್ ಮಕ್ಳ ಪ್ಯಾಟರ್ನಿಟಿ ಲೀವ್ ಅಂತ ಬರ್ತೈತಿ ಹೌದು ಪಿತೃತ್ವ ರಜೆ 2 ತಿಂಗಳ 15 ದಿನ ಕೊಡ್ತಾರ ಪಿತೃತ್ವ ರಜೆ ಯಾರಿಗೆ ಕೊಟ್ಟು 15 ದಿನ ಆಯ್ತು ಈಗ ಹೇಳ್ರಿ ಇನ್ನೊಂದು ಯಾವ್ದು ಲೀವ್ ಕೇಳತ್ತೀನಿ ಮೆನಿಸ್ಟ್ರುವಲ್ ಲೀವ್ ಎಷ್ಟು ಕೊಟ್ಟಾರ ಈಗ 12 ಇವು ಎರಡಕ್ಕೂ ಕನ್ಫ್ಯೂಸ್ ಅದಕ್ಕೆ ಆಗ್ಬಾರ್ದಾರ ಅದು ಎರಡು ಏನು 24 ವಾರ ಹೇಳಿಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಟ್ ನಮ್ಮಲ್ಲಿ ಏನು ಮಿನಿಸ್ಟ್ರುವಲ್ ಲೀವ್ ಐತಿಲ್ಲ ಮತ್ತೆ ಎಲ್ಲರ ಸೆಂಟ್ರಲ್ ಆಗಿ ಬಂದಿರಿ ಮಿನಿಸ್ಟ್ರುವಲ್ ಲೀವ್ ಇರೋದು ಓನ್ಲಿ ಏನಂದ್ರೆ ಕರ್ನಾಟಕದಾಗ ಅಷ್ಟೇ ಐತಿ ಬೇರೆ ಸ್ಟೇಟ್ನಾಗ ಇಲ್ಲ ಬೇರೆ ಸ್ಟೇಟ್ನಾಗ ಅವ್ರವ್ರ ಸ್ಟೇಟ್ ಅಮೆಂಡ್ಮೆಂಟ್ ಮಾಡ್ಕೊಂಡು ಕರ್ನಾಟಕದಾಗ ಅಷ್ಟೇ ಏನು ಕೊಡತ್ತಾರ ಅಂದ್ರೆ ಮಿನಿಸ್ಟ್ರುವಲ್ ಲೀವ್ ಹೊತ್ತು ಕೊಡ್ತಾರ ಅಥವಾ ಮುಟ್ಟಿನ ರಜೆ 2 ದಿನ 12 ದಿನ ಇದು ಮತ್ತೆ 12 ವಾರ ಅಂದಿರಿ ಮತ್ತೆ ಇದಕ್ಕೆ ತಿಂಗಳಿಗೆ ಒಂದು 12 ಬೆಂಕಿ ಇದು ರೀಸೆಂಟ್ ಆಗಿ ರೂಸ್ ಹೋಮ್ ಬ್ರಿಡ್ಜ್ ಅಂತ ನ್ಯೂಸ್ನಾಗಿತ್ತು ಇದು ಯುನೆಸ್ಕೋ ರಿಲೇಟೆಡ್ ಐತಿ ನೋಡ್ರಿ ಯುನೆಸ್ಕೋ ಅಂತ ಹೇಳತ್ತಿದ್ದು ಅದ್ರ ರಿಲೇಟೆಡ್ ಬರ್ತೈತಿ ರೂಸ್ ಹೋಮ್ ಬ್ರಿಡ್ಜ್ ಎಲ್ಲಿ ಕಂಡು ಬರ್ತೈತಿ ಸಿಕ್ಕಿಂದಾಗ ನೆನಪೈತಲ್ಲ ರೂಸ್ ಹೋಮ್ ಬ್ರಿಡ್ಜ್ ಏನು ವಿಶೇಷತೆ ಲೆಪ್ಚಾ ಬುಡಕಟ್ಟು ಜನಾಂಗ ಈ ಬುಡಕಟ್ಟು ಜನಾಂಗ ಕೇಳ್ಬೋದು ಏನಕ್ಕೆ ಕೇಳ್ರು ನೆನಪಿಡ್ಕೋರಿ ಸಿಕ್ಕಿಂದಾಗ ಬರ್ತೈತಿ ಲೆಪ್ಚಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಸಿಕ್ಕಿಂದಾಗ ಬರ್ತೈತಿ ರೂಸ್ ಹೋಮ್ ಬ್ರಿಡ್ಜ್ಗೆ ರೀಸೆಂಟ್ ಆಗಿ ಯುನೆಸ್ಕೋ ಡಾಕ್ಯುಮೆಂಟ್ರಿ ಮಾಡತೈತಿ ಇದ್ರ ವಿಶೇಷತೆ ಏನು ಬಿದಿರದಿಂದ ಕೈಲೇ ಹೊಲ್ದಿರ್ತಾರ ನೋಡ್ರಿ ಅದ ಬ್ರಿಡ್ಜ್ ಎಲ್ಲಿ ಐತೆ ಅಂದ್ರೆ ರೂಸ್ ಹೋಮ್ ಬ್ರಿಡ್ಜ್ ಎಲ್ಲಿ ಕಂಡು ಬರ್ತೈತಿ ಸಿಕ್ಕಿಂ ಇದು ಹೇಳ್ರಿ ನೋಡ್ ಪೇಪರ್ಲೆಸ್ ಜುಡಿಷಿಯರಿ ಭಾರತದಾಗ ಮೊದಲು ಸ್ಟೇಟ್ ಯಾವ್ದು ಸಿಕ್ಕಿಂ ಸಾವಯವ ಮುಕ್ತ ರಾಜ್ಯ ಸಿಕ್ಕಿಂ ವೆರಿ ಗುಡ್ ನೆನಪಿಟ್ಕೋರಿ ಸಿಕ್ಕಿಂದಾಗ ನೆನಪಿಟ್ಕೋತ ಸಿಕ್ಕಿಂ ಇದ್ರಾಗ 6ನೇ ಶೆಡ್ಯೂಲ್ನಾಗ ಬರ್ತೈತೋ ಇಲ್ಲೋ ಮತ್ತೆ ಬರ್ತೈತೆ ಅಂದಿರಿ ಮತ್ತೆ ಬರಂಗಿಲ್ಲ ಸಿಕ್ಕಿಂ 6ನೇ ಶೆಡ್ಯೂಲ್ನಾಗ ಬರಂಗಿಲ್ಲ 6ನೇ ಶೆಡ್ಯೂಲ್ನಾಗ ಎಷ್ಟು ಬರ್ತಾವ 4 ಬರ್ತಾವ ವೆರಿ ಗುಡ್ ಇದು ಯಾರು ಮಾಡತ್ತಾರ ಇದು ರೂಸ್ ಹೋಮ್ ಬ್ರಿಡ್ಜ್ ಡೆವಲಪ್ ಮಾಡಕ ಅಥವಾ ಡಾಕ್ಯುಮೆಂಟ್ರಿ ಯಾರು ಮಾಡತ್ತಾರ ಅಂದ್ರೆ
ಯುನೆಸ್ಕೋದವ್ರು ನೆನಪಿರ್ತೈತಲ್ಲ, ಯುನೆಸ್ಕೋ ರಿಲೇಟೆಡ್ ಬಂದಾಗ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತಿ? ನಾಳೆ ಹೇಳ್ರ ಇನ್ ಕೇಸ್ ಯುನೆಸ್ಕೋದ ಪೂರ್ತಿ ಫುಲ್ ಫಾರ್ಮ್ ಅಂತ ಕೇಳ್ರ. ಯುನೈಟೆಡ್ ನೇಷನ್ ಎಜುಕೇಶನ್ ಅಂಡ್ ಸೈಂಟಿಫಿಕ್ ರಿಸರ್ಚ್ ಅಂತ ಕರೀತಾರೆ. ಇದು ನೆನಪಿಟ್ಕೋರ. ಯುನೆಸ್ಕೋದ್ ಬಂದಾಗ ಯುನೈಟೆಡ್ ನೇಷನ್ ಎಜುಕೇಶನ್ ಅಂಡ್ ಸೈಂಟಿಫಿಕ್ ರಿಸರ್ಚ್ ಏನೈತದ ಮುಂದೆ? ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ವೆರಿ ಗುಡ್. ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ದಾಗ, ನೆನಪಿಟ್ಕೋರಿ. ಆಮೇಲೆ ಇದು ಹೇಳ್ರಿ, ಯುನೆಸ್ಕೋದಿಂದ ಎಷ್ಟು ಹೆರಿಟೇಜ್ ಸೈಟ್ಗಳದಾವ್ ಇಂಡಿಯಾದಾಗ? 44 ಅದಾವ. ಈಗ ಹೇಳ್ರಿ, ಯೋಗ 12ನೇ ಆವೃತ್ತಿ ಭಾರತದಾಗ ಆಚರಿಸ್ರ. ಈ ಯೋಗ ಅನ್ನೋದ ಯುನೆಸ್ಕೋ ರಿಕಗ್ನೈಸ್ ಮಾಡೈತೋ ಇಲ್ಲೋ? ಮಾಡಿಲ್ಲ. ಯುನೆಸ್ಕೋ ಯೋಗ ರಿಕಗ್ನೈಸ್ ಮಾಡಿಲ್ಲ. ಮಾಡೈತೆ. ನಾಳೆ ಎಲ್ಲರ ಒಣ್ಣೆ ಹೇಳಿಕೆ ಅದನ್ನ ಹಾಕಿರ್ತಾನೆ. ಅವ್ ಏನ್ ಕೇಳಿರ್ತಾರೆ ಇದು ನೆನಪಿಟ್ಕೋರಿ. ಡೈರೆಕ್ಟ್ ಇದು ಅಮೂರ್ತ ಪಟ್ಟಿ ಅಂತ ಕೊಡ್ಬೇಕತ್ತಿಲ್ಲ. ಯುನೆಸ್ಕೋದಿಂದ ಯೋಗನ ರಿಕಗ್ನೈಸ್ ಅಥವಾ ಯೋಗನ ಐಡೆಂಟಿಫೈ ಮಾಡ್ಯಾರೋ ಇಲ್ಲೋ ಅಂತ ಕೇಳಿದ್ರು ಹಾಕಿ ಬರ್ರಿ, ಆಗಿರ್ತೈತಿ. ಯಾವ್ದ್ರೊಳಗೆ ಸೇರ್ಯಾರ ಅಂದ್ರೆ ಅಮೂರ್ತ ಪಟ್ಟಿ ಒಳಗೆ ಸೇರ್ಯಾರ. ಎಷ್ಟನೇದತ್ ನೋಡಿ, ಎಷ್ಟು ಅದಾವ ಪ್ರೆಸೆಂಟ್? 16 ಯೋಗ ಐತೆ ಇಲ್ಲೋ ಅದ್ರೊಳಗೆ? ಯೋಗಾದ ಎಷ್ಟನೇ ಆವೃತ್ತಿ ನಡೆದೈತಿ ಈಗ ಅಂದ್ರೆ? 12ನೇ ಆವೃತ್ತಿ ನಡೆದೈತಿ. ಯೋಗ ಯಾವ ಇಯರ್ದಾಗ ಇಂಟ್ರೊಡ್ಯೂಸ್ ಮಾಡ್ತಾರ್ರಿ? 2015 ಜೂನ್ 21. ನೆನಪೈತಲ್ಲ? ಜೂನ್ 21 ಅತಿ ದೀರ್ಘಾವಧಿ ಆದ್ರ ಅತಿ ದೀರ್ಘ ರಾತ್ರಿ ಡಿಸೆಂಬರ್ 22. ಸಮ ಹಗಲು ಸಮರಾತ್ರಿ ಬಂದ್ರ ಈ ಈಕ್ವಿನಾಕ್ಸ್ ಅಂತ ಕರೀತಾರಲ್ಲ. ಇದೇನಂದ್ರ ಸಮಭಾಜಕ ವೃತ್ತದ ಮೇಲೆ. ನೆನಪಿಟ್ಕೋರಿ. ಯಾವ್ದು ಹೇಳ್ರ? ಮಾರ್ಚ್ 21, ಸೆಪ್ಟೆಂಬರ್ 23. ಇವು ನೆನಪದವಲ್ಲ, ನಾಳೆ ಕೇಳಿರ್ತಾರ. ಜೂನ್ 21ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಯಾವ ಆವೃತ್ತಿ ಮೇಲೆ ಬೀಳ್ತಿರ್ತಾವೆ? ಕರ್ಕಾಟಕ, ಸಮಭಾಜಕ. ಜೂನ್ 21 ಕೇಳಂತೆ ಸಮಭಾಜಕ ತಾರ ನೋಡೋರು. ಕರ್ಕಾಟಕ ಮೇಲ, ಮಕರ ಮೇಲ, ಸಮಭಾಜಕ ಮೇಲ. ಕರ್ಕಾಟಕ ಮೇಲೆ. ಅದಕ್ಕೆ ಹೇಳಿ ನಮ್ಮಲ್ಲಿ, ಯಾಕಂದ್ರೆ ನಮ್ಮ ಭಾರತದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅದೈತೆ ಇಲ್ಲ? 8 ಸ್ಟೇಟ್ ಮೇಲೆ 8. ಹಂಗೆ ನೆನಪಿಟ್ಕೋರಿ. ಜೂನ್ 21ಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸ್ಟೇಟ್ ಆಗಿರ್ತಾವೆ. ಆಮೇಲೆ ಸಮಹಗಲು ಸಮರಾತ್ರಿ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ಸೇಮ್ ಇರ್ತಾವೆ. ಸೆಪ್ಟೆಂಬರ್ 23, ಮಾರ್ಚ್ 21. ಅದಾದ್ಮೇಲೆ ಮಕರ ಸಂಕ್ರಾಂತಿ ಮೇಲೆ ಯಾವಾಗಂದ್ರ ಡಿಸೆಂಬರ್ 22. ಗೊತ್ತಾದ್ವಲ್ಲ 3. ಕಟಕ ಏನ ಮಕರ ಏನ ಅದು ಕಕಟಾಯ ಇದನ್ನ ಯಾವ್ದ ಏನಂದ ಅದಕ್ಕೆ? ನಾ ಇಂಗ್ಲೀಷ್ನ ನೆನಪದಾವ ನನಗೆ. ಕಟಕ ಏನಂದ್ರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಮಕರ ಏನಂದ್ರೆ ಮಕರ ಸಂಕ್ರಾಂತಿ ಇರುತ್ತಾ. ಅದ್ರೊಳಗೆ ಮತ್ತೇನು ಡಿಫ್ರೆನ್ಸ್ ಅದಾವ? ಏನು ಬೇರೆ ಅದಾವ ಮತ್ತೆ? ನನಗೆ ಗೊತ್ತಿಲ್ಲ, ಮತ್ತೆ ನೋಡ್ತಾರೆ ಅದ್ರ. ನೀವು ಎಲ್ಲಿ ಅಮಾಸಿ ಬರ್ತಾವ ಅಂತ ಕೇಳ್ರಿ. ಬಿಡ್ರಿ. CDS ಬಿಡ್ರಿ. CDS ಅಂತ ಬರ್ತೈತಲ್ರಿ. CDS ಪ್ರೆಸೆಂಟ್ ಯಾರ್ದಾರ? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರ್ದಾರ? ರಾಜಾ ಸುಬ್ರಹ್ಮಣ್ಯನ್. CDS ಯಾವ ಇಯರ್ದಾಗ ಬರ್ತೈತಿ? 2019. ನೆನಪಿರ್ತೈತಿಲ್ಲ? CDS ಮೇಲೆ ನೆನಪಿಟ್ಕೋರಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ 3 ಇದ್ರದ್ದು ಏನಂತಾರ ಅಂದ್ರೆ ಏನಂತ ಕರೀತಾರ ಅವ್ರಿಗೆ? 3 ಇದ್ರ ಕಾಮನ್ ಆಫ್ ಆಲ್ 3 ಫೋರ್ಸಸ್ ಅಂತ ಕರೀತಾರೆ. ನೆನಪೈತಲ್ಲ? ಇದನ್ನೊಂದು ಹೇಳಿದ್ನಿ ಆರ್ಟಿಕಲ್ ಹೇಳ್ರಿ. ಇದನ್ನ ಮಾರ್ಷಿಯಲ್ ಲಾ ಅಂತ ಬರ್ತೈತಿಲ್ಲ? ಮಾರ್ಷಿಯಲ್ ಲಾ ಹೇಳ ಬಗ್ಗೆ ಆರ್ಟಿಕಲ್ ಯಾವ್ದ? 34ನೇ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳ್ತೈತ್ರಿ? ಮಾರ್ಷಿಯಲ್ ಲಾದಾಗ ಫಂಡಮೆಂಟಲ್ ರೈಟ್ಸ್ ಇದನ್ನ ರದ್ದು ಮಾಡ್ತಾರೋ ಇಲ್ಲೋ? ನಾ ಇನ್ನೊಂದು ಕೇಳತ್ನ, ಮಾರ್ಷಿಯಲ್ ಲಾ ಅಂತ ಬರ್ತೈತೆ ಅಥವಾ ಏನಂತಾರ ಅಂದ್ರೆ ಅದಕ್ಕೆ ಸೇನಾ ಕಾಯ್ದೆ ಅಂತ, ಸೇನಾ ಕಾನೂನು ಅಂತ ಕರೀತಾರಲ್ಲ, ಅದ್ರೊಳಗ ಫಂಡಮೆಂಟಲ್ ರೈಟ್ಸ್ಗಳು ರದ್ದು ಅಕ್ಕವು ಇಲ್ಲೋ? ಅಕ್ಕವ್. ನೆನಪಿಟ್ಕೋರಿ. ಮಾರ್ಷಿಯಲ್ ಲಾದಾಗ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರಲ್ಲ, ಏನಂತ ಕರಿತೀವಿ? ಸಿವಿಲ್ ಅಡ್ಮಿನಿಸ್ಟ್ರೇಷನ್ಗೆ. ನಾಗರಿಕ ಆಡಳಿತ ರದ್ದು ಅಕ್ಕೈತೋ ಇಲ್ಲೋ? ಇವು ಡಿಫ್ರೆನ್ಸ್ ನೆನಪಿಟ್ಕೋರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿರ್ತಾರಲ್ಲ, ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ನಾಗರಿಕ ಆಡಳಿತ ಬಂದಾಗಿ ರದ್ದಾಗಿರ್ತೈತೋ ಚಾಲು ಇರ್ತೈತೆ? ಇನ್ನ ಇನ್ನೊಂದು ಕ್ವಶನ್ ಕೇಳ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿರ್ತಾರ 3 ಟೈಮ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಯಾರ. ಆ ಟೈಮ್ನಾಗ ರಾಜ್ಯದಾಗಲಿ ಅಥವಾ ಸ್ಟೇಟ್ದಾಗ ಯಾವುದೋ ಒಂದು ಡಿಸ್ಟಿಕ್ ಒಳಗ ಇದನ್ನೇನಂತಾರ ನಾಗರಿಕ ಆಡಳಿತ ಇರ್ತೈತಿಲ್ಲ, ಅದು ರದ್ದು ಆಕೈತೋ ಚಾಲು ಇರ್ತದೆ? ರದ್ದು ಆಕೈತಿರ. ನಮ್ಮಲ್ಲಿ ಎಲ್ಲರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ IAS IPS ಆಫೀಸರ್ಗಳನ್ನ ಜೈಲ್ನಾಗ ಇಟ್ಟಾರ. ಮತ್ತು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಇವರ ಮಾಡ್ತಾರಲ್ಲ, ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ ಮಾಡೋದು. ಈಗ ನೀ ಎಲ್ಲ ತುರ್ತು ಪರಿಸ್ಥಿತಿ ಒಳಗೆ ಬಂದ್ ಮಾಡ್ರೆ ಮತ್ತೆ ಆಡಳಿತ ನಡೆಯುದಂಗ? ಆಡಳಿತ ಎದಕ್ಕಂದ್ರೆ ಇವಾಗ ಕನ್ಫ್ಯೂಷನ್. ಮಾರ್ಷಿಯಲ್ ಲಾ ಅಂತ ಬರ್ತೈತಿಲ್ಲ, ಮಾರ್ಷಿಯಲ್ ಲಾ ಬಂದ್ರೆ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡ್ದಂಗ್ರಿ. ಮಾರ್ಷಿಯಲ್ ಲಾ ಆರ್ಟಿಕಲ್ 34 ಹೇಳ್ತಾರಲ್ಲ, 34ನೇ ಆರ್ಟಿಕಲ್ನಾಗ ಏನು ಹೇಳಿದ್ರೆ ಮಾರ್ಷಿಯಲ್ ಲಾ ಬಂದ್ರೆ ಸಿವಿಲ್ ಲಾ ಎದಕ್ಕೂ ಸಂಬಂಧ ಬರಂಗಿಲ್ಲ, ಅಂದ್ರೆ ಪ್ರೆಸಿಡೆಂಟ್ ಅದಕ್ಕೆ ಸಂಬಂಧ ಬರಂಗಿಲ್ಲ. ಬಟ್ ಇಲ್ಲಿ ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರ, ಪ್ರೆಸಿಡೆಂಟ್ ಏನ್ ಮಾಡಿರ್ತಾರ ಅಂದ್ರೆ ಅವರೇ ಹೇರಿರ್ತಾರ, ಡಿಕ್ಲೇರ್ ಮಾಡಿರ್ತಾರ. ಮಾರ್ಷಿಯಲ್ ಲಾನ ಯಾರಂದ್ರೆ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡಿರಂಗಿಲ್ಲ. ಯಾರು ಮಾಡಿರ್ತಾರ ಅಂದ್ರೆ ಸೇನಾ ಮುಖ್ಯ ಕಾರ್ಯನಿರ್ವಾಹಕರು ಯಾರು ಇರ್ತಾರಲ್ಲ ಅವ್ರ ಆಡಳಿತ ತಗೊಂಡಾರಂದ್ರ ಅಲ್ಲಿ ಆಡಳಿತ ಅವ್ರ ತಗೊಂಡಾರ, ಎಲ್ಲ ಅವ್ರ ಕಂಟ್ರೋಲ್ನಾಗ ಬಂದಿರ್ತೈತಿ. ಬಟ್ ನೀವು ಎಲ್ಲರ ನಾಳೆ ಇದನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೊಂದಿದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆಕ್ಟಿವ್ ಇರ್ತಾವಲ್ಲ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎರಡೂ ಆಕ್ಟಿವ್ ಇರ್ತಾವೆ. ಯಾಕಂದ್ರೆ 20-21ನೇ ಆರ್ಟಿಕಲ್ ರದ್ದಾಗಿರಂಗಿಲ್ಲ, ಅದ್ರ ಅಗೇನೆಸ್ಟ್ ಹೋಗ್ಬೇಕಾರೆ ಎಲ್ಲಿ ಹೋಗ್ತೀವಿ? ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಬಟ್ ಮಾರ್ಷಿಯಲ್ ಲಾ ಇದ್ದಾಗ ಎಲ್ಲರ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಅಲ್ಲಿ ಏನಂದ್ರೆ ಮಿಲಿಟರಿ ಆಡಳಿತ ಇರ್ತೈತಲ್ಲ, ಆ ಮಿಲಿಟರಿ ನ್ಯಾಯಮಂಡಳಿಗಳನ್ನ ಏನ್ ಮಾಡಿರ್ತಾರ ಅಂದ್ರೆ ನೇಮಕ ಮಾಡಿರ್ತಾರೆ. ಗೊತ್ತಾತಲ್ಲ? ಎರಡು ನೇಮಕ ಯಾವಾಗಿರ್ತಾವ ಅಂತೇಳಿ ಸಾಕಲ್ಲ. ಸಾಯಂಕಾಲ ಮಳಿ ಬರ್ಲಿಕ್ಕೆ